ಎಲ್ಲ ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರು, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಆಲ್ರೆಡಿ ಮಾಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಇರ್ಬೋದು. ಆ ವಿಷಯದಲ್ಲಿ ಎಲ್ಲ ರೀತಿಯವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮತ್ತೆ ನಮ್ಮ ಅಕ್ಕ ಅಕಾಡೆಮಿಯಲ್ಲೂ ಕೂಡ ಮೆಂಟರ್ ಆಗು ಕೂಡ ಅವರು ಕೆಲಸ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಫ್ಯಾಕಲ್ಟಿಯಾಗೂ ಕೂಡ ಅವರು ಅಕ್ಕ ಅಕಾಡೆಮಿಯಲ್ಲಿ ಕೆಲಸ ಮಾಡಿದ್ದಾರೆ. ಆದ್ರಿಂದ ಇವತ್ತು ಕನ್ನಡದಲ್ಲೇ ಪರೀಕ್ಷೆಯನ್ನು ಬರೆದು ಕನ್ನಡ ಸಾಹಿತ್ಯ ವಿಷಯವನ್ನೇ ತೆಗೆದುಕೊಂಡು ರಾಷ್ಟ್ರ ಮಟ್ಟದಲ್ಲಿ 644ನೇ ರ್ಯಾಂಕ್ ಅನ್ನ ಪಡ್ಕೊಂಡು ಸಾಧನೆ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಅಕ್ಕ ಅಕಾಡೆಮಿಗೆ ತಮ್ಮನ್ನೆಲ್ಲ ಇಂಟ್ರಾಕ್ಷನ್ ಮಾಡಲಿಕ್ಕೆ ತಮ್ಮೊಂದಿಗೆ ಬಂದಿದ್ದಾರೆ. ಸರ್, ಓಕೆ, ನಿಮ್ದು ಏನೇ ಕ್ವಶನ್ಸ್ ಇದ್ರು ಅದನ್ನ ಸರ್ ಜೊತೆ ಇಂಟ್ರಾಕ್ಟ್ ಮಾಡಿ ಇದನ್ನ ಸದುಪಯೋಗ ಪಡಿಸ್ಬೇಡಿ. ಓಕೆ, ನಾನು ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡಿದ್ರನಪ್ಪ. ಇಂಟ್ರ್ಯೂ ಕೊಟ್ಟಿದ್ದೀನ, ನೋಡಿದ್ರಾ? ಮತ್ತಿನ್ನೇನು ಹೇಳೋದಿದೆ? ನಾನು ಹೇಳೋದೇ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲವೂ ಸತ್ಯ. ಸೊ ಸುಳ್ಳನ್ನು ನಾನು ಎಲ್ಲಿ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ಯೂಟ್ಯೂಬಲ್ಲಿ ಏನೇನು ಹೇಳಿದ್ದೀನಿ, ನೀವೆಲ್ಲ ಮೀಡಿಯಾದಾಗ ಏನು ಹೇಳಿದಲ್ಲ, ಡೇ 1 when I got ರಿಸಲ್ಟ್ಸ್ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಅದ್ರಾಗ ಏನಿದೆ ಅದು ಸತ್ಯ. ಇದರಿಂದ ಆಚೆಗೂ ನಿಮ್ಗೆ ಏನಾದರೂ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಏನು ಕಷ್ಟ, ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಏನು ಕಷ್ಟ, ಫಿಲಿಮ್ಸ್ ಅಂದರೆ ಏನು ಕಷ್ಟ, ಮಿಡಲ್ ಕ್ಲಾಸ್ ಅವ್ರಿಗೆ ಏನು ಕಷ್ಟ, ನಾನ್ಯಾಕೆ 8 ಅಟೆಂಪ್ಟ್ ತೊಗೊಂಡೆ, ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂತಹ ಸವಾಲುಗಳೇನು, ನಂತರದಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳ ಪ್ರಮಾಣ ಎಷ್ಟು, ನಂತರದಲ್ಲಿ ಮೆಂಟರ್ಶಿಪ್ ಯಾಕೆ ಅವಶ್ಯಕತೆ ಇದೆ, ಈ ಎಕ್ಸಾಮ್ಸ್ ಅಂದರೆ ಏನು. ನನ್ನ ನಿಜವಾದ ವಿದ್ಯಾರ್ಥಿ ಹೇಳ್ತಾರೆ, ಈ ಎಕ್ಸಾಮ್ UPSC ಗುಟ್ಟು ಏನಪ್ಪ, ಯಾವ್ದಪ್ಪ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸಿಂಪಲ್, ಒಂದೇ ಒಂದು ಮೂಲ ಮಂತ್ರ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನನಗೆ ಬಹಳ ಜನ ಈಗ ಮೆಂಟರ್ಶಿಪ್ ಮಾಡಿ ಅಂತಿದ್ದಾರೆ. ಸರ್ ಹೇಗೆ ಮಾಡ್ತೀರಾ ಸರ್ ಮೆಂಟರ್ಶಿಪ್ ಅಂತಂದ್ರೆ ಒಂದೇ ಸಿಂಪಲ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನಾನು ಇಲ್ಲಿ ಸ್ಟಾರ್ಟೆಡ್ ಲಾಸ್ಟ್ ಇಯರ್ 2023 ಪಾಠ ಮಾಡ್ತಾ ಇದ್ದೆ. ಅವತ್ತು ಇದನ್ನೇ ಹೇಳಿದ್ದೀನಿ. ಸಕ್ಸಸ್ ಆಗಿಂತ ಮುಂಚೆಗೆ ಇದನ್ನ ಹೇಳಿದೆ. ಅವಾಗ ಡೌಟ್ ಇರುತ್ತೆ, ಸಾರ್ ಏನೋ ಕತೆ ಹೊಡಿತಾರೆ, ಸಾರೇ ಹಂಗಾಗಿದ್ರೆ ಸಾರೇ ಸಕ್ಸಸ್ ಆಗ್ಬೇಕಿತ್ತಲ್ಲ. ನಮ್ಮಲ್ಲಿ ಏನಾಗುತ್ತೆ, ಶಂಕದಿಂದ ಬರಬೇಕು. ಅವಾಗ ಏನಂತಾರೆ ಅದನ್ನ ಅಂತ. ಈಗ ಶಂಕ ಕೊಟ್ಟಿದ್ದಾನೆ UPSC, ಊದಪ್ಪ ಶಂಕ ನೀನಂತೇಳಿ. ಮೊದಲು ಊದ್ತಾ ಇದ್ದೆ, ನನಗೆ ಅನುಮಾನದಿಂದ ನೋಡೋರು ಎಲ್ಲ ಹೇಳ್ತಾರೆ, ಅವರೇ ಆಗಿಲ್ಲ, ಓಕೆ ಇರಲಿ ಸಂತೋಷ ಅಂತ ಅನ್ಕೊಂಡು ಪಾಸ್ ಆಗಲಿಲ್ಲ, ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಪಾಸ್ ಆದ್ಮೇಲೆ ಸಮಸ್ಯೆ ಆಗೋದು, ಪಾಸ್ ಆದ್ಮೇಲೆ ನಮ್ಮನ್ನು ಮಿಸ್ಗೈಡ್ ಮಾಡೋದು ಜನ. ಆ್ಯಕ್ಚುಲಿ ಪಾಸ್ ಆಗಲೋದೇ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಓಕೆನಾ? ಪಾಸ್ ಆದ್ರೆ ಏನು ಮಾಡ್ತಾರೆ, ಪಾಸ್ ಆದರೂ ಕಲ್ಪನಾ ಲೋಕಕ್ಕೆ ಹೋಗ್ಬಿಡ್ತಾರೆ. ಏನಂಗೆ, ನಾನು ಡೈಲಿ 18 ತಾಸು ಓದ್ತಾ ಇದ್ದೆ, ಇದು ಕಲ್ಪನೆ. ಹದಿನೆಂಟು ತಾಸು ಓದಿದ್ರೆ ನೀವು ಕರೆಕ್ಟ್ ಇದೆ, ಹಿಂಗೆ ಒಂದು ತಿಂಗಳು 2 ತಿಂಗಳು ಓದಿದ್ರೆ ಶೀಘ್ರವೇ ನಿಮ್ಮನ್ನು ಹಾಸ್ಪಿಟಲಲ್ಲಿ ಸೇರಿಸಲಾಗುವುದು. ಮತ್ತೆ ಸರ್ ಯಾವ ಪೇಪರ್ ಓದ್ತಾ ಇದ್ರಿ? ನಾನು ದಿ ಹಿಂದೂ, ದಿ ಮುಸ್ಲಿಂ, ದಿ ಕ್ರಿಶ್ಚಿಯನ್, ಕುರುಕ್ಷೇತ್ರ, ರಣರಂಗ, ಯೋಜನೆ, ಪ್ಲಾನಿಂಗು, ಅನ್ಪ್ಲಾನಿಂಗು. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಓದಿಲ್ಲ ಯಾವ. ನೀವು ನನ್ನ ಚಂದ್ರ ಹೋಟೆಲ್ ಭಾಳ ಬಾರಿ ನೋಡಿರ್ತೀರಿ, ನನ್ನ ಹತ್ರ ಒಂದು ಟ್ಯಾಬ್ ಇರ್ತಿತ್ತು, ಜಸ್ಟ್ ಓನ್ಲಿ 1 ಟ್ಯಾಬ್. ಹಂಗಂತ ಟ್ಯಾಬಿಂದನೇ ಕ್ಲಿಯರ್ ಮಾಡೋಕ್ಕಾಗಿದೆಯಾ? ನನಗೆ ಗೊತ್ತಿತ್ತು ಇಲ್ಲಿ ಕಸ ಯಾವುದು, ರಸ ಯಾವುದು ಅಂತ ಗೊತ್ತಿತ್ತು. ಈಗ ನಮ್ಮಲ್ಲಿ ಹೆಂಗೆ ಇದ್ದಾರೆ ವಿದ್ಯಾರ್ಥಿಗಳು ಅಂದರೆ, ದಿಸ್ ಈಸ್ ದಿ ಕ್ಲಿಯರ್ ಎಕ್ಸಾಂಪಲ್. ನಾನು ಕ್ಲಾಸ್ ತಗೋಬೇಕಾದ್ರೆ ಎಲ್ಲೋ ಆ ಒಂದು ಅರಣ್ಯ ಮೃಗ ಅಥವಾ ಹುಲ್ಲುಗಾವಲಲ್ಲಿ ಅಲ್ಲೊಂದು ಮರ ಇಲ್ಲೊಂದು ಮರ ಕಂಡಿರ್ತಾರ, ಅಲ್ಲೊಬ್ರು ಇಲ್ಲೊಬ್ರು ಬೇರೆಣಿಕೆ ಅಷ್ಟೇ ಸಂಖ್ಯೆ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಈಗ ತುಂಬಿದೆ. ಏನು ಇದು ನಿಜವಾದ ಬೆಳವಣಿಗೆ ಅಲ್ವೇ? ವೈ ಯು ಆರ್ ಕಮಿಂಗ್ ಹಿಯರ್? Today there is no use. There are n number of toppers who are present in YouTube. They are motivating you. So you want motivation. You don't want to study. I have a data survey. ನಾನು ಈಗ ಆಚಾರ್ಯ ಅಕಾಡೆಮಿಯಲ್ಲಿ ಒಂದು ಡೈಲಿ ಏನು ಮಾಡ್ತಿದ್ದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತೀನಿ. ನೋಡಿದ್ದೀರಾ? ಆನ್ ಮಾಡ್ತಾರಾ? ಎಸ್. ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ ಓನ್ಲಿ UPSC. ನನಗೆ UPSCನೇ ತಂದೆ ತಾಯಿ, ಕುಲದೈವ, ಮನೆ ದೈವ, ಇಂದ್ರ, ಚಂದ್ರ. UPSC ಬಿಟ್ಟು ಬೇರೆ ಯಾರೂ ಇಲ್ಲ. UPSC ಇಟ್ಸೆಲ್ಫ್ ಇಸ್ ಎ ಕೋಚಿಂಗ್ ಇನ್ಸ್ಟಿಟ್ಯೂಷನ್. UPSC ಅನ್ನೋದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್. ಓಕೆನಾ?
ನಾನು ಪ್ರೀವಿಯಸ್ ಇರೋ ಕ್ವಶನ್ ಪೇಪರ್ ಮಾಡಿದರೆ ವ್ಯೂಸ್ ಎಷ್ಟು ಬರ್ತಾವಪ್ಪ ಅಂದರೆ 400, 500, 600 ವ್ಯೂಸ್. ನೆಕ್ಸ್ಟ್ ಒಂದು ವಿಡಿಯೋ ಮಾಡಿದೆ, KS ಪ್ರಿಲಿಮ್ಸ್ ಮುಂದೂಡಲಾಗುತ್ತದೆಯೇ ಅಂತ ನೋಡಿ 10,000 ವ್ಯೂಸ್ ಬಂತು. ನಮ್ಮ ಜನಕ್ಕೆ ಕಂಟೆಂಟ್ ಬೇಕಿಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಬೇಕಿಲ್ಲ. KS ಪ್ರಿಲಿಮ್ಸ್ ಮುಂದೋಗುತ್ತಾ? ಮುಂದೋದ್ರೂ ಇವ್ರು ಕ್ಲಿಯರ್ ಮಾಡಲ್ಲ, ಹಿಂದೆ ಬಂದರೂ ಕ್ಲಿಯರ್ ಮಾಡಲ್ಲ, ಅದು ಬೇರೆ ವಿಚಾರ. ಮುಂದೋಯ್ತಾ? ಬಿಡೋ ಮುಗೀತು, ಇವತ್ತು RCB ಮ್ಯಾಚ್ ಹೊಡ್ಕೊಂತಾರದೆ. ಅಂದರೆ ಇಲ್ಲೇನಾಗ್ಬಿಟ್ಟಿದೆ, ಜನಕ್ಕೆ ಕಂಟೆಂಟ್ ಬಿಟ್ಟು ಈ ಥರ ಮೋಟಿವೇಶನ್ ಕ್ಲಾಸ್ ಬೇಕು. KS ಪ್ರಿಲಿಮ್ಸ್ ಮುಂದಕ್ಕೆ ಹೋಗೋದು ಬೇಕು. ಮುಂದಕ್ಕೆ ಹೋದ್ರೂ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೇ, ಅಲ್ಲೇ ಇದ್ರೂ ಪರ್ಫಾರ್ಮೆನ್ಸ್ ಅಷ್ಟೇ. ಈ ಒಂದು ಮೈಂಡ್ ಸೆಟ್ ಇದೆಯಲ್ಲ, ನಿಜ ಹೇಳ್ತೀನಿ, ಇದು ತುಂಬ ಡೇಂಜರಸ್, ಹೆವಿ ಡೇಂಜರಸ್. ಫಸ್ಟ್ ಲೀವ್ ಇಟ್ ಅಬೌಟ್ ವೆದರ್ ಯುವರ್ ಕನ್ನಡ ಮೀಡಿಯಂ ಆರ್ ಇಂಗ್ಲೀಷ್ ಮೀಡಿಯಂ. ಯುವರ್ ಮೈಂಡ್ ಸೆಟ್ ಇಟ್ ಸೆಲ್ಫ್ ಇಸ್ ದೇರ್ ಇಸ್ ಅ ರಾಂಗ್. ನನ್ನ ಪ್ರಕಾರ ಮೈಂಡ್ ಸೆಟ್ ಯಾಕೆ ರಾಂಗ್ ಇದೆ ಅಂತಂದ್ರೆ, ನೀವೆಲ್ಲ ಮಿಡಲ್ ಕ್ಲಾಸಿಂದ ಬಂದಿದ್ದೀರಾ. ಮಿಡಲ್ ಕ್ಲಾಸಿಂದ ಬರಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಪೆನ್ನಿ ಮ್ಯಾಟರ್ಸ್. ಹೌದಾ ಇಲ್ಲಪ್ಪ? 1 ರೂಪಾಯಿಗೂ ನ್ಯಾಯ ಕೊಡಬೇಕಾ ಬೇಡ? ಮತ್ತು ಸ್ಪೆಷಲಿ ಈ ಲೇಡೀಸ್ಗೆ ಏನಪ್ಪ ಆಗುತ್ತೆ ಅಂದರೆ ಮದುವೆ ಸಮಸ್ಯೆ ಉಂಟಾಗುತ್ತೆ. ಇಂಥ ಸಮಸ್ಯೆಗಳೆಲ್ಲ ಇಟ್ಟುಕೊಂಡು ನಾವು ಆಲ್ರೆಡಿ ಹೇಳಿದ್ದೀನಿ, ಹೋದ ವರ್ಷನೇ ಹೇಳಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡ್ರಪ್ಪ ಅಂತ ಹೇಳಿ ಮಾಡಲ್ಲ. ಅಂದರೆ ಇಂಪ್ಲಿಮೆಂಟೇಷನ್ ತುಂಬ ಕೊರತೆ ಇದೆ. ಐ ಡೋಂಟ್ ನೋ ಹೂ ಇಸ್ ಗೋಯಿಂಗ್ ಟು ಸೇವ್ ಯು. ಫಸ್ಟ್ ಇರ್ರೆಸ್ಪೆಕ್ಟ್ ಆಫ್ ಯುವರ್ ಮೀಡಿಯಂ, ಫಸ್ಟ್ ಯು ಶುಡ್ ನೋ ದಿ ಪಲ್ಸ್ ಆಫ್ ದಿಸ್ ಎಕ್ಸಾಮಿನೇಷನ್. ಇದನ್ನು 100 ಬಾರಿ ಹೇಳಿದ್ದೀನಿ. 100 ಬಾರಿ ಹೇಳಿದ್ರು ಅದಕ್ಕೆ ಇವಾಗ ಈ ಕಡೆ ಕಿವಾಗ ಹೋಗಿ ಈ ಕಡೆ ಕಿವಾಗ ಹೋಗಲ್ಲ, ಇಲ್ಲಿಂದ ಹೋಗ್ಬಿಡುತ್ತೆ ಇನ್ನೂ ದುರಂತ. ಮತ್ತು ಬಹಳಷ್ಟು ಬಾರಿ ನನಗೆ ನೋಡಿದ್ದೀನಿ, ನಾನು ಕ್ಲಾಸ್ ತೊಗೋಬೇಕಾದ್ರೆ ಕ್ಲಾಸ್ ತೊಗೊಳ್ತಾ ಇರ್ತೀನಿ ಅಂದ್ಕೊಳ್ಳಿ, ನನಗೆ ಗೊತ್ತಿರುತ್ತೆ ಯಾವ ಸ್ಟೂಡೆಂಟ್ಸು ಈ ಕ್ಲಾಸಲ್ಲಿ ಇದ್ದಾರೆ ಅಂತಂದರೆ. ನಾನು ಇಲ್ಲಿ ಕ್ಲಾಸ್ ತೊಗೊಂಡು ಕೆಳಗಡೆ ಹೋಗ್ತೀನಿ, ನನಗೆ ಎದುರಾಗ್ತಾರೆ. ನನ್ನ ಪ್ರಶ್ನೆ ಏನು ಅಂತಂದರೆ, ನೀವು ಅಡ್ಮಿಷನ್ ತೊಗೊಂಡಿರ್ತೀರಿ, ದುಡ್ಡು ಕೊಟ್ಟಿರ್ತೀರಿ, ಇಲ್ಲಿ ಕ್ಲಾಸಿಗೆ ಬರಲಾರ್ದಂಗೆ ನೀವು ಅಲ್ಲಿ ಹೊರಗಡೆ ಏನು ಮಾಡ್ತೀರ? ನನ್ನ ಎದುರುಗಡೆ ಕಾಣ್ತಾರ, ನನಗೆ ಅವಮಾನ. ನಾನು ನೋಡಿ ನಿನ್ನ ಕ್ಲಾಸಿಗೆ ನಾನು ಬಂದಿಲ್ಲ ಅಂತ ಎಂಟೇ ಟೈಮ್ ಮೆಸೇಜ್ ಕೊಡ್ತಾರ. ನಾನು ನೀವು ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಕಲಿಯುಗದಲ್ಲಿ ವಿದ್ಯಾರ್ಥಿಗಳು ಹೆಂಗೆ ಕಲಿಸ್ಬೇಕು, ಅಯ್ಯ ಪ್ರಭು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಯ್ಯ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದ್ದೀನಿ ನನಗೆ. ಬಟ್ ಯಾರಪ್ಪ ಅಂದರೆ ನಾನು ಹೇಳಿದ ಮಾತುಗಳಲ್ಲಿ ಅದೇ ಅಗೇನ್ ಐ ಟೋಲ್ಡ್ ಯು 5% ರೂಲ್ಸ್. ಇದರಲ್ಲಿ 5% ವಿನ್ ಆಗೋದು. ಡ್ಯಾಮ್ ಶೋರ್ ಬರೆದಿಟ್ಕೊಳ್ಳಿ. ಇದರಲ್ಲಿ ಎಷ್ಟೀಗ 100 ಜನ ಇದ್ದರೆ ಕೇವಲ 5 ಜನ ಸಕ್ಸಸ್ ಆಗ್ತೀರಾ, 5 ಇದಕ್ಕಿಂತ ಜಾಸ್ತಿ ಜನ ಸಕ್ಸಸ್ ಆಗಲ್ಲ. 5 ಜನ ಯಾರು ಅಂದರೆ, ನಾನು ಹೇಳಿದ್ದನ್ನು ನಾನಂತಲ್ಲ ಭಾಳ ಜನ ಹೇಳಿದ್ದಾರೆ. ಅದಕ್ಕೆ ಏನು ಹೇಳ್ತಾರೆ, ಮಾರ್ಕ್ಸ್ವಾದಿ ತತ್ವ. ಕನ್ನಡದಲ್ಲಿ ಏನಿದೆ ಒಂದು ಮಾತು, ಜಗತ್ತನ್ನು ಈಗಾಗಲೇ ಅರ್ಥೈಸಲಾಗಿದೆ, ಈಗ ಬೇಕಿರುವುದು ಅನುಷ್ಠಾನ. UPS ಅನ್ನು ಆಲ್ರೆಡಿ ಅರ್ಥೈಸಲಾಗಿದೆ, ಈಗ ಬೇಕಿರ್ತಕ್ಕಂಥದ್ದು ಅನುಷ್ಠಾನ. ನಾನು ಏನು ಹೇಳ್ತಿದ್ದೀನಪ್ಪ, ಸಿಂಪಲ್ ರೂಲ್ಸ್ ಹೇಳ್ತಿದ್ದೀನಿ ಕಣ್ರಯ್ಯ, ಸಿಂಪಲ್. ಅಲ್ಲೋಗಿ ಆ ಮೆಟೀರಿಯಲ್ಸ್ ಓದಿ, ಇಲ್ಲೋಗಿ ಮೆಟೀರಿಯಲ್ಸ್, ಯಾವ ಮೆಟೀರಿಯಲ್ಸ್ ಬೇಡ. ಪ್ರೀವಿಯಸ್ ಇಯರ್ ಕ್ವಶನ್. ನನ್ನ ಹತ್ರ ಏನಾದರೂ ಮೆಂಟರ್ಶಿಪ್ ಬಂದರೆ ಒಂದೇ ರೂಲ್ಸ್, ಇವತ್ತು ಹೇಳಿದ್ರದೇ ನಾಳೆ ಹೇಳಿದ್ರೆ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಬಿಟ್ಟು ಒಂದೇ ಒಂದು ವರ್ಡ್ ಕೂಡ ನಾನು ನನ್ನಿಂದ ಕೊಡಲ್ಲ. ದಿಸ್ ಈಸ್ ದಿ ಮೈ ಪ್ರಿಪ್ರೇಷನ್. ನಾನು ಈ ವರ್ಷನೂ ಬರೆದಿದ್ದೆ ಹೇಗೆ ಅಂತಂದರೆ, ಎಲ್ಲ ಟೆಸ್ಟ್ ಸೀರೀಸ್ ಹೋಗ್ತಿದ್ದಿಲ್ಲ. ಏನು ಮಾಡ್ತಿದ್ದೆ, ಮನೆಗೆ ಕುಂದಿರ್ತಿದ್ದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಳ್ತಾ ಇದ್ದೆ, ಬರಿತಾ ಇದ್ದೆ ಅಷ್ಟೇ. ಯಾವ IFOS ಎಕ್ಸಾಮ್ ಇರ್ಬೋದು, ಅಗ್ರಿಕಲ್ಚರ್ ಆಪ್ಷನ್ ಇರ್ಬೋದು, ಅಂದರೆ ನನಗೆ ಗೊತ್ತಿರತಕ್ಕಂಥದ್ದು. ಸೊ ಅಂಥವ್ನು ಮಾತ್ರ ಇದು ಮಾಡ್ತಿದ್ದೆ ಫುಲ್. ಇಷ್ಟು ಸಿಂಪಲ್ ರೂಲ್ಸ್ಗಿಂತ ನಿಜ ಹೇಳ್ತೀನಿ, ನನಗಂತೂ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಯಾವುದೋ ಒಂದು XYZ ಇನ್ಸ್ಟಿಟ್ಯೂಷನ್ ಅಂತಿತ್ತು. ದಟ್ XYZ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ದಟ್ ಈಸ್ ನೋನ್ ಫಾರ್ ಗಿವಿಂಗ್ ಬಲ್ಕಿ ಮೆಟೀರಿಯಲ್ಸ್. ಓಕೆನಾ? ದಟ್ ಇನ್ಸ್ಟಿಟ್ಯೂಷನ್ ಗಿವ್ ಎ ಗುಡ್ ರಿಸಲ್ಟ್. ಆ ಗುಡ್ ರಿಸಲ್ಟ್ ಕೊಟ್ಟಾಗ ಏನಾಗ್ಬಿಡುತ್ತೆ, ಎಲ್ಲರೂ ಅದರಿಂದ ಹೋಗ್ಬಿಡ್ತಾರೆ. ಬಟ್ ಐ ವಾಸ್ ವೆರಿ ಶ್ಯೂರ್ ಇದು ಈ ಥರ ಮೆಟೀರಿಯಲ್ಸ್ ಓದಬಾರ್ದು. ಗುಡ್ ರಿಸಲ್ಟ್ ಏನು ಕೊಡ್ತಾರೆ ಗೊತ್ತಾ? ಯಾವುದೇ ಇನ್ಸ್ಟಿಟ್ಯೂಷನ್ ಇದಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಕೇವಲ ಓಡುವ ಕುದುರೆಗಳು ಮಾತ್ರ ರಿಸಲ್ಟ್ಸ್ ಕೊಡ್ತಾರೆ. ಓಡುವ ಕುದುರೆ ಅಂತ ಕರ್ಕೊಂಬಾರ್ದು, ಪಟ್ಟಿ ಕಟ್ಟೋದು, ಓಡೋನ್ನೋದಷ್ಟೇ. ಅವರೇ ಆ್ಯಕ್ಚುಲಿ ಓದೋದು. ಅವ್ರಿಗೆ ಭಾಳ ಸಮಯ ಇರುತ್ತೆ. ಓಡೋ ಕುದುರೆಗಳು ಏನು ಮಾಡ್ತಾರೆ ಅಂತಂದರೆ, ಸೀರಿಯಸ್ ಆಗಿರೋರು ತುಂಬ ರೆಗ್ಯುಲರಾಗಿ ಬರ್ತಾರೆ, ರೆಗ್ಯುಲರಾಗಿ ಟೆಸ್ಟ್ ಬೈತಾರೆ, ರೆಗ್ಯುಲರಾಗಿ ಕ್ಲಾಸ್ ಅಟೆಂಡ್ ಮಾಡಲ್ಲ ಅವರು. ಸೀರಿಯಸ್ ಇದ್ದರೆ ಆಲ್ರೆಡಿ ಕ್ಲಾಸ್ ಮುಗಿಸ್ಕೊಂಡು ಒಂದು ಅಟೆಂಪ್ಟ್ ಕೊಟ್ಟು ಪ್ರಿಲಿಮ್ಸು ಮೇನ್ಸು ಆಗಿರುತ್ತೆ, ಇಂಟರ್ವ್ಯೂ ಹೋಗಿರುತ್ತೆ. ಸೊ ನಾನು ಈ ವರ್ಷ ಏನು ಮಾಡಿದಪ್ಪ ಅಂತಂದರೆ, ಡೈಲಿ 2 ಅವರ್ ಬರಿತಾ ಇರೋದಷ್ಟೇ. ಡೈಲಿ 2 ಅವರ್ ಆಫ್ಟರ್ ಪ್ರಿಲಿಮ್ಸ್. ಡೈಲಿ ಐ ಯೂಶಲಿ ರೋಟ್ ದಿಸ್ ಆನ್ಸರ್ಸ್ ಫಾರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಇದನ್ನೇನಾದರೂ ಬಿಟ್ಟು ಮಾಡಿದರೆ ಅಂತಂದರೆ ನಿಮಗೆ ಉಳಿಗಾಲ ಇಲ್ಲ. ಇದನ್ನು ಕೇಳ್ತೀರಾ, ಮತ್ತೆ ಹೋಗ್ತೀರಾ, ಮತ್ತೆ ಓದ್ತೀರಾ, ಅದೇ ಓದ್ತೀರಾ. ನಿಮ್ಮನ್ನು ಕಾಪಾಡಲು ದಾರಿ ಯಾವುದಯ್ಯ? UPSCಗೆ ಅದೇ ನಾನು ವಿಷನ್ ಮ್ಯಾಗ್ಝಿನ್ ಕೂಡ ಹೇಳಿದ್ದೀನಿ. ವಿಷನ್ ಮ್ಯಾಗ್ಝಿನ್ ಓದಬೇಕಾದ್ರೆ 100 ಪೇಜ್ ಇದ್ರೆ ಕೇವಲ 45 ಪೇಜ್ ಓದಬೇಕು. ಅದರಲ್ಲಿ ಯಾವ 40 ಪೇಜ್ ಅನ್ನೋದು ನಿಮ್ಮ ಗುರು ಹೇಳ್ತಾನೆ, ನೀವು ಡಿಸೈಡ್ ಮಾಡಿಬಿಡಿ.
ಗುರು ಪ್ಲಸ್ ಗುರಿ ಬಹಳ ನನಗೆ ಗುರುಗಳು ಸಿಕ್ಕಿದ್ದಿಲ್ಲ. ಗುರುಗಳು ಸಿಕ್ಕಿದ್ರು, ಜ್ಞಾನವನ್ನು ಕೊಡೋರು ಸಿಕ್ಕಿದ್ರು, ಆದರೆ ಅಪ್ರೋಚನ್ನು ಕೊಡೋರು ಸಿಕ್ಕಿದ್ದಿಲ್ಲ. ಅಪ್ರೋಚ್ ಬೇರೆ, ಜ್ಞಾನ ಬೇರೆ. ಇವೆರಡಕ್ಕೂ ಯಾವತ್ತು ವ್ಯತ್ಯಾಸ ತಿಳ್ಕೊಳ್ಳುತ್ತೆ. ಅಪ್ರೋಚ್ ಇದ್ರೆ ನೀವು ಸ್ವಲ್ಪ ಜ್ಞಾನದಿಂದ ಮ್ಯಾಕ್ಸಿಮಮ್ ಪರ್ಪಸ್ ಇಂದ ಎಕ್ಸಾಮ್ ಕ್ಲಿಯರ್ ಮಾಡಬಹುದು. ಇವತ್ತು ಟುಡೇ ಐ ಕ್ಲಿಯರ್ ದಿಸ್ ಎಕ್ಸಾಮ್ ನಾಟ್ ಓನ್ಲಿ ಬಿಕಾಸ್ ಆಫ್ ನಾಲೆಡ್ಜ್, ಬಿಕಾಸ್ ಆಫ್ ಅಪ್ರೋಚ್. ಇಫ್ ಯು ಸಿ ಮೈ ಓಲ್ಡ್ ವಿಡಿಯೋಸ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್, ನಾನು ಎಸ್ಸೆ ಡಿಸ್ಕಷನ್ ಮಾಡಿದ್ದೀನಿ, ಇಂಡಿಯನ್ ಸೊಸೈಟಿ ಟಾಪಿಕ್ ಮಾಡಿದ್ದೀನಿ. ನನ್ನ ಮೋಡಸ್ ಆಫ್ ಟೀಚಿಂಗ್ ಹೆಂಗಿತ್ತು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ತಾ ಇದ್ದಿಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೆ, ನಿಮ್ಮ ಎದುರುಗಡೆ ಡಿಸ್ಕಸ್ ಮಾಡ್ತಾ ಇದ್ದೆ. ಇದನ್ನು ಬಿಟ್ಟು ಬೇರೆ ಏನು ಮಾಡಲ್ಲ. ಇದು ಹಳೆಯ ರಾಗವನ್ನೇ ನಾನು ಪುನಃ ಹೇಳ್ತಾ ಇದ್ದೀನಿ. ಬಟ್ ಈ ರಾಗಕ್ಕೆ ಈಗ ಒಂದಿಷ್ಟು ಬೆಲೆ ಬಂದಿದೆ, ಅಷ್ಟೇನೇನಿಲ್ಲ. ಅರ್ಥ ಆಯ್ತಾ? ಅವಾಗ ಅನುಮಾನದಿಂದ ನೋಡ್ತಾ ಇದ್ರಿ, ಈಗ ಎಲ್ಲ ಅನುಮಾನಗಳು ಹೋಗ್ಬಿಟ್ಟಿದೆ. ಓಕೆ, ಸರ್ ಮಾಡೋ ಮೆಥಡಲ್ಲಿ ಯಾವುದೋ ಒಂದು ಸಕ್ಸಸ್ ಇದೆ. ಮತ್ತೆ ಹೇಳಿದ್ದೀನಿ ನಾನು, ಮೈ ಕ್ಲಾಸಸ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ಎವಿಡೆನ್ಸ್. ನಾನು ಆಧಾರ ಸಹಿತವಾದಂತಹ ಕ್ಲಾಸ್ ಮಾಡ್ತೀನಿ, ನಿಮ್ಮನ್ನು ಕಲ್ಪನಾ ಲೋಕದಲ್ಲಿ ತೆಗೆದುಕೊಂಡು ಹೋಗಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ, 50 ಕ್ವಶನ್ ಅಟೆಂಡ್ ಮಾಡಬೇಕು, ಅದನ್ನೇ ನಾವು ಎಕ್ಸಾಮ್ ಬರೀಬೇಕು. ಅದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ನಿಮಗೆ ಸಕ್ಸಸ್ ಆಗೋಕ್ಕೆ ಸಾಧ್ಯವಿಲ್ಲ. UPSC ಹಳೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅರ್ದು ಕುಡಿಬೇಕು. ಅರ್ದು ಕುಡಿಬೇಕಂದ್ರೆ ಏನು? ಬುಕ್ಕನ್ನು ಅರಿಬೇಕಾ? ಮಗ್ಸಿಗೆ ಹಾಕ್ಬೇಕಾ? ಇಲ್ಲ. ಗೋಲಾ ನೈಟ್ಸ್ ಕ್ವಶನ್ ಯಾವಾಗ ಬಂದಿದೆ? 1979, 2015 ಬಂದಿದೆ. ಅಂಡಮಾನ್ ನಿಕೋಬಾರ್ ಎಷ್ಟು ಬರೆ ಬಂದಿದೆ. ತದನಂತರದಲ್ಲಿ ಪಾಲಾರ್ ನದಿ ಎಷ್ಟು ಬರೆ ಬಂದಿದೆ ನೋಡಿ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡಿದ್ದೀನಿ ಅದರಲ್ಲಿ, ಯೂಟ್ಯೂಬಲ್ಲಿ. ಇಷ್ಟೊಂದು ಎವಿಡೆನ್ಸ್ ಕೊಟ್ಟ ಮೇಲೂ ನೀವು ಓದಿಲ್ಲ ಅಂತಂದ್ರೆ ನಿಮ್ಮನ್ನ ಆ ಬ್ರಹ್ಮ ಮಹೇಶ್ವರರು ಬಂದರೂ ಸಹ ಸೇವ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಇದೇ ಇಷ್ಟು ಸಿಂಪಲ್, ಇಷ್ಟು ಸರಳ ಸೂತ್ರವನ್ನು ನನಗೆ ಕಾಂಪ್ಲಿಕೇಟ್ ಮಾಡಿರೋಕ್ಕಾಗ್ತಾ ಇಲ್ಲ. ಐ ಡೋಂಟ್ ನೋ. ಸರಳ ಸೂತ್ರ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದು, ಇಷ್ಟು ಇದ್ರಿಗೆ ಇನ್ನೇನೈತೆ? ಏನಿಲ್ಲ. ಇದು ನಾನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಿರೋದು ಬಿಟ್ಟರೆ ಬೇರೆ ಏನಿಲ್ಲ. ನನಗೇನು ವರ್ಕೌಟ್ ಆಗಿದೆ ನಾನು ಹೇಳಿದ್ದೀನಿ. ಬಹುಶಃ ಇನ್ನೊಬ್ರು ಬಂದು ಇಲ್ಲ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಬೇಡ ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಓದು ಅಂತಂದ್ರೆ ಅದು ಅವ್ರ ಸ್ಟೋರಿ, ದಟ್ ಈಸ್ ನಾಟ್ ಮೈ ಸ್ಟೋರಿ. ಐ ನೆವರ್ ಪ್ರಮೋಟ್ ಎನಿ ಇನ್ಸ್ಟಿಟ್ಯೂಷನ್. UPSC ಇಟ್ಸೆಲ್ಫ್ ಇಸ್ ಇನ್ಸ್ಟಿಟ್ಯೂಷನ್ ಫಾರ್ ಮೀ. UPSCಗೆ ಯಾರು ಪೂರಕವಾಗಿ ಕೆಲಸ ಮಾಡ್ತಾರೋ ಅಲ್ಲಿರಿ. UPSC ಪೂರಕವಾಗಿ ಯಾರು ನಿಮಗೆ ಗೈಡ್ ಮಾಡ್ತಾರೋ ಅವ್ರ ಹತ್ರ ಇರಿ. ಗೊತ್ತಾಯ್ತಾ? ಅಲ್ಟಿಮೇಟ್ಲಿ ವಾಟ್ ಮ್ಯಾಟರ್ಸ್ ಅಂತಂದ್ರೆ ನಿಮ್ಮ ಲೈಫ್ ಮ್ಯಾಟರ್ ಆಗುತ್ತೆ, ತುಂಬ ಮ್ಯಾಟರ್ ಆಗುತ್ತೆ. 3 ವರ್ಷ ಸತತವಾಗಿ ಓದಿದ ಮೇಲೆ ಯು ಹ್ಯಾವ್ ಟು ಗೆಟ್ ಎ ಜಾಬ್. ಜಾಬ್ ತಗೊಳ್ಳಾರ್ದಂಗೆ ನೀವು 3 ಅಟೆಂಪ್ಟ್ ಸೀರಿಯಸ್ ಆಗಿ ಕೊಡಬೇಕು. 3 ಅಟೆಂಪ್ಟಲ್ಲಿ ಏನಾದರೂ ಆದರೆ ಓಕೆ, ಆಗಿಲ್ಲ ಜಾಬ್ ತಗೋಬೇಕು, ಹೋಗ್ತಿದೆ. ಐ ಸರ್ವ್ಡ್ ಆಸ್ ಸಬ್ ಇನ್ಸ್ಪೆಕ್ಟರ್ ಫಾರ್ 7 years. 7 ವರ್ಷ ಓದಿದ್ದೀನಿ. ಗೊತ್ತಾಯ್ತಾ? ಸೊ ನನ್ನ ಹಾದಿ ಸಹ ಏನು ಹೂವಿನ ಹಾದಿ ಅಲ್ಲ. ನಾನು ಹೇಳಿದ್ದೀನಲ್ವಾ ಆಲ್ರೆಡಿ ಮೀಡಿಯಾದವರಿಗೆ ಏನಂತ ಹೇಳಿದ್ದೀನಿ. ಸೊ ನನ್ನ ಕಾಲನ್ನು ಎಳೆದಿದ್ದಾರೆ, ಬೆನ್ನೂ ತಟ್ಟಿದ್ದಾರೆ. ನಮಗೆ ಬೆನ್ನು ತಟ್ಟಿದ್ರೆ ಏನನ್ಸಲ್ಲ. ಈಗ ನಮಗೆ ಅಮೃತ ಕೊಟ್ಟರೆ ಮ್ಯಾಟ್ರ್ ಆಗಲ್ಲ, ವಿಷ ಕೊಟ್ಟರೆ ಮ್ಯಾಟ್ರ್ ಆಗುತ್ತೆ. ಯಾಕೆ? ವಿಷವನ್ನು ಕುಡಿದ್ರೆ ಏನಾಗುತ್ತೆ? ಸಾಯ್ತಕ್ಕಂಥ ಸಂಭವಿರುತ್ತೆ. 98 ಜನ ಅಮೃತ ಕೊಟ್ಟರೆ ಏನನ್ಸಲ್ಲ ನಮಗೆ. ಇಬ್ಬರು ವಿಷ ಕೊಟ್ಟರೆ ಏನಾಗುತ್ತೆ? ನಮ್ಮ ಜೀವನ ನಿರ್ನಾಮ ಆಗುತ್ತೆ. ಸೊ ನಮಗೆ 98 ಜನ ಸಹಾಯ ಮಾಡಿದ್ದಾರೆ, 2 ಜನ ಕಾಲ ಎಳೆದಿದ್ದಾರೆ. ಅವರೇ ನನ್ನ ಒಂದು ಇಂಪ್ಯಾಕ್ಟ್ ಕಾರಣ. ಬಿಕಾಸ್ ಆಫ್ ದೆಮ್ ಐ ಫೇಲ್ಡ್ ಇನ್ ಫಿಲಿಮ್ಸ್. ನಾನು ಕನ್ಸಿಸ್ಟೆಂಟ್ಲಿ ಫಿಲಿಮ್ಸ್ ಕ್ಲಿಯರ್ ಮಾಡೋದು. ಕನ್ಸಿಸ್ಟೆಂಟ್ಲಿ ವೆನ್ ಐ ಪುಟ್ ಎ ಪೆನ್ ಐ ವಿಲ್ ಡೈರೆಕ್ಟ್ಲಿ ಐ ವಿಲ್ ಗೋ ಟು ದಿ ಇಂಟರ್ವ್ಯೂ. ಐ ಗಾಟ್ ಟೋಟಲ್ 5 ಇಂಟರ್ವ್ಯೂಸ್, 2 KS, 3 IAS. ಗೊತ್ತಾಯ್ತಾ? ಸೊ ಇಷ್ಟು ಪೇಷನ್ಸ್ ನಿಮ್ಮಲ್ಲಿ ಇದೆಯಾ? ಚೆಕ್ ಮಾಡಬೇಕು. ಭಾಳಷ್ಟು ಜನಕ್ಕೆ ನಾನು ಮದುವೆ ಆದರೂ ಓದೋಕ್ಕಾಗಲ್ಲ, ಮಕ್ಕಳಾದರೂ ಓದೋಕ್ಕಾಗಲ್ಲ ಅಂತ ನನಗೆಲ್ಲ ಆಗಿದೆ. ಆದರೂ ಓದ್ತದೇನೆಂದರೆ ನಮ್ಮೊಳಗಡೆ ಇರ್ತಕ್ಕಂಥ ಬೇಕು. ಅದು ನನಗೊಬ್ಬನಿಗೆ ಇಲ್ಲ, ನಿಮಗೂ ಇದೆ ಅಂತ ನನ್ನ ಭಾವನೆ. ಮತ್ತು ಇನ್ನೊಂದಿದೆ. ವೆನ್ ಐ ಬಿಗ್ಯಾನ್ ಮೈ ಪ್ರಿಪ್ರೇಷನ್ ಇನ್ 2014, ನಾನು ಡೆಲ್ಲಿಯಲ್ಲಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬರು ಸ್ಟೂಡೆಂಟ್ ಇದ್ದರು, ಕರ್ನಾಟಕದವರು. ಏನಪ್ಪ ರಾಜ ಯಾವಾಗ ಹೋಗ್ತೀಯ ಕರ್ನಾಟಕಕ್ಕೆ ಅಂತ ಕೇಳಿದೆ. ಈಗ ಹೋಗಲ್ಲ ಅಂತಂದ. ಯಾವಾಗ ಹೋಗ್ತೀಯ ಮತ್ತೆ? ನಾನು ಒಂದೇ ಬರೆ ರ್ಯಾಂಕ್ ಬಂದು ಕರ್ನಾಟಕಕ್ಕೆ IAS ಆದರೂ ಕರ್ನಾಟಕಕ್ಕೆ ಹೋಗ್ತಂತಂದೆ. ಆ ವ್ಯಕ್ತಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿಲ್ಲ. ಈ ಪೆರಿಶ್ಡ್ ಫ್ರಮ್ ದಿಸ್ ಫೀಲ್ಡ್ ವಿತಿನ್ 2 years. ಅಂದರೆ ನಿಮ್ಮ ಗುರಿ ವಾಸ್ತವದಲ್ಲಿರಬೇಕು. ಏನ್ರಿ ಅದು ಹುಚ್ಚುತನ? ಫಸ್ಟ್ ಅಟೆಂಪ್ಟು IAS ಕರ್ನಾಟಕಕ್ಕೆ ಇಟ್ರೆ, ಯಾವಾಗ ಫಿಲಿಮ್ಸ್ ಹೋಗಿ ಗೊತ್ತಾ? ಸೆಕೆಂಡ್ ಅಟೆಂಪ್ಟ್ IPS ಆದ್ರೆ ತೊಂದರೆ ಇಲ್ಲ. IPS ಇಸ್ ಆಲ್ಸೋ ಗುಡ್. 3 ಅಟೆಂಪ್ಟ್ ಫಸ್ಟ್ ಫಿಲಿಮ್ಸ್ ಕ್ಲಿಯರ್ ಮಾಡೋಣ, ನೋಡೋಣ. ಮೇನ್ಸ್ ಇನ್ನೂ ದೂರ ಐತೆ. ಫಿಲಿಮ್ಸೇ ಕ್ಲಿಯರ್ ಮಾಡಿ. ಹೌ ಮೆನಿ ಹ್ಯಾವ್ ಕ್ಲಿಯರ್ ಫಿಲಿಮ್ಸ್ ಹಿಯರ್? ಹೌ ಮೆನಿ? ಯು? ಓಕೆ, ಗುಡ್. Only 1%. Then he is a very serious. See, that's why he sat in front of here, because he has a submerged. These are all indications. ಯಾವಾಗ ಕ್ಲಿಯರ್ ಮಾಡಿದೆ ನೀವು? 21. ಎಸ್, ಇನ್ನೂ ಚೇಂಜ್ ಆಗಿಬಿಟ್ಟಿದೆ.
ಈಗ ಅವಾಗ ಕಬ್ಬಿಣದ ಕಡಲಾಗಿತ್ತು, ಈಗ ವಜ್ರದ ಕಡಲೆ ಆಗ್ಬಿಡುತ್ತದ. ಕಬ್ಬಿಣವನ್ನು ಮುರಿಬೋದು, ವಜ್ರವನ್ನು ಮುರಿಯೋಕ್ಕಾಗ್ತಾ ಇಲ್ಲ. ಸೊ ದಿಸ್ UPSC ಪ್ರಿಪ್ರೇಷನ್ ನಾಟ್ ಓನ್ಲಿ ಯುವರ್ ಹಾರ್ಡ್ ವರ್ಕ್, ಲಕ್ ಆಲ್ಸೋ ಫ್ಯಾಕ್ಟರ್ಸ್. ಗೊತ್ತಾಯ್ತಾ? ನನಗೆ ಈ ಬೇರೆ ಫಿಲಿಮ್ಸ್ ಬರೆದಿದ್ದಲ್ಲ, ಕಣ್ಣೀರು ಬಂದಿದ್ದಿಲ್ಲ, ರಕ್ತ ಕಣ್ಣೀರು ಬಂದಿತ್ತು. ಫಿಲಿಮ್ಸ್ ಬರೆದು ಕೈ ಮುಗಿದು ಹೋಗ್ಬಿಟ್ಟಿದ್ದೆ ಊರಿಗೆ. ನನ್ನನ್ನು ಯಾರು ಇಡಬೇಡ್ರಪ್ಪ, ನಾನು ಹೋಗ್ಬಿಡ್ತೀನಿ, ಐ ವಾಂಟ್ ಟು ಎಂಜಾಯ್ ಮೈ ಲೈಫ್. ತುಂಬ ಟಫ್ ಇತ್ತು ಪೇಪರ್, ತುಂಬ ಟಫ್ ಇತ್ತು. ನಾನು ಡಿಸಾಸ್ಟರ್ಸ್ಗೆ ರೆಡಿ ಆಗ್ಬಿಟ್ಟಿದ್ದೆ. ನಾನು ಆಲ್ರೆಡಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಕಳಿಸ್ಬಿಟ್ಟಿದ್ದೆ ಊರಿಗೆ, ಸೊ ದಟ್ ಟು ಪ್ರಿಪೇರ್ ಫಾರ್ ಡಿಸಾಸ್ಟರ್. ಆಲ್ರೆಡಿ 10 ಅಟೆಂಪ್ಟ್ ಫೇಲ್ಯೂರ್ ಆಗ್ಬಿಟ್ಟಿದ್ದ. 7 UPSC, 3 KPSC. 10 ಅಟೆಂಪ್ಟ್ ಫೇಲ್ಯೂರ್ ಆದಮೇಲೆ 11 ಕಾನ್ಫಿಡೆನ್ಸ್ ಇರುತ್ತಾ? ಇಸ್ ಇಟ್ ಪಾಸಿಬಲ್? ಸೊ ಅದಕ್ಕೆ ನಂಬರ್ ಫಾರ್ವರ್ಡ್ ಆಗಿಬಿಟ್ಟಿದ್ದೆ ಕಾಲಮ್. ನಂಗೆ ಗೊತ್ತಾಗಿತ್ತು ಬೆಳಗ್ಗೆ ಇವತ್ತು ರಿಸಲ್ಟ್ ಬರ್ತಂತೇಳಿ ಸನ್ನದ್ಧನಾಗ್ಬಿಟ್ಟಿದ್ದೆ. ಏನಂತ? ಫೇಲ್ಯೂರ್ಗೆ. ಕಾಲ್ ಫಾರ್ವರ್ಡ್ ಆಗಿಬಿಟ್ರೆ ಕಾಲ್ ರೀಚ್ ಆಗಲ್ಲ. ಏಂತಿ ಕಳು ನಡೆಯುತ್ತೆ, ತಾಯಿ ಕಳು ನಡೆಯಲ್ಲ ಅಲ್ವಾ? ಸೊ ಅದಕ್ಕೆ ಇಂಥವೆಲ್ಲ ಶೋಕ ಭಾಳ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಇಂತಹ ಶೋಕಗಳಿಗೆ ಒಳಗಾಗಬೇಕು. ಸೊ ಯಾರು ಗೆಲ್ಲಕ್ಕೆ ಸಿದ್ಧ ಬಂದಿರ್ತಾನೆ ಅವನು ಸೋಲೋದಕ್ಕೆ ಸಿದ್ಧ ಆಗಬೇಕು. ನಂದು ಸೋಲಲ್ಲ, ಸೋಲಿನ ಸರಪಳಿ. ಈ PS ಆಗಿದ್ದೀನ 2 ಫಿಸಿಕಲ್ ಫೇಲು. PSI ಇಲ್ಲ ಆಗ್ಬೇಕಾದ್ರೆ ಒಂದು ಹೇಳ್ತೀನಿ ನಿಮಗೆ, 3-4 ರೌಂಡ್ ಓಡಬೇಕಾಗುತ್ತೆ. ನಿಮಗೆಲ್ಲ ಭಾಳ ಈಜಿ ಇರುತ್ತಮ್ಮ, ನೀವೇನು ಚಿಂತೆ ಮಾಡಂಗಿಲ್ಲ. ನೀವೀಗ ಐಸ್ ಕ್ರೀಮ್ ತಿನ್ಕಂತ ಹೋಗ್ಬೋದು. ಇದು ಹುಡುಗರಿಗೆ ಮಾತ್ರ ಅನ್ವಯ. PSIಯಲ್ಲಿ 4 ರೌಂಡ್ ಓಡ್ಬೇಕು, 400 ಮೀಟ್ರು. 4 ರೌಂಡ್ ಅಂದ್ರೆ ಎಷ್ಟಾಗುತ್ತೆ? 1600 ಮೀಟ್ರ್. ಫಸ್ಟ್ ರೌಂಡ್ ಉಲ್ಲಾಸ ಉತ್ಸಾಹ ಇರುತ್ತೆ, ಓಡೇ ಬಿಡ್ತೀನಿ. ಸೆಕೆಂಡ್ ರೌಂಡಿಗೆ ಸ್ವಲ್ಪ ಸ್ಟಾರ್ಟ್ ಆಗುತ್ತಾವಲ್ಲ, ಯಾಕೆ ದೂರ ಐತಲ್ಲ ಇದು ತುಂಬ, ಬಹುಶಃ ಜಾಸ್ತಿ ಇಟ್ಟಿದ್ದಂಗೆ ಅದರ 500 ಮೀಟ್ರ್ ಐತ ಇದು, ಸುಮ್ಮನೆ ಫೇಲ್ ಮಾಡೋಕ್ಕಂತಿಲ್ಲ. 3ನೇ ರೌಂಡ್ ಐತಲ್ಲಪ್ಪ, ಅತಳ ವಿತಳ ಪಾತಾಳ ರಸತಾಳಗಳನ್ನ ನೋಡ್ಕೊಂಡ್ ಬರ್ತೀವಿ. ನನಗನ್ಸಿತ್ತು PSI ಓಡ್ಬೇಕಾದ್ರೆ ನಾನು UPSC ಕ್ಯಾಂಡಿಡೇಟ್, ಯಾಕೆ PSI ಮಾಡಬೇಕು? ಏನಕ್ಕೆ? ನನಗೆ ಅಲ್ಲಿ ಓಡ್ಬೇಕು, ಅಲ್ಲಿಂದ ಬಿಟ್ಟೋಗ್ಬಿಡ್ಬೇಕು ಗ್ರೌಂಡನ್ನು. 3ನೇ ರೌಂಡ್ ಬಿಟ್ಬಿಡ್ಬೇಕಲ್ಲ, ಏನೋ ಒಂದು ಬೇಕಲ್ಲ ಬೆನ್ನು ತಡ್ಕೋಬೇಕ. ನಾನು UPSC ಕ್ಯಾಂಡಿಡೇಟ್, ಈ PSI ಎಲ್ಲ ಬೇಕಾ ನನಗೆ ಛೇ ಅನ್ನೋದು. ಮತ್ತೆ ಆಮೇಲೆ ತಮ್ಮ ಓಡಲಿ, ಅದು UPSC 1% ಸಕ್ಸಸ್ ಐತೆ. ನಮ್ಮ ಕಡೆ PSI ಜಾಬ್ ಸಿಕ್ಕರೆ ಸಾಕು, UPSC ಅನ್ಸರ್ಟನಿಟಿ. ಈಗ ನಾನು ಹೇಳ್ತೀನಲ್ಲ, ರಿಸಲ್ಟ್ ಬರೋವರೆಗೂ ನನಗೆ ಅನ್ಸರ್ಟನಿಟಿ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ದಿಸ್ ಇಸ್ ದಿ ಫ್ಯಾಕ್ಟ್. 3ನೇ ರೌಂಡ್ ಓಡಬೇಕಾದ್ರೆ ನಿಜವಾಗ್ಲೂ ನರಕದ ದರ್ಶನ ಆಗ್ಬಿಡುತ್ತೆ PSI ನೋಡ್ಬೇಕಾದ್ರೆ. ಅಂತಹ ನರಕಗಳನ್ನು ಕಂಡು ಬರ್ಬೇಕು ನಾವು. ಗೊತ್ತಾಯ್ತು? ಆವಾಗ ಅನಿಸ್ತೈತೆ ನನಗೆ. ಆಮೇಲೆ ಅಲ್ಲಿ ಓಡ್ಬೇಕಾದ್ರೆ ಅನಿಸುತ್ತಾ, ಇನ್ನೊಂದು 4 ಹೆಜ್ಜೆ ಮೇಲೆ UPSC ಪ್ರಿಲಿಮ್ಸೇ ಕ್ಲಿಯರ್ ಆಗಲ್ಲ, ನಾನು UPSC ಫಿಟ್ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಎಲ್ಲದರಲ್ಲೂ ಕಷ್ಟ ಇರುತ್ತೆ. ಇಂಥದ್ದು ಈಸಿ ಅಂತಕ್ಕಂಥದ್ದೇ ಇಲ್ಲ ಈ ಪ್ರಪಂಚದಲ್ಲಿ. ಅರ್ಥ ಆಯ್ತಾ? ಮತ್ತು ವಿಶೇಷವಾಗಿ ನನಗೆ ಆಸಕ್ತಿ ಇರ್ತಕ್ಕಂಥದ್ದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮಾಧ್ಯಮ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಲ್ಲಿ ಏನು ಸಮಸ್ಯೆ ಇದೆ ಅಂದರೆ, ಒಂದು ತುಂಬ ಪ್ರಾಕ್ಟಿಕಲ್ ಆಗಿರ್ಬೇಕಂದ್ರೆ ಒಂದು ಇನ್ಸ್ಟಿಟ್ಯೂಷನ್, ಇದು ಇನ್ಸ್ಟಿಟ್ಯೂಷನ್ ಹೋಗಲ್ಲ, ಪಾರ್ಕ್ಲೆಟ್ ಕಂಪ್ಯೂಟರ್ ಸಿದ್ಧಾಂತ ಅಂತಾರೆ. ಅಂದರೆ ಫೀಸ್ ಕಟ್ಟಿದ್ರೆ ಮಾತ್ರ ಇನ್ಸ್ಟಿಟ್ಯೂಷನ್ ರನ್ ಆಗುತ್ತೆ. ಈ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿ ಅವರೇಜ್ ಆಗಿ ಫೀಸು ಕಟ್ಟಲ್ಲ, ಇಂಟ್ರೆಸ್ಟು ತೋರಿಸಲ್ಲ. ನಾನು ಭಾಳ ಬಾರಿ ಇನ್ಸ್ಟಿಟ್ಯೂಷನ್ಗೆ ಹೇಳ್ತೀನಿ, ಫೀಸ್ ಕಟ್ಟಿಲ್ಲ ಬಿಡಿ, ಅವನಲ್ಲಿ ಆಸಕ್ತಿ ಎಷ್ಟಿದೆ ನೋಡಿ ಚೆಕ್ ಮಾಡಿ. ಸರ್ ಅವ್ನು ತುಂಬ ಅಡಮೆಂಟ್ ಆಗಿದ್ದಾನೆ, ಫ್ರೀ ಕೊಟ್ಬಿಡಿ ಅವನಿಗೆ, ಫ್ರೀ ಕೊಡಿ, ಅವ್ನು ಇನ್ಸ್ಟಿಟ್ಯೂಷನ್ಗೆ ನಿಮಗೆ ಕೀರ್ತಿ ತರ್ತಾನೆ. ಗೊತ್ತಾಯ್ತಾ? ಇವೆರಡೂ ಇಲ್ಲ ಅಂದರೆ ಇನ್ಸ್ಟಿಟ್ಯೂಷನ್ ಹೆಂಗ್ರಿ ಸರ್ವ್ ಆಗುತ್ತೆ? ಇದು ದುರಂತ. ತೀವ್ರವಾದ ಪ್ರಾಣೇಶ್ ಹೇಳ್ತಾನಲ್ಲ, ಹಂಗೆ ನಾವು ಮಾಡೋದು. ಯಾವ ಸ್ಕೂಲು? ಕಾಸಿದ್ದೇಶ್ವರ ಸ್ಕೂಲು. ಏನು ಮಾಡ್ತೀಯ? ಎಮ್ಮೆ ಬೆಳಿತೀನಿ ಅಂತಾರಲ್ಲ, ಆ ಒಂದು ಜೋತು ಮುಖ, ಎಣ್ಣೆ ಹಾಕೊಂಡಿರ್ಬೇಕ್ರಿ, ಏನಿರ್ಬೇಕ್ರಿ ಗೊತ್ತಾ? ತೀವ್ರವಾದ ತುಡಿತ ಇರ್ಬೇಕ್ರಿ. ನೀವು ಕನ್ನಡ ಮಾಧ್ಯಮ ಎಂಬುದಲ್ಲೇ ಇದಿರೋದು ಬಹಳ ಡೇಂಜರ್ ಇದೆ. ನಿಜ ಹೇಳ್ತೀನಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಬಿಫೋರ್ ಕಮ್ಮಿಂಗ್ ಟು ದಿಸ್ ಎಕ್ಸಾಮಿನೇಷನ್ ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಮೈಂಡ್ ಸೆಟ್, ವಿಲ್ ಪವರ್ ಇರಬೇಕು. ಪಡಿತೀನಿ ಅಂತಕ್ಕಂಥದಕ್ಕೆ ಇರಬೇಕ್ರಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಲ್ಲಿ. ನೀವು ಬಂದಿರೋ ಬ್ಯಾಕ್ಗ್ರೌಂಡ್, ನನಗಿಂತ ಲೋ ಪರ್ಫಾರ್ಮೆನ್ಸ್ ಯಾರಾದರೂ 39ಗಿಂತ ಕಡಿಮೆ ಪರ್ಸೆಂಟೇಜ್ ಮಾಡಿದ್ದು 39 ಮಾಡಿದ್ರಾ? 39 ಎಷ್ಟಮ್ಮನಿಂದ? ನಾನೊಂದು ತಂಗಿ ಬಿಡು ನೀನು 40, ಅದು 1% ಜಾಸ್ತಿ ಮಾಡಿದ್ದಾರೆ ಅಂದರೆ ನೀನು ಬೇಗ ಆಗ್ತೀಯ. ಹಂಗಾರೆ ನಾನು 8ನೇ ಅಟೆಂಪ್ಟ್ ಅಲ್ಲಾದ್ರೆ ನೀನು ಅಟ್ಲೀಸ್ಟ್ 5ನೇ ಅಟೆಂಪ್ಟ್ ಅಲ್ಲಾದ್ರೂ ಹಾಗೆ ಆಗ್ತೀಯ. ಸೊ ವಿಚಾರ ಏನಂತಂದ್ರೆ, ನಾನೇ ಮಾಡಿರ್ಬೇಕಾದ್ರೆ ನೀವು ಹಂಗಂತೇಳಿ 39%. ನಾನು ಆಮೇಲೆ ಬೆನ್ನತ್ತಿದ್ದೀನಿ. ಹೆಂಗೆ ಬೆನ್ನತ್ತಿದ್ದೀನಿ ಅಂತಂದರೆ, 2009 ಬುಕ್ ಹಿಡಿದವನು 2024 ಬಿಟ್ಟಿಲ್ಲ, ಇವತ್ತಿಗೂ ಬಿಡಲ್ಲ, ಮುಂದೆನೂ ಬಿಡಲ್ಲ.
ನಿಮ್ಮಲ್ಲಿ ಆಸಕ್ತಿ ಇದೆಯಾ? ಇದ್ರೆ ಮಾತ್ರ ಮಾಡಿ, ಇಲ್ಲ ಅಂದರೆ ಇದೊಂದೇ ಲೈಫ್ UPSC ಚಾನ್ಸೇ ಇಲ್ಲ. UPSCಗಿಂತ ಮಿಗಿಲಾದ ಲೈಫ್ ಇದೆ. ಜಸ್ಟ್ ಗೋ ಅಂಡ್ ಎಂಜಾಯ್ ಇಟ್ ಅಂಡ್ ಸರ್. ಬಟ್ ವೇರೆವರ್ ಯು ಗೋ ಯು ಶುಡ್ ಪುಟ್ ಹಾರ್ಡ್ ವರ್ಕ್, ನೋ ಡೌಟ್ ಇನ್ ದಟ್. ನೀವು ಇಲ್ಲಿ ಸಲ್ಲೋರು ಮಾತ್ರ ಅಲ್ಲಿ ಸಲ್ಲಕ್ಕೆ ಸಾಧ್ಯ. ಭಾಳಷ್ಟು ಬರೀ ಇದರಲ್ಲೇ ಗಿರಿಕೆ ಹೊಡ್ಕೊತ ಇರಬೇಡಿ. ಒಂದು 3-4 ವರ್ಷ ಆದಮೇಲೆ ಗೆಟ್ ಇನ್ ಟು ಜಾಬ್. ಎಸ್, ಐ ವಾಂಟ್ ಡೌಟ್ಸ್ ಫ್ರಮ್ ಯು ಪೀಪಲ್ ವೆದರ್ ಅವರ್ ಇಂಗ್ಲೀಷ್ ಮೀಡಿಯಮ್ ಆರ್ ಕನ್ನಡ ಮೀಡಿಯಮ್. ಅಪ್ರೋಚ್ ಇಸ್ ಸೇಮ್. ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ ಬೇರೆ ಇರುತ್ತಾ? ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ ಬೇರೆ ಇರಲ್ಲ. ಕನ್ನಡ ಮೀಡಿಯಮ್ಮು ತುಂಬ ಕಷ್ಟ. ಹೇಳಿದ್ದೀನಿ ನಾನು, ಒಂಟಿ ಸಲಗ. ನಾನೊಬ್ಬನೇ ಇಲ್ಲಿ. ನನ್ನ ರೋದನೆಯನ್ನು ಕೇಳ್ತಕ್ಕಂಥವ್ರು ಯಾರೂ ಇಲ್ಲ. ಐ ರೋಟ್ ಎಕ್ಸಾಮ್ ಇನ್ ರಾಯ್ಪುರ್. ಅವ್ರಿಗೆ ಕನ್ನಡ ಗೊತ್ತಿಲ್ಲ, ನನಗೆ ಹಿಂದಿ ಗೊತ್ತಿಲ್ಲ. ಸುಮ್ಮನೆ ನಾನೇನು ಬರೆದು ನೋಡ್ಕೊಂತ ಇದ್ದಾರೆ. ಇಡೀ ಪ್ರಿಪ್ರೇಷನ್ ಇಬ್ಬರೇ ನಾವು ಬರೆದಿದ್ದು. ಇವರ್ ದಿಸ್ ಟೈಮ್ ವಿ ರೋಟ್ 5 people ರೋಟ್ ಕನ್ನಡ ಮೀಡಿಯಮ್. ಮೀನ್ಸ್ 2 people ಗಾಟ್ ಸೆಲೆಕ್ಟೆಡ್ ಫಾರ್ ಇಂಟರ್ವ್ಯೂ, 1 person is the finalist. One more person, Dr. Mahesh Madiwal, he from Bijapur, such a wonderful man. ನೋಡಿ ಅದಕ್ಕೆ ರೀ ಅವರೆಲ್ಲ ಇಂಟರ್ವ್ಯೂ ಹೋಗೋದು. ಡಾಕ್ಟರ್ ಈಸ್ ವರ್ಕಿಂಗ್ ಎಸ್ ಅ ಡಾಕ್ಟರ್, ಬಟ್ ದಿಸ್ ಹಿಸ್ ಹಾನೆಸ್ಟಿ ಅಂಡ್ ಆ ಒಂದು ವಿಧೇಯತೆ ಇದೆಯಲ್ಲ. ಫೋನ್ ಮಾಡಿ, ಸರ್ ಅದು ಇದೆ ಹೇಳಮ್ಮ, ಸ್ಟಾರ್ಟ್ ಮಾಡಮ್ಮ, ನೀನು 40% ನಿಂದೇನೋ ಡೌಟ್ ಇದೆಯಾ? ಕನ್ನಡದಲ್ಲಿ ಕೊಡ್ಬೇಡಮ್ಮ. ಕನ್ನಡದಲ್ಲಿ ನನಗೆ ಆಪ್ಷನ್ ಇತ್ತು. ಕನ್ನಡದಲ್ಲಿ ಒಬ್ರು ಕುಂದಿರ್ಸಿದ್ರು, ನಾನು ಕೊಡಲಿಲ್ಲ. ಈಗ ನಾನು ತುಂಬ ನಾಲೆಡ್ಜಲ್ಲಿ ಮಾತಾಡಿ ಚೈನೀಸ್ ಭಾಷೆಯಲ್ಲಿ ಮಾತಾಡಿ ನಿನಗೆ ಅರ್ಥ ಆಗುತ್ತಾ? ಅಟ್ಲೀಸ್ಟ್ ನಾನು ಏನೋ ಸ್ವಲ್ಪ ಮಾತಾಡಿದ್ರು ಕನ್ನಡದಲ್ಲಿ ಮಾತಾಡೋದು ಅರ್ಥ ಆಗುತ್ತೆ. ಏನಾಗುತ್ತೆ, ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಕೊಟ್ಟಿದ್ದೆ, ಸರಿಯಾಗಿ ಓಡಿಸ್ಕೊಂಡು ಬಂದೆ. ನಾನು ಫೇಲ್ ಆಗಿದ್ದು ನಾಟ್ ಬಿಕಾಸ್ ಆಫ್ ಮೈ ಮೇನ್ಸ್ ಮಾರ್ಕ್ಸ್, ಬಿಕಾಸ್ ಆಫ್ ಇಂಟರ್ವ್ಯೂ ಸ್ಕೋರ್. ಇಂಟರ್ವ್ಯೂವಲ್ಲಿ ನಿಮ್ಮ ಕೈಗೆ ಏನಿರಲ್ಲ, ಅದು ಭಗವಂತನ ಕೈಯಲ್ಲಿ. ಭಗವಂತನಿಗೆ ಒಂದು ಅರ್ಜಿ ಹಾಕೋಬೇಕು, ದೇವರೇ ನನಗೆ ಒಳ್ಳೆ ಮಾರ್ಕ್ಸ್ ಕೊಡಪ್ಪ ಅಂತೇಳಿ. ಸಮಥಿಂಗ್ ಬಿಯಾಂಡ್ ಯುವರ್ ಕಂಟ್ರೋಲ್. ಇಂಟರ್ವ್ಯೂ ಹೋಗೋದು ಲಕ್ಕು, ಸೆಲೆಕ್ಷನ್ ಆಗೋದು 3 ಲಕ್. ಓಕೆ, ಎಸ್. ಬೇರೆ 260 ಆಗಿದೆ ನಂದು, 260. ಸೊ ಮೋರ್ ದೆನ್ ಇಟ್ ಈಸ್ ಮಿನಿಮಮ್. ಅವ್ರು ಜಸ್ಟ್ ಬಂದರೆ ಮಾತ್ರ ಇಂಗ್ಲೀಷಲ್ಲಿ ಇರ್ತೀಯ. ಇದ್ರ ಜೊತೆಗೆ ನಂದು ಐ ಗಾಟ್ 173 ಇನ್ ಇಂಟರ್ವ್ಯೂ. ನಂದು 129 ಇತ್ತು. 129 to 173. ಐ ಫೇಲ್ಡ್ ಇನ್ ದ ಫಸ್ಟ್ ಇಂಟರ್ವ್ಯೂ ಬಿಕಾಸ್ ಆಫ್. ಅಲ್ಲೇನು ನೀವು ಅನ್ಕೋಬೇಡಿ, ನಿಮ್ದೊಂದು ತಪ್ಪು ಕಲ್ಪನೆ ಇದೆ. ನಾನು ಗ್ರಾಮೀಣ ಭಾಗದಿಂದ ಬಂದೆ, ನಾನು ಕನ್ನಡ ಮಾಧ್ಯಮ, ನಾನು ಬಡತನದಿಂದ ಬಂದೆ. ಹಂಗಿದ್ರೆ ನಿಮ್ಗೆ ಮಾರ್ಕ್ಸ್ ಕಟ್ಟು, ಹಂಗಿದ್ರೆ ಮಾರ್ಕ್ಸ್ ಕಟ್ಟು ನಿಮಗೆ. ಇದು ದುರಂತ. ಬಹಳಷ್ಟು ಜನ ಹೇಳಿದ್ರೆ, ಹೇ UPSC ಸ್ಟ್ಯಾಂಡರ್ಡ್, ಯಾವ ಸ್ಟ್ಯಾಂಡರ್ಡ್ ಇಲ್ಲ, ಬದನೆಕಾಯಿ ಇಲ್ಲ. CSAT ಮೂಲ ಉದ್ದೇಶ ಏನು? ಗ್ರಾಮೀಣ ವಿದ್ಯಾರ್ಥಿಗಳು, ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದಂಥ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನ ಎತ್ತಿ ಒಗಿಬೇಕು. ಅವ್ರನ್ನ ಕಡೆ ಫಿಲಿಮ್ಸ್ ಎಲ್ಲ ಬರಬೇಡ, ಕಟ್ ಮಾಡೋರ್ನ ಅಂತಾರೆ. ದೇರ್ ಇಸ್ ನೋ ಅದರ್ ಇಂಟೆನ್ಷನ್ ಅಟ್ ಆಲ್. ಬೇರೆ ಸಂಸ್ಥೆಗಳಲ್ಲಿ ನಾಲೆಡ್ಜು ಪ್ಲಸ್ ದುಡ್ಡು ಕೊಟ್ಟರೆ ವರ್ಕ್ ಆಗುತ್ತೆ. ಇಲ್ಲಿದೆ ನಿಮ್ಗೆ ಅದು ಆಪ್ಷನ್ ಇಲ್ಲಲ್ಲ. CSAT ಮೂಲ ಉದ್ದೇಶ ಏನಪ್ಪ? ಆರ್ ಯು ಬಿಕಮ್ ಸಿವಿಲ್ ಸರ್ವೆಂಟ್ ಆರ್ ಬ್ಯಾಂಕರ್? ಸಿವಿಲ್ ಸರ್ವೆಂಟ್. ಸರ್, ಯು ಶುಡ್ ಎಕ್ಸ್ಪೆಕ್ಟೆಡ್ ಟು ನೋ ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಎನ್ವೈರ್ಮೆಂಟ್, ಸೈನ್ಸ್ ಅಂಡ್ ಟೆಕ್. ಬಟ್ ಯು ಆರ್ ಫೇಲಿಂಗ್ ಇನ್ ಸೈನ್ಸ್. CSAT. ದೇರ್ ಇಸ್ ನೋ ಸೋಷಿಯಲ್ ಜಸ್ಟಿಸ್ ಅಟ್ ಆಲ್. ನೋ ಸೋಷಿಯಲ್. ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರಶ್ನೆ UPSC ಕೇಳ್ತಾನೆ, ಆದರೆ ಅವನು ಫಾಲೋ ಮಾಡಲ್ಲ. ಎಲ್ಲಿದೆ ಸಾಮಾಜಿಕ ನ್ಯಾಯ? CSAT ಅಲ್ಲಿ ಇದೆಯೇನಪ್ಪ? ಇಸ್ ದರ್ ಎನಿ ಸೋಷಿಯಲ್ ಜಸ್ಟಿಸ್? ಗ್ರಾಮೀಣ ವಿದ್ಯಾರ್ಥಿಗಳು ಅದು ಹೆಂಗೆ ಪೂರಕವಾಗುತ್ತೆ? ಅದು ಕಂಪಲ್ಸರಿ ಪೇಪರ್, ಅದರಲ್ಲಿ ಕ್ವಾಲಿಫೈಯಿಂಗ್ ಇದ್ದದನ್ನು ಯಾಕೆ ಅಷ್ಟು ಟಫ್ ಮಾಡ್ತೀಯಾ? ಸೊ ಯುವರ್ ಇಂಟೆನ್ಷನ್ ಇಸ್ ಟು ಎಲಿಮಿನೇಟ್ ರೂರಲ್ ಸ್ಟೂಡೆಂಟ್ಸ್. ದಿಸ್ UPSC ಇನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಇಸ್ ಎ ಆ್ಯಂಟಿ ರೂರಲ್. ಮೇಲೋಟಕ್ಕೆ ಮಾತ್ರ ಅವ್ರು ಹೇಳ್ತಾರೆ. ಕ್ಲಿಯರ್ ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ, ಎವಿಡೆನ್ಸ್ ಕೊಟ್ಟಿದ್ದೀನಲ್ಲ ನಾನು. CSAT ಟಫ್ ಮಾಡೋದು ಉದ್ದೇಶನೇ ನೀನು ಅವ್ರು ತೆಗಿಬೇಕಂತ. ನೀನು GS ಟಫ್ ಮಾಡಪ್ಪ, GS ಟಫ್ ಮಾಡು, ಎಲ್ಲವನಿಗೆ ಟಫ್ ಇರುತ್ತೆ. ಪೊಲಿಟಿಕಲ್ ಏನು ಕ್ವಶನ್ ಕೇಳ್ತೀಯ ಕೇಳು, ಇಷ್ಟೆಲ್ಲ ಏನು ಕೇಳ್ತೀಯ ಕೇಳು, ಎಲ್ಲರಿಗೂ ಟಫ್ ಇರುತ್ತೆ. ಬಿಕಾಸ್ ಬೀಯಿಂಗ್ ಎ ಸಿವಿಲ್ ಸರ್ವೆಂಟ್ ಯು ಶುಡ್ ನೋ ಆಲ್ ದೀಸ್ ಥಿಂಗ್ಸ್. ಸೈನ್ಸ್ ಅಂಡ್ ಟೆಕಲ್ಲಿ ಏನು ಟಫ್ ಕೇಳ್ತೀಯ ಕೇಳು. ಆದರೆ ಇದನ್ನು ಕೇಳ್ತೀಯಲ್ಲ, ಇದು ತಪ್ಪಲ್ವಾ ನಿಮಗೆ? ಭಾಳ ತಪ್ಪು. ಏನು ಮಾಡೋಕ್ಕಾಗಲ್ಲ. UPSC ಈಸ್ ಎ ಡಿಕ್ಟೇಟರ್, ಸರ್ವಾಧಿಕಾರಿ. ಅವನೇನು ಹೇಳ್ತಾನೆ? ಪೀಪಲ್ ವೆಂಟ್ ಟು ದಿ ಡೆಲ್ಲಿ ಹೈಕೋರ್ಟ್. ಇದು CSAT ಟಫ್ ಆಗಿದ್ದಕ್ಕೆ ಏನು ಹೇಳಿದ್ರು ಗೊತ್ತಾ? ವಿತೌಟ್ ಫಾರ್ಮುಲಾ ನಾವು ಇದನ್ನೆಲ್ಲ ಮಾಡ್ಬೋದು ಅಂತಾರೆ. ಅವರು ಸಿಲೆಬಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? 10th ಲೆವೆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕರೆಕ್ಟಾ? 10th ಏನ್ರಿ? ಅವನವನ್ನ IIT AM ಮಾಡಲ್ಲ. ನಿಜ ರೀ. ನನಗೆ ರಕ್ತ ಕಣ್ಣೀರು. ಫೋನ್ ಮಾಡಿದ್ರು, ಹೆಂಗಾಗಿದ್ರಿ CSAT? ದಯವಿಟ್ಟು ಫೋನ್ ಮಾಡಿಬಿಡಿ, ನಾನು ಸ್ವಲ್ಪ ಜೀವನ ಎಂಜಾಯ್ ಮಾಡಬೇಕು, ನನ್ನ ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪ ಹೋಗ್ತಾ ಇದ್ದೀನಿ, ಸ್ವಲ್ಪ ನನ್ನ ಪರ್ಸನಲ್ ಲೈಫ್ ಇದೆ, ದಯವಿಟ್ಟು ನನಗೆ ಕೇಳಬೇಡ್ರಿ. ಆರಾಮ ಅಷ್ಟೇ. ಅದು ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟು 25 ಕ್ವಶನ್ ಅಟೆಂಡ್ ಮಾಡಿದೆ. ಫಸ್ಟು 3 ಕ್ವಶನ್ನು ಮ್ಯಾಥ್ಸ್ ನೋಡಿದೆ. ಆಮೇಲೆ ಗೊತ್ತಾಯ್ತು ಮ್ಯಾಥ್ಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಆಮೇಲೆ CSAT ಮಾಡಿದೆ, 25 ಮಾಡಿದೆ. ನೆಕ್ಸ್ಟ್ ಸ್ಟಾರ್ಟ್ ಆಯಿತು, ಸ್ಕಿಪ್ ಮಾಡ್ಕೊತ ಹೋದೆ. ಇದು ಬರಲ್ಲ. ಕೊನೆಗೆ ಹೋದೆ, ಇಡೀ ಕ್ವಶನ್ ಪೇಪರ್ ಸ್ಕಿಪ್ ಆಗ್ಬಿಡುತ್ತೆ.
ಅಂದ್ರೆ ಯಾವುದು ಬರಲ್ಲ. ಆಮೇಲೆ ಅಲ್ಲೋ ಇಲ್ಲೋ ಅಮಾಸೆ ಒಂದು ಕೂಡ ಉಣಿಗೊಂದು ಆನ್ಸರ್ ಬರ್ತಾ ಇದ್ವು. ಎಲ್ಲ ಮಾಡಿದೆ, 32 ಕ್ವಶನ್ ಅಟೆಂಡ್ ಮಾಡಿದೆ. 80ಕ್ಕೆ 32 ಕ್ವಶನ್ ಹೋಯ್ತೆ ನಂದು. ಅಲ್ಲೇ ಅರ್ಧ ಕಾನ್ಫಿಡೆನ್ಸ್ ಕುಗ್ಗೋಗ್ಬಿಡ್ತೆ. ಇನ್ನು 2 ನಿಮಿಷ ಅಂತ ಬೆಲ್ ಹೊಡ್ತು. 33ನೇ ಕ್ವಶನ್ನು ಮಾಡ್ತಾ ಇದ್ದೆ. ಒಂದು ಅರ್ಧ ಮಾಡಿದೆ, ಗೊತ್ತಾಯ್ತು ಎ ಮತ್ತು ಬಿ ಆಪ್ಷನ್ ಅಲ್ಲ ಅಂತ ಪಕ್ಕ ಗೊತ್ತಾಯ್ತು. ಅವಾಗ ಇನ್ನೇನು ಕಸ್ಕೊಳಕ್ ಬಂದ ಏನು ಮಾಡ್ತೆ 32 ಅಂತ ಹೊಡಿತೀನಿ ಅಂತ ಗೊತ್ತಾ. ಎಲ್ಲಮ್ಮ ಮಾರಮ್ಮ ನಿಂದೆ ಹಾಕ್ತೀನಿ ಅಂದರೆ ಒಂದು CD ಹಾಕಿ ಬಂದ್ಬಿಟ್ಟೆ. ಏನು ಮಾಡ್ತೀರಾ, ಸರ್ವೆ ಆಗಲೇಬೇಕು. ಇದು ವಾಸ್ತವ. 33. ನಾನು ಐ ಆಮ್ ಎ ಬ್ಯಾಂಕಿಂಗ್ ಸ್ಟೂಡೆಂಟ್. ಐ ಕ್ಲಿಯರ್ಡ್ IBPS ಎಕ್ಸಾಮ್. ನನಗೆ ಎಷ್ಟು ಕಷ್ಟ ಆಗಿರ್ಬೇಕು, ನಿಮಗೆ ಹೆಂಗಾಗಿರ್ಬೇಕು, ಆಗುತ್ತಾ ಇಲ್ಲ ರೀ. ಅವರು UPSC ಅವ್ರು ಏನು ಮಾಡಿದ್ದಾರೆ, ಇಲ್ಲ ನಾನ್ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಆಗಿದ್ದಾರೆ. ಅವ್ರು ಸೆಲೆಕ್ಷನ್ ಆಗಿರೋದು ಬೈ ಲಕ್. ನಾವು UPSC ಪ್ರಿಪ್ರೇಷನ್ ಈಸ್ ನಾಟ್ ಓನ್ಲಿ ಹಾರ್ಡ್ ವರ್ಕ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಲಕ್. ಸೊ ಅದಕ್ಕೆ ನೀವೇನು ಮಾಡಬೇಕು, CSATಗೆ 5 hours ಕೊಡಿ ಅಮ್ಮ. ನೀವು 5 hours ಕೊಟ್ಟಿಲ್ಲ ಅಂತಂದರೆ ಬರಬೇಡಿ ಇಲ್ಲಿಗೆ, ಹೋಗ್ತಾ ಇರಿ ಮನೆಗೆ. ಮದುವೆ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂತ ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡ್ಕೊತಾ ಇರಿ. ಹಿಂಗೆ ಅಡ್ಕೆ ಅಂತ ಓಡಿ 1 ಕಿಲೋಮೀಟರ್ ಗೌನ್ ತಗೊಂಡು ಹಿಂದೆ ನೀನು ಹೋಗ್ಕಂತ. ಲೈಫ್ ತುಂಬಾ ಹಾಯಾಗಿದೆ. ಈ CSAT ನೋಡಿದ್ರೆ ನನಗೆ ಹಂಗೆ ಅನ್ಸಿದೆ ಅವತ್ತು. ನಂದೇನು ಏನ್ರಿ ಹೆಂಗ್ ಮಾಡಿದ್ರೆ ಎಕ್ಸಾಮ್, ಎಕ್ಸಾಮ್ ಬಿಡು, ನಂಗೆ ಏನು ಇಂಪಾರ್ಟೆಂಟ್, ಬಾ ಹೋಗೋಣ. ಎಕ್ಸಾಮ್ ಇವತ್ತು ಬರ್ತೇನೆ, ನೀನು ನನ್ನ ಮಡದಿಯಾಗಿ ಬಂದಿಗೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಶಿವಂಗೆ ಅಂತೇಳಿ ಒಂದು ವಚನ ಒಗದ ಕರ್ಕೊಂಡು ಹೋಗ್ಬಿಟ್ಟೆ ಬಳ್ಳಾರಿಗೆ. ಓಕೆನಾ? ಎಸ್ ಸರ್, ಎಸ್ ಪ್ಲೀಸ್. ಏನಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಎಷ್ಟೆಷ್ಟು ಅವಕಾಶ ಸಿಗುತ್ತೆ ಅಷ್ಟು ಬಳಸಿ. ಜಾಸ್ತಿ ಎಷ್ಟೆಷ್ಟು ಅವಕಾಶ ಸಿಗುತ್ತೆ ಅಷ್ಟು ಬಳಸಿ. ಡೋಂಟ್ ಬಾದರ್ ಅಬೌಟ್ ದಟ್ ಥಿಂಗ್. ಅದ್ರ ಬಗ್ಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಬರೀರಿ. ಸುಸ್ಥಿರ ಗೊತ್ತಿದ್ರೆ ಬರೀರಿ. ಜಾಸ್ತಿ ತಲೆ ಕೆಡಿಸ್ಕೊಂಡು ಬಸ್ಸನ್ನ 4 ಚಕ್ರದ ವಾಹನ ಅಂತ ಬರಿಬೇಡಿ, ಬಸ್ ಅಂತ ಬರೀರಿ. ಓಕೆನಾ? ಎಸ್, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಎಷ್ಟೆಷ್ಟು ಪಾಸಿಬಿಲಿಟಿ ಇರ್ತಾವೆ ಇಂಗ್ಲೀಷ್ ಬಳಸೋಕೆ ಅಷ್ಟು ಬಳಸ್ತಾ ಹೋಗ್ತಾರೆ, ಗೊತ್ತಾಯ್ತಾ? ನಾರ್ಮಲ್ ಆಗಿ, ಮತ್ತೆ ಕಂಗ್ಲೀಷನ್ ಮಾಡಬೇಡಿ, ನಾರ್ಮಲ್ ಆಗಿ ಎಷ್ಟು ಮಾತಾಡೋಕ್ಕಾಗುತ್ತೆ ಅಷ್ಟು. ಓಕೆನಾ? ಎಸ್. ಬೇರೆ ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಹಿಂದಿನ ನೀವು ಕನ್ನಡದಲ್ಲಿ ಬರೀಬೇಕಾದ್ರೆ ಅದನ್ನ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಯಾವ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ರಿ, ಮತ್ತೆ ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲಿ ಯಾವ ರೀತಿ ಆನ್ಸರ್ನ ಬರೀಬೇಕು, ಮತ್ತೆ ಟೈಮ್ ಬ್ಯಾಲೆನ್ಸ್ ಮಾಡೋದು, ಅದೇ ಚಾಲೆಂಜಿಂಗ್. ಅದಕ್ಕೆ ಕನ್ನಡದವ್ರಿಗೆ ಪ್ರಾಬ್ಲಮ್ ಅನ್ನೋದು. ಇದು ಬಂಡ ಆಗಿರ್ಬೇಕು. ಕನ್ನಡ ಮೀಡಿಯಮಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಬಂಡ ಆಗಿದ್ದಾಗ ಮಾತ್ರ ಕೆಲಸ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳೋದು ಇಂಗ್ಲೀಷಲ್ಲಿ, ಬರೆಯೋದು ಕನ್ನಡದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ನನಗೆ SL ಸಮಸ್ಯೆ ಆಯಿತು, ನಿಜ ಸಮಸ್ಯೆ ಆಯಿತು, ಭಾಳ ಸಮಸ್ಯೆ ಆಯಿತು. ಸೊ ದಿಸ್ ಈಸ್ ಎ ಚಾಲೆಂಜಿಂಗ್. ಅದು ಯಾವಾಗ ಬರುತ್ತೆ ಅಂತಂದರೆ, ನೀನು ಎಷ್ಟು ಆನ್ಸರ್ಸ್ ಬರೆದಿದೆಯಪ್ಪ ರಜಾ? ಹೌ ಮೆನಿ ಆನ್ಸರ್ಸ್ ಯು ರೋಟ್ ಇಲ್ಲೋ? ಅದಕ್ಕೆ ಈ ಕ್ವಶನ್ ಒಂದು 100 ಕ್ವಶನ್ ಬರ್ಕೊಂಬ, ನೀನು ಹೇಳ್ತೀಯ ಸರ್ ಇದು ಈಸಿ ಸರ್ ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ ನಾವು ಟ್ರೈ ಮಾಡಲ್ಲ, ಗೊತ್ತಾಯ್ತಾ? ಟ್ರೈ ಮಾಡಲ್ಲ. ಅದಕ್ಕೆ ಈ ಕ್ವಶನ್ ಟ್ರೈ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಬೇರೆ so that we can conclude early. ನೀವು ಕೇಳಿಲ್ಲ ಅಂದ್ರೆ I will conclude because I have many programs and your current affairsಗೆ ನೀನೇನು ಮಾಡ್ತಾ ಇದೀಯ? ಈಗ ಏನು ಮಾಡ್ತಾ ಇದೀಯ? ಈಗ ನೀನು ಕರೆಂಟ್ ಅಫೇರ್ಸ್ಗೆ ನೀನೇನು ಮಾಡ್ತಾ ಇದೀಯ? ಯಾವ ಪೇಪರ್ ಓದ್ತಾ ಇದೆಯಾ? ಹಿಂದೂ ಪೇಪರ್ ಓದ್ತಾ ಇದೆಯಾ? ಪ್ರಜಾವಾಣಿ ಹಿಂದೂ ಪೇಪರಿಂದ ಹಿಂದೆಯಿಂದ ಓದ್ತೀಯ, ಮುಂದೆ ಒಂದು ಓದ್ತೀಯಪ್ಪ? ಅಲ್ಲ, ಹಿಂದೆಯಿಂದ ಓದಬಾರ್ದು, ಅಂದರೆ ಸ್ಪೋರ್ಟ್ಸ್ ಬಿಟ್ಬಿಡ್ಬೇಕು. ಮತ್ತು ಸರ್ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಬರ್ತಾವಲ್ಲ, ಹೆಂಗೆ? ಅವು ನಂಬು ಅಲ್ಲ, ಅವು ದೇವರು. ಪ್ರಿಲಿಮ್ಸಲ್ಲಿ 50 ಕ್ವಶನ್ ಮಾತ್ರ ನಂಬು. ಇದನ್ನು ಭಾಳ ಬಾರಿ ಹೇಳಿದ್ದೀನಿ, ಗೊತ್ತಾಯ್ತಾ? ನಾನು ಆ್ಯಕ್ಚುಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡ್ಬೇಕನ್ನೋದು ಇದೇ ಇನ್ಫಾರ್ಮೇಷನ್ ಸ್ಟಾರ್ಟ್ ಮಾಡಬೇಕಿದೆ. ಬಹುಶಃ ಕಾಲ ಕೂಡಿ ಬಂದಿಲ್ಲ, ಗೊತ್ತಾಯ್ತಾ? ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಬೆಲೆ 100 ಬಾರಿ ಹೇಳಿದ್ದೀನಿ. ನನ್ನ ಕ್ವಶನ್ ಎಷ್ಟಪ್ಪ? 50 ಅಟೆಂಡ್ ಮಾಡಬೇಕು. ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಬಂತಂದ್ರೆ ದೇವರಿಗೆ ಅರ್ಪಣೆ, ತಿರುಪತಿ ತಿಮ್ಮಪ್ಪನಿಗೆ ಅಷ್ಟೇ. ತಲೆ ಕೆಡಿಸ್ಕೋಬೇಡಿ. ಸ್ಪೋರ್ಟ್ಸ್ ರಿಲೇಟೆಡ್ ಏನಾದರೂ ಕ್ವಶನ್ ಇನ್ನು ಓದ್ಕೊಂತ ಹೋದರೆ ಯು ವಿಲ್ ಬಿಕಮ್ ಮೆಂಟಲ್. ನಮ್ದು ಯಾವ ಕ್ವಶನ್? ಪ್ರಿಯಂಬಲಲ್ಲಿ ಜಸ್ಟಿಸ್ ಇದೆಯಾ? ಯಾವ ಟೈಪ್ ಆಫ್ ಜಸ್ಟಿಸ್? ಅದು ನನಗೆ ಆನ್ಸರ್. ಗಾಂಧೀಜಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಎಲ್ಲಿಂದ ರಮಣ? ಎಸ್. ಕೋಲ್ಡ್ ಕರೆನ್ಸಿ ಆರ್ಮ್ ಕರೆನ್ಸಿ? ಎಸ್. ಪಾರ್ಲಿಮೆಂಟಲ್ಲಿ ಬಜೆಟ್ ಪ್ರೊಸೆಸ್? ಎಸ್, ಇಟ್ ಇಸ್ ಮೈ ಕ್ವಶನ್. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ಕಲ್ಲಿ BT ಬದನೆ, BT ಬ್ರಿಂಜಾಲ್, BT ಕಾಟನ್ ಯಾವುದಪ್ಪ? ಅರ್ಬಿಸೈಡ್ಸ್ ಯೂಸ್ ಮಾಡ್ತಾರೆ, ಏನಕ್ಕೆ ಯೂಸ್ ಮಾಡ್ತಾರೆ? ಇವು ನಮ್ಮ ಕ್ವಶನ್ಸ್.
ನೀವು ಇನ್ನೂ 30 ವರ್ಷ ಹೋದ್ರೂ ಇಷ್ಟೇ ಕ್ವಶನ್ ಆಗೋದು. ನೀನು ಆಲ್ಬರ್ಟ್ ಐನ್ಸ್ಟೀನ್ ಆದರೂ ಇಷ್ಟೇ 50 ಕ್ವಶನ್ ಅಟೆಂಡ್ ಮಾಡೋಕ್ಕಾಗೋದು, ಸರ್ ಐಸಾಕ್ ನ್ಯೂಟನ್ ಆದರೂ ಇಷ್ಟೇ ಮಾಡೋಕ್ಕಾಗೋದು, ವಿಶ್ವೇಶ್ವರಯ್ಯ ಆದರೂ 55 ಕ್ವಶನ್. ದಟ್ ಈಸ್ ದಿ ಬ್ಯೂಟಿ ಆಫ್ UPSC. ಆ ಸೌಂದರ್ಯವನ್ನು ಸವಿಬೇಕಪ್ಪ ರಾಜ ನೀನೇ. 50 ಕ್ವಶನ್ ಗೊತ್ತಾಯ್ತಾ? ಎಲ್ಲಿ ಸವಿಬೇಕಂತ ಗೊತ್ತಿರಬೇಕು, ಬೇರೆ ಕಡೆ ಸವಿಬೇಕು ಹೈಟ್ ಬಿಡ್ತಾರೆ ಹಿಂಗ. ಭಾಳಷ್ಟು ಬೇರೆ ಇಲ್ಲಿ ಆಗೋದು. ಅದ್ಯಾವುದೋ ಗ್ರೀನ್ ವಾಷಿಂಗು ವೈಟ್ ವಾಷಿಂಗ್ ಅಂತ ಕ್ವಶನ್ ಬರುತ್ತೆ. ಅದೇನು ಮಾಡ್ತಾ ಗೊತ್ತಾ, ಅಂತ ಕ್ವಶನ್ ಅಟೆಂಡ್ ಮಾಡಿದ್ರ ಇಲ್ಲಿ ಬಾ ಅಂತ ಬಿಟ್ಟು ಕಳಿಸುತ್ತೆ. ಇವು ನೀನು ಒಲ್ಲ ಕ್ವಶನ್ ಇಲ್ಲದ ನೋಡು BT ಕಾಟನ್, ಇದು ನಿನ್ನ ಕ್ವಶನ್ ಗೊತ್ತಾಯ್ತು. ಇಂಥ 50 ಕ್ವಶನ್ ಅಟೆಂಡ್ ಮಾಡ್ರಪ್ಪ ರಾಜ. ನಾನು ಮಾಡೋದು ಅಷ್ಟೇ ಕಡ್ರೆ. ನಂದೇನು ಐ ಕ್ಲಿಯರ್ 4 ಪ್ರಿಲಿಮ್ಸ್ ಗೊತ್ತಾಯ್ತಾ. 2016, 17, 19, 23. ನಂದು 2021ರಲ್ಲಿ ಪ್ರಿಲಿಮ್ಸ್ ಹೋಯಿತು ಬಿಕಾಸ್ ಆಫ್ CSAT. ಓಕೆನಾ. ಈ ಬಾರಿ ನಾನು ಯಾಕೆ ಕ್ಲಿಯರ್ ಮಾಡಿದೆ? ಬೈ ಲಕ್. ಅಫ್ಕೋರ್ಸ್ ಐ ಹ್ಯಾವ್ ಎ ಟ್ಯಾಲೆಂಟ್, ನೋ ಡೌಟ್ ಇನ್ ದ್ಯಾಟ್. ಹಾರ್ಡ್ ವರ್ಕ್ ಪ್ಲಸ್ ಲಕ್ ಶುಡ್ ಕಮ್ ಇನ್ ಒನ್ ಗೋ. ಗೊತ್ತಾಯ್ತು. 2016ರಲ್ಲಿ ನನಗೇನಾದರೂ 173 ಮಾರ್ಕ್ಸ್ ಬಂದುಬಿಟ್ಟಿದ್ರೆ ಅವತ್ತೇ ನಾನು ಆಫೀಸರ್ ಆಗ್ತಿದ್ದೆ ಗೊತ್ತಾಯ್ತಾ. ಇಟ್ಸ್ ಆಲ್ ಅಬೌಟ್ ಟೈಮ್. ಯಾರಾದರೂ 10 ಸೋಲನ್ನು ಉಂಡಿದ್ದೀರಾ ಇಲ್ಲಿವರೆಗೆ? 10 ಸೋಲು ಕಂಟಿನ್ಯೂಸ್ 10 ಸೋಲು ಉಣ್ಬೇಕು ಅಂದರೆ 10 ಬೇಡ, ಬಟ್ ಅಟ್ಲೀಸ್ಟ್ 5 ಉಣ್ಬೇಕು. 5 ಉಂಡಿಲ್ಲ ಅಂತಂದರೆ ನೀವು ಆಗಲ್ಲ. 50 ಕ್ವಶನ್. ಆ 50 ಕ್ವಶನ್ ಯಾರು ಮಾಡ್ತಾರೆ? ಅವರೇ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾರೆ. ಇಲ್ಲ ಇಲ್ಲಿ ಅಲ್ಲಿ ಕೊಡ್ತಕ್ಕಂಥ ಕ್ವಶನ್ಗಳೆಲ್ಲ ನೋಡ್ಕೊಂತ ಹೋದರೆ ನಿಮ್ಮನ್ನು ಆ ಭ್ರಮಬೋಧನೆ ಕಾಪಾಡೋಕ್ಕಾಗಲ್ಲ. ನೀನು ವಿಷನ್ ಮ್ಯಾಗ್ಝಿನ್ ಓದಪ್ಪ, ಹಿಂದೂ ಪೇಪರ್ ಓದು, ವಿಷನ್ ಮ್ಯಾಗ್ಝಿನ್ ಓದು, ಪ್ರಜಾವಾಣಿ ಓದು, ಕನ್ನಡ ಮೀಡಿಯಮ್ಮ. ಇವು 3 ಓದಬೇಕು. ಏನಮ್ಮ ಸ್ಟಾರ್ಟಿಂಗಲ್ಲಿ ಬದ ನಿಜ, ಅದಕ್ಕೆ ಸ್ಟಾರ್ಟಿಂಗ್ ಅಂತಾರೆ. ಅದನ್ನು ಕಷ್ಟ ಆಗೋದಕ್ಕೆ ಸ್ಟಾರ್ಟಿಂಗ್ ಅಂತಾರ. ಈಗ ಆದ್ರೆ ನೀವು ಅವಾಗಲೇ ವೆಟ್ರನ್ ಆಗಿರ್ತೀರ. ಕಷ್ಟ ಆಗಿದೆ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಇದ್ದೀರ ಅಂತ ಅರ್ಥ. ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಿಲ್ಲ. ನನ್ನ ಜೊತೆ ನಾನು 3 ಇಂಟರ್ವ್ಯೂ UPSC ಕೊಟ್ಟಿದ್ದೀನಿ, KPSC 2 ಇಂಟರ್ವ್ಯೂ ಕೊಟ್ಟಿದ್ದೀನಲ್ಲ. ನನ್ನ ಜೊತೆ ಟಾಪರ್ಸ್ ಎಲ್ಲ ನನ್ನ ಜೊತೆ ಇದ್ದಾರೆ. ಕರ್ನಾಟಕ ಬಂದಲ್ಲಿ ಉಳ್ಕೊಂಡಿದ್ದೀವಿ. ಅವರ ಜೀವನ ಶೈಲಿನೇ ಬೇರೆ ರೀ, ನೀವು ಅನ್ಕೊಳಂಗಿರಲ್ಲ. ಅವ್ರೇನಾಗ್ತಾರೆ, ಟಾಪರ್ಸ್ ಆದ್ಮೇಲೆ ಚೇಂಜ್ ಮಾಡ್ತಾರೆ ವರ್ಷ, ಅದು ಬೇರೆ ವಿಚಾರ. ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಮೇನ್ಸ್ ಟೈಮಲ್ಲಿ ಹಿಂದೂ ಪೇಪರೇ ಓದಲ್ಲ ಯಾರು, ಮೇನ್ಸ್ ಬರೆಯೋರು. ನಾವೇನು ಅನ್ಕೊಂಡ್ಬಿಡ್ತೀವಿ ಹಿಂದೂ ಪೇಪರ್ನ. ನಾನು ಸಿಕ್ಕಾಪಟ್ಟೆ ಓದ್ತಾ ಇದ್ದೆ ಅವಾಗ. ಅವನವನು ಟಿ ವಿ ಬಗ್ಗೆ ಬರೀತಾರೆ ಹಿಂದೂ ಪೇಪರ್ನವರು. ಅವ್ರಿಗೆ TB ಬಂದಿದ್ದ ನಮಗೆ ಬರೀತಾರೆ. ಟ್ಯೂಬರ್ಕ್ಯುಲೋಸಿಸ್ ಬರೀತಾರೆ ಅಲ್ಲ ರೀ ಹಿಂದೂ ಪೇಪರ್ನವರು. ಬಹುಶಃ ನನಗೆ ಯಾಕೆ ಎಡಿಟರ್ಗೆ TB ಬಂದಿದ್ದಂಗಿದೆ ಅನ್ಸುತ್ತೆ. ನಿಜ, ಇದೆಲ್ಲ ನ್ಯೂಸ್ ಎಲ್ಲ ಇಲ್ಲ. ಇವರು TB ಬಗ್ಗೆ ಬರ್ದಿದ್ದೆ. ಅವತ್ತು ಗೊತ್ತಾಯ್ತು. ಒನ್ ಫೈನ್ ಡೇ ಐ ರಿಯಲೈಸ್ಡ್ ದಟ್ ದಿಸ್ ಹಿಂದೂ ಪೇಪರ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಎ ಗುಡ್ ಮಾರ್ಕ್ಸ್ ಫಾರ್ ಮಿ. ನಾನು ಈಗ ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಹಿಂದೂ ಪೇಪರ್ ಸರಿಯಾಗಿ ಓದ್ತಾನೆ ಐತಿಲ್ಲ. ನಾನು ಯಾಕೆ ಓದ್ತಾ ಇದ್ದೆ ಅಂದರೆ, ನಾಟ್ ಫಾರ್ ದಿ ಪರ್ಪಸ್ ಆಫ್ ನಾಲೆಡ್ಜ್, ಫಾರ್ ದಿ ಪರ್ಪಸ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್, ಫಾರ್ ದಿ ಗೆಟಿಂಗ್ ದಿ ಗುಡ್ ವರ್ಡ್ಸ್, ಸೊ ದಟ್ ಐ ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ನಾನು ಕನ್ಫರ್ಮ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಏನು, ಐ ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಓನ್ಲಿ. ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು, ಡಿಸೈಡ್ ಆಗ್ಬಿಟ್ಟಿದ್ದೆ. ಅದು ಹೆಂಗೆ ಬರಲಿ, ಏನೇ ಬರಲಿ ಮಾತಾಡಲಿ, ನಾನು ಇಂಗ್ಲೀಷಲ್ಲೇ ಮಾತಾಡಬೇಕಂತ ಡಿಸೈಡ್. ಅದಕ್ಕೆ ಹಿಂದೂ ಪೇಪರ್ ಓದ್ತಿದ್ದೆ. ಪ್ರಾಮಾಣಿಕವಾಗಿ ಹೇಳ್ತೀನಮ್ಮ, ಅದು ನನಗೆ ವರ್ಕ್ ಆಗಿಲ್ಲ. ನೀವು ಓದಿ ಪ್ರಾಬ್ಲಮ್ ಅಂದರೆ ನನಗೇನು ಹಂಗಂತೇಳಿ ನಾನು ಕರೆಂಟ್ ಅಫೇರ್ಸ್ ಇಲ್ಲ, ಓದ್ತಾ ಇದ್ದೆ. ಮ್ಯಾಗ್ಝಿನ್ ತೊಗೊಳ್ತಿದ್ದೆ. ನಾನು ಒಂಥರ ರೋಬೋ ಇದ್ದಂಗೆ ಹಿಂಗೆ ಸ್ಕ್ಯಾನ್ ಮಾಡ್ತಾ ಇದ್ದೆ. ಸ್ಕ್ಯಾನ್ ಮಾಡ್ತಿದ್ದೆ. ಇಂಡೆಕ್ಸಲ್ಲಿ 40 ಪೇಜ್, 100ರಲ್ಲಿ 40%, ಓನ್ಲಿ 40% ರೂಲ್ಸ್. ಒಂದು ಬುಕ್ ತೊಗೊಂಡು 40% ಓದಬೇಕು, 60% ಎಸ್ಕೇಪ್. ಈಗ ವಿಷನ್ ಕ್ವಶನ್ ಪೇಪರ್ ತೊಗೊತೀನಿ. ವಿಷನ್ ಕ್ವಶನ್ ಪೇಪರಲ್ಲಿ 100 ಕ್ವಶನ್ಸಲ್ಲಿ 30 ಕ್ವಶನ್ ಅಟೆಂಡ್ ಮಾಡ್ತೀನಿ, 70 ಕ್ವಶನ್ ಬಿಟ್ಬಿಡ್ತೀನಿ. 70 ಕ್ವಶನ್ ನಾನು ಅಲ್ಲ ಅವತ್ತು. ಸಿಂಪಲ್. ಬಟ್ ಇದು ಸಿಂಪಲ್ ಆಗೋಕ್ಕೆ ನನಗೆ 8 ರಿಂದ 10 ವರ್ಷ ಆಯಿತು. ಅಫ್ಕೋರ್ಸ್ ನನಗೆ ಅಂದ್ರೆ ಯಾವಾಗ 16ರಲ್ಲಿ ಸ್ಟಾರ್ಟ್ ಆಯ್ತಲ್ಲ ಅವಾಗ ಗೊತ್ತಾಗ್ಬಿಡ್ತು, ಇದು ಇಷ್ಟೇ ಫಿಲಿಮ್ಸ್ನ ಕತೆ ಅಂತ ಗೊತ್ತಾಯಿತು. ಬಟ್ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ನೀವು ಮಣ್ಣನ್ನು ಹೋರಬೇಕಾಗುತ್ತೆ, ಅಷ್ಟು ಮಣ್ಣನ್ನು ಹೋರಬೇಕು. ಈಗ ಅದೇ ಹೇಳ್ತೀನಲ್ಲ, ನಾನು ನಿಜ ಹೇಳ್ತೀನಿ, 9 ತಿಂಗಳು ಕೋಚಿಂಗಲ್ಲಿ ನಾನು ಮಿಸ್ ಮಾಡಿದ್ದು ಕೇವಲ 2 ಕ್ಲಾಸ್. ಡೆಲ್ಲಿಲಿ ಮಿಸ್ ಮಾಡಿದ್ದು ಕೇವಲ 2 ಕ್ಲಾಸ್. ಅದು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ನನ್ನ ಬ್ಯಾಂಕಿಂಗ್ ಸೆಲೆಕ್ಷನ್ ಆಗಿತ್ತು. ಇಲ್ಲಿ ಬಂದು ನೋಡಿ, ಇದೇ ನಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ಹೋಗ್ತಿದ್ದೆ. ಅಂದರೆ ಇದು ನನ್ನ ಬದ್ಧತೆ. ಈ ಪ್ರಪಂಚದಲ್ಲಿ ಬದ್ಧತೆ ಇಲ್ದಂಗೆ ಯಾವುದೇ ಒಬ್ಬ ವ್ಯಕ್ತಿ ಗೆದ್ದಂತಹ ಉದಾಹರಣೆನೇ ಇಲ್ಲ. ನೀವು ಎಷ್ಟು ಜನ ಪ್ರಾಮಾಣಿಕವಾಗಿ, ಎಷ್ಟು ಜನ ನೀವು 100% ಅಟೆಂಡೆನ್ಸ್ ಇದೆ. ಇಲ್ಲೇನು ಅಟೆಂಡೆನ್ಸೇ ಇಲ್ಲ. ಇಷ್ಟು ಕ್ಲಾಸ್ ತುಂಬೋದು ಬರೀ ಟಾಪರ್ ಸ್ಟಾಕಿಗೆ ಮಾತ್ರ. ಎಲ್ಲ ಕಡೆ ಹೋದಾಗ ಇದನ್ನು ಹೇಳಿದ್ದೀನಿ, ಟಾಪರ್ ಸ್ಟಾಕ್ ವೋಂಟ್ ಹೆಲ್ಪ್ ಯು. ಟಾಪರ್ ಸ್ಟಾಕ್ ನಾನು ಹೇಳಿದ್ದೀನಿ, ನಾನು ಒಬ್ಬನೇ ಫಸ್ಟಾ, ನೆಕ್ಸ್ಟ್ ವರ್ಷ ಬರೋರು ಹೇಳ್ತಾರೆ, ಹಿಂದಿನ ವರ್ಷದೂ ಹೇಳಿದ್ದಾರೆ. ಎಸ್. ಬೇರಪ್ಪ ಅದೇನೋ ದೊಡ್ಡ ಸ್ಟೇಜ್ ಇದೆಯಲ್ಲ. ಈಗ ನೀನೇನು ಮಾಡಬೇಕು? ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆಯಾ? ಮತ್ತೆ ನಾನು ಅದ್ರ ಬಗ್ಗೆ ಆಸ್ಪಿರೇಷನ್ ಇಟ್ಕೊಬಿಡಿ ಅಂತ ಹೇಳ್ತಾ ಇಲ್ಲ. ಈಗ ಏನು ನಿನ್ನ ಇಮಿಡಿಯೇಟ್ ಗೋಲ್ ಏನು? ವಾಟ್ ಈಸ್ ಯುವರ್ ಇಮಿಡಿಯೇಟ್ ಗೋಲ್? ಪ್ರಿಪೇರ್
ಪ್ರಿಪೇರಿಂಗ್ ಫಿಲಿಮ್ಸಾ ಕ್ಲಿಯರಿಂಗ್ ಫಿಲಿಮ್ಸಾ? ಕ್ಲಿಯರಿಂಗ್ ಫಿಲಿಮ್ಸ್. ನೋಡಿ, ಒನ್ಸ್ ಯು ಕ್ಲಿಯರ್ ಫಿಲಿಮ್ಸ್ ದಟ್ ಗಿವ್ ಯು 3 years ಲೈಫ್ ಫಾರ್ ಯು. 3 ವರ್ಷ ನಿಮ್ಗೆ ಲೈಫ್ ಕೊಡುತ್ತದೆ. ಏಕೆ? ಎಸ್, ಐ ಕ್ಲಿಯರ್ ಫಿಲಿಮ್ಸ್. ಫಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ, UPSC ಸರ್ಟಿಫೈ ಮಾಡಿದ್ದೀನಿ. ಅಫ್ಕೋರ್ಸ್ ಇಂಟರ್ವ್ಯೂ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಚಾಲೆಂಜಿಂಗ್ ಇದೆ, ಸ್ವಲ್ಪ ಲಕ್ ಫ್ಯಾಕ್ಟರ್ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ನಂದು 7 ವರ್ಷ ಐ ವಾಸ್ ವರ್ಕಿಂಗ್ ಆಸ್ ಎ ಸಬ್ ಇನ್ಸ್ಪೆಕ್ಟರ್, ಪೊಲೀಸಿಗೆ ಮೇಲೆ ಕ್ವಶನ್ ಬರುತ್ತಂತ ಅಂದ್ಕೊಂಡಿದ್ದೆ. ಬಂದೇ ಇಲ್ಲ ಕ್ವಶನ್. ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಯಾವ ಬೋರ್ಡ್ ಬರುತ್ತೆ, ನಾನು ಐ ಆಮ್ ದಿ ಫಸ್ಟ್ ಪರ್ಸನ್ ಟು ಗೋ. ಬೆಳಗ್ಗೆ ಹೋದೆ, ನೀನೇ ಫಸ್ಟ್ ಅಂದ್ರೆ ಮುಗಿತಿ ಕತೆ ಅನ್ಕೊಂಡೆ. ಬಟ್ ಏನಿಲ್ಲ, ನಾನು 3 ಇಂಟರ್ವ್ಯೂ ಅಲ್ಲ, ಸ್ವಲ್ಪ ಐ ವಾಸ್ ವೆರಿ ಕಾನ್ಫಿಡೆಂಟ್. ಅವರೇ ಹೊಸಬ್ರು. ನಾನು UPSC 2016 ನೋಡ್ತಾ ಇದ್ದೀನಿ, ಚೇರ್ಮನ್ ಈಗ ನೋಡ್ತಾ ಇದ್ದಾನೆ. ನಾನೇ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋಕೆ, ಸರ್ ದಿಸ್ ಈಸ್ UPSC ಚೇಂಬರ್, ಸೊ ವಿ ಆರ್ ಯೂಶುವಲ್ ಸಿಟ್ಟಿಂಗ್ ದೇರ್ ಅಂತ ಹೇಳ್ಬೇಕಿತ್ತು. ಬಟ್ ಏನು ತಲೆ ಕೆಡ್ಸ್ಕೊಳ್ಳೋದು. ನಾನೇನಕ್ಕೆ ಅಂತಂದರೆ ಐ ವಾಸ್ ಪ್ರಿಪೇರಿಂಗ್ ಫಾರ್ ಡಿಸಾಸ್ಟರ್ಸ್. ಏನಾಗುತ್ತೆ, ಸಬ್ ಇನ್ಸ್ಪೆಕ್ಟರ್ ಇದ್ದೀನಿ, ನಾನು ಕಾನ್ಸ್ಟೇಬಲ್ ಆಗ್ತೀನಿ, ಇನ್ಸ್ಪೆಕ್ಟರ್ ಪ್ರಮೋಷನ್ ಆಗ್ತೀನಿ. ನೆಗೆಟಿವ್ ಅಟಿಟ್ಯೂಡ್ ಕಳ್ಕೊಳ್ಳೋದೇನಿದೆ ರೀ. ಇನ್ಫ್ಯಾಕ್ಟ್ ಇದು ನನಗೆ ಬೋನಸ್. ನನಗೆ ಯಾರು ಕೇಳ್ತಿಲ್ಲ ಓದಬೇಕಂತೇಳಿ. ಬಟ್ ಹಂಗಂತೇಳಿ ಯಾರೂ ಇಂಟ್ರ್ವ್ಯೂಗೆ ಹೋದವ್ರು ಈಸಿಯಾಗಿರಲ್ಲ. ಎಲ್ಲರೂ ತನು ಮನ ಧನವನ್ನು ಅರ್ಪಿಸಿರ್ತಾರೆ. ಅದಕ್ಕೆ ನಾನು ಕರ್ನಾಟಕ ಭವನಕ್ಕೆ ಹೋಗಿ 3-4 ದಿವಸ, ಸಾರಿ 1 ವಾರ ಅಲ್ಲೇ ಇದ್ದೆ. ಮಾರ್ಕ್ ಇಂಟರ್ವ್ಯೂಸ್ ಕೊಡ್ತಾ ಇದ್ದೆ. ಮಾರ್ಕ್ ಇಂಟರ್ವ್ಯೂಸಲ್ಲಿ ಅದು ದೊಡ್ಡ ಕತೆ. ಮಾರ್ಕ್ ಇಂಟರ್ವ್ಯೂಸ್ ಇಸ್ ಆಲ್ಸೋ ಮಾಫಿಯಾ. ಮಾರ್ಕ್ ಇಂಟರ್ವ್ಯೂಸಲ್ಲಿ ನಿನ್ನ ಟೈ ಚೆನ್ನಾಗಿಲ್ಲ, ನಿನ್ನ ಶೂಸ್ ಚೆನ್ನಾಗಿಲ್ಲ, ನಿನ್ನ ಮೂಗು ಚೆನ್ನಾಗಿಲ್ಲ, ಕಣ್ಕಿತ್ತಾಕೋ, ಈ ಥರ ಎಲ್ಲ ಇಂಪ್ರಾಕ್ಟಿಕಲ್ ಸಜೆಷನ್ಸ್ ಹೇಳ್ತಿರ್ತಾರೆ. ಅದು ಬೇರೆ ವಿಚಾರ. ಅಲ್ಲಿ ಒರಿಜಿನಲ್ ಬೋರ್ಡಲ್ಲಿ ಆಗ ನೀನು ಯಾವ ಬೂಟ್ ಹಾಕ್ಯಂಬಂದಿಗೋ, ಬೂಟ್ ಹಾಕ್ಯಂಬಂದಿಲ್ವೋ, ಅದೇನು ತಲೆ ಕೆಡಿಸಲ್ಲ. ದೇ ಮೋರ್ ಬಾದರ್ಡ್ ಅಬೌಟ್ ಇವನ್ ದಿ ವೇ ಆಫ್ ಆನ್ಸರ್. ಗೊತ್ತಾಯ್ತಾ? ಈಗ ಮತ್ತೆ ಅಗೇನ್ ಹೇಳ್ತೀನಿ, ಡೋಂಟ್ ಬಿಲೀವ್ ದೀಸ್ ಯೂಟ್ಯೂಬ್ ಟಾಪರ್ಸ್. ದೇ ಆರ್ ಗೋಯಿಂಗ್ ಟು ಮಿಸ್ಗೈಡ್ ಯು. I don't know what made them to speak like that. ರಿಯಲ್ ಇಂಟ್ರೂ ಬೇರೆ, ಈ ಇಂಟ್ರೂ ಬೇರೆ. ಮತ್ತು ಭಾಳಷ್ಟು ಜನ ಹೇಳ್ತಿರ್ತಾರೆ, ನನಗೆ ಗೊತ್ತಿತ್ತು ನಾನು ಈ ಬಾರಿ ಆಗ್ತೀನಿ ಅಂತ. ಅವೆಲ್ಲ ಸುಳ್ಳು. ನಾನು ನನ್ನ ಫ್ರೆಂಡ್ ಒಬ್ಬನ 50 ರ್ಯಾಂಕ್ ಒಳಗಡೆ ಬರ್ತಾ ಅಂದ್ಕೊಂಡಿದ್ದೆ, ಅವ್ನು ಬರಲೇ ಇಲ್ಲ, ಲಿಸ್ಟಿಂದ ಔಟ್. ನಾನು ಬರಲ್ಲ ಅಂತ ಅಂದ್ಕೊಂಡನು, ಬಂದೆ. ಇವೆಲ್ಲ ಇದ್ದಿದ್ದೆ. ಬಟ್ ನಿಮ್ಮ ಪ್ರಯತ್ನ ಏನು, ಯೋಗ್ಯತೆ ಮಾತ್ರ ಪ್ರೂವ್ ಮಾಡೋದು. ಇವಾಗ ಭಗವಂತನ ಕೈಯಲ್ಲಿದೆ. ಭಗವಂತ ನಿಜವಾಗ್ಲೂ ಬೇಕು ಕಣಪ್ಪ. ಭಗವಂತ ಇಲ್ಲಾಂದ್ರೆ ಈಗ ನೀವು ಕಟ್ಟಕ್ಕೆ ಹೋಗ್ತಿರೋದು ಗುಡಿಸಿದ್ರೆ ಅರಮನೆನ, ಅರಮನೆ ಕಟ್ಟಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಭಗವಂತನ ಇಚ್ಛೆ ಇರಬೇಕು. ಬಟ್ ಭಗವಂತ ಯಾರಿಗೆ ಇಚ್ಛೆ ತೋರಿಸ್ತಾನಂತಂದ್ರೆ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಗೊತ್ತಾಯ್ತು? ಅವನಿಗೆ ಭಗವಂತನಿಗೆ ಗೊತ್ತಾಯ್ತು, ಇವನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಗೊತ್ತಾಯ್ತು. ಆಯ್ತು, ತಗೊಂಡು ಹೋಗಪ್ಪ ಅಂತ ಅಂದ್ಬಿಟ್ಟು. ಈಗ ನೋಡಿ, ನಾವು ಮನೆಯಲ್ಲಿ ಹಠ ಮಾಡುವ ಮಗುವಿಗೆ ಅಥವಾ ಸುಮ್ಮನೆ ಇರ್ತಕ್ಕಂಥ ಮಗುವಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಹಠ ಇರ್ತಕ್ಕಂಥ ಮಗು, ಹಠ ಹಿಡಿಬೇಕು ನಾವು. ದೇವರೇ ಕೊಡ್ತೀಯಾ ಇಲ್ಲ, ಕೊಡ್ತೀಯಾ ಇಲ್ಲ, ಹಂಗಾರೆ ಕೊಡ್ತಾನೆ. ನೀವು ಇಲ್ಲಿ RCB ಮ್ಯಾಚ್ ಹುಡ್ಕೊಂತಿದ್ದ ಅವ್ರು ಅದು ಆಟನ, ಅವರು ವಿರಾಟ್ ಕೊಹ್ಲಿ ಕಪ್ ಗೆಲ್ಲಲ್ಲ, ನೀವು ದೇವ್ರು ನಿಮಗೆ ವರ ಕೊಡಲ್ಲ. ಹಿಂಗಾಗ್ಬಿಡುತ್ತೆ. ಫಸ್ಟ್ ದೇವರಿಂದ ಕಲೆ ಬಿಡಬೇಕು, ಕೊಡಬೇಕು. ಆದರೆ ಅಷ್ಟು ಸೋಲನ್ನೇ ಸೋಲಿಸುವಂತಹ ವಿಪರೀತವಾದ ಹಂಬಲ, ಹುಚ್ಚುತನ ಇರಬೇಕು. ಹುಚ್ಚುತನ, ಸೀರಿಯಸ್ಲಿ ಹುಚ್ಚುತನ ಬೇಕು. ನೀವು ಒಂದು ನೋಡಿದ್ದೀರಾ, ಈಗ ಯಾರಾದರೂ ಒಬ್ಬರು ವ್ಯಕ್ತಿ ಒಬ್ಬನು ತಲೆ ಕೆಟ್ಟವನು ಇರ್ತಾನೆ, ಆ ವ್ಯಕ್ತಿ ಬಗ್ಗೆ ಏನು ಮಾತಾಡೋದು ಗೊತ್ತಾ? ಅವ್ನು ಮಾತಾಡ್ಸ್ಬಿಡ್ರಪ್ಪ, ಅವ್ನು ತಲೆ ಕೆಟ್ಟವನು ಅಂತಾರೆ. ಕರೆಕ್ಟಾ? ಹಂಗೆ ತಲೆ ಕೆಡಬೇಕಿಲ್ಲ, ದೇವ್ರಿಗೆ ಅನ್ಸ್ಬೇಕು, ಅವ್ನು ತಲೆ ಕೆಟ್ಟನಪ್ಪ, ಅವ್ನು ಕೊಟ್ಟಿಲ್ಲ ಅಂದ್ರೆ ಬಿಡಲ್ಲ ಅಂತ. ಬಹುಶಃ ದೇವ್ರಿಗೆ ಗೊತ್ತಾತ ಅನ್ಸುತ್ತೆ. ನಾನು ಆಲ್ರೆಡಿ 9ನೇ ಅಟೆಂಪ್ಟ್ ಪ್ರಿಪೇರ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ, ಗೊತ್ತಾಗ್ಬಿಡುತ್ತೆ ಇವನು ಬಿಡಲ್ಲಪ್ಪ, ಇವನು ಕೊಟ್ಟು ಕಳಿಸ್ಬಿಡಂತ ಅಂದ್ಬಿಟ್ಟು. ಅದಕ್ಕೆ ಸೊ ಹಿಂಗೆ ತಲೆ ಕೆಡ್ಬೇಕು. ನಮಗೆ ತಲೆ ಕೆಟ್ಟೋಗ್ಬಿಡ್ಬೇಕು ದೇವರಿಗೆ. ಅವ್ನು ತಲೆ ಕೆಟ್ಟನ್ರಿ, ಅವ್ನು ಬಿಡಲ್ಲ, ಅವ್ನು ಯಾವುದೇ ಕಾರಣಕ್ಕೆ ಕೊಟ್ಬಿಡಪ್ಪ, ಹಂಗಾರ ಸುಮ್ಮನೆ ಅಂತಾರ. ಸೊ ಅಷ್ಟು ನೀವು ದೇವ್ರಿಗೆ ಕನ್ವಿನ್ಸ್ ಮಾಡಬೇಕು. ಏನಂತ? ತಲೆ ಕೆಟ್ಟವನು ನಾನು ಬಿಡಲ್ಲ, ನಾನು ಸೋದ್ರು ಇಲ್ಲೇ ಗೆದ್ರು ಇಲ್ಲೇ, ಸೋಲನ್ನೇ ಸೋಲ್ಸಕ್ಕೆ ಬಂದಿದ್ದೀನಿ. ಅದೇನಾಗುತ್ತೆ, ಎಲ್ಲವನ್ನು ತೊರೆದು ನಿಂತಾಗ ಎಸ್ ಆಗುತ್ತೆ. ಬಟ್ ದಿಸ್ ಅಂಡ್ ನಾನು ಹೇಳ್ತಾ ಇದ್ದೀನಿ, ನನಗಿಂತ ವರ್ಸ್ಟ್ ಪರ್ಫಾರ್ಮೆನ್ಸು, ವರ್ಸ್ಟ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು ಇಲ್ಲಿ ಯಾರೂ ಇಲ್ಲ. ಎಲ್ರಿಗೂ ಚೆನ್ನಾಗಿದೆ. ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಎವ್ರಿಥಿಂಗ್ ಈ ಸೆಂಟ್ರಲೈಸ್ಡ್ ಪ್ರಿಪ್ರೇಷನ್ ಡೆಲ್ಲಿ, ನೋ ಕನ್ನಡ ಮೀಡಿಯಂ, ನಥಿಂಗ್. ಈಗೆಲ್ಲ ಡಿಸೆಂಟ್ರಲೈಸ್ಡ್ ಪ್ರಿಪ್ರೇಷನ್ ಆಗಿದೆ. ತುಂಬ ಈಸಿ ಇದೆ. ಹಂಗಂತೇಳಿ ಈಸಿ ಇಲ್ಲ, ಕಷ್ಟನೂ ಇದೆ. ಇದರಲ್ಲಿ ಕಸ ಯಾವುದು ರಸ ಯಾವುದು ಗೊತ್ತಿಲ್ಲ. ಮತ್ತು ವಿತೌಟ್ ಮೆಂಟರ್ ಐ ಕೇಮ್ ಇಯರ್. ವಿತೌಟ್ ಮೆಂಟರ್. ನನಗೆ ಯಾರು ಮೆಂಟರು? UPSC ಮೆಂಟರ್. ಐ ಫೈನಲಿ ರಿಯಲೈಸ್ಡ್ ದಟ್ UPSC ನಾನು ಮರಿಬಾರ್ದು ಅಂತ ಗೊತ್ತಾಯಿತು. ಭಾಳಷ್ಟು ಜನ ಯಾವುದೋ ಒಂದು ಸಂಸ್ಥೆಯಿಂದ ಹೋಗ್ಬೇಕಾದ್ರೆ ಅದ್ರ ವಿರುದ್ಧ ಓದೋ ನಾನು, ಇದಾಗಲ್ಲ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಗೊತ್ತಾಯಿತು. ಸೊ ನಿಮಗೆ ನಾನು ಇದನ್ನಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಗ್ಗೆ ಮೆಂಟರ್ಶಿಪ್ ಮಾಡೋಕ್ಕೆ. ವಾಟ್ ಈಸ್ ದಿ ಪ್ರಾಬ್ಲಮ್? ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಫ್ರಮ್ ಯುವರ್ ಸೈಡ್, ನಾಟ್ ಫ್ರಮ್ ಮೈ ಸೈಡ್. ಐ ಹ್ಯಾವ್ ಟೋಲ್ಡ್ ಅರ್ಲಿಯರ್ n ನಂಬರ್ ಆಫ್ 1000 ಟೈಮ್ಸ್. ನನ್ನ ಪ್ರಕಾರ ನನಗೆ ಬೆಳಗ್ಗೆ ಎದ್ದರೆ ಮಾತಾಡೋದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ. ಅಂಡ್ ಐ ಸ್ಟಾರ್ಟೆಡ್ ಎ ಫ್ರೀ ಇನಿಷಿಯೇಟಿವ್ ಇನ್ ದಟ್ ಆಚಾರ್ಯ ಚಾನಲ್, ಹುಡುಗರಿಗೆ ಗೊತ್ತಾಗಲಿ ಅಂತೇಳಿ. ಬೇರೆ ಲಾಸ್ಟ್ ಬೆಂಚಿನ ವಿದ್ಯಾರ್ಥಿಗಳು ಏನಪ್ಪ ಫೋಟೋ ತೆಗೆದಲ್ಲ, ವಾಟ್ ಈಸ್ ಯುವರ್ ಕ್ವಶನ್? ಸೊ ಯು ಹ್ಯಾವ್ ಟೇಕನ್ ಮೈ ಫೋಟೋ, ಟೆಲ್ ಮಿ ವಾಟ್ ಈಸ್ ಯುವರ್ ಕ್ವಶನ್? ಯು ಡೋಂಟ್ ಹ್ಯಾವ್ ಅ ಕ್ವಶನ್, ಯು ವಾಂಟ್ ಅ ಫೋಟೋ?
ಎಸ್. ಸರ್ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹಾಂ ಇಂಗ್ಲೀಷ್ನ ಓದ್ತಿರ್ತೀವಿ ಸರ್. ಹಾಂ ಬಟ್ ಆದರೆ ಅದನ್ನು ನಾವು ಇಂಗ್ಲೀಷಲ್ಲಿ ಬರ್ಕೊಂಡ್ರೆ ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡೋಕ್ಕೆ ನಮಗೇನೋ ಒಂಥರ ಅದು ಸ್ಪಷ್ಟತೆ ಇದೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಕನ್ನಡದಲ್ಲಿ ಬರ್ಕೊಳ್ಳೋಕ್ಕೆ ಅದನ್ನ ಅಷ್ಟು ಸ್ಪಷ್ಟವಾಗಿ ನಾವು ಬರೆಯೋಬೇಕೋ ಅನ್ನೋ ಥರ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಇದೆ. ಓಕೆ, ಯಾವ ಟಾಪಿಕ್ ಬರೆದಿರಿ ಹೇಳಿ? ಪೇ ಕಮಿಷನ್, ಪಕ್ಷಾಂತರ ನಿಷೇಧ ಕಾಯ್ದೆ 1985. ಹಾಂ, ಏನು ಬರೆದಿದ್ಯಮ್ಮ ಅದರಲ್ಲಿ? ಬುಲೆಟ್ ಪಾಯಿಂಟ್ಸ್ ಬರೀತೀವಿ. ಬುಲೆಟ್ ಪಾಯಿಂಟ್ಸಲ್ಲಿ ಬರೆದಿ ಪಕ್ಷಾಂತರ ಇಂಗ್ಲೀಷಲ್ಲೇ ಬರ್ಕೊತೀವಿ. ಇಂಗ್ಲೀಷಲ್ಲೇ ಬರೆದಿ. ನೆಕ್ಸ್ಟ್ ಟೈಮ್ ನಾನು ಇಂಗ್ಲೀಷಲ್ಲೇ ಓದ್ತಿರ್ಬೇಕು. ನಾನು ಬರ್ದಿರೋ ಬುಲೆಟ್ ಪಾಯಿಂಟ್ಸೇ. ಹಾಂ, ಓಕೆ. ಕ್ಲಾರಿಟಿ ಇರುತ್ತೆ. ಇಲ್ಲ, ಅವ್ರು ತುಂಬ ಕರೆಕ್ಟ್ ಒಳ್ಳೆಯ ಟಾಪಿಕ್ ಹೇಳಿದ್ರು. ಪಕ್ಷಾಂತರ ನಿಷೇಧ ಕಾಯ್ದೆ, ಪಕ್ಷಾಂತರ ನಿಷೇಧ ಕಾಯ್ದೆ 52ನೇ ತಿದ್ದುಪಡಿ 1985. ಕ್ವಶನ್ ಹೆಂಗೆ ಕೇಳ್ತಾರಮ್ಮ UPSC ಹೇಳಿ? ಯಾವ ಆಯಾಮದಿಂದ ಆ ಪ್ರಶ್ನೆ ಕೇಳ್ತಾರೆ? ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಹೇಳಿ. ತಿದ್ದುಪಡಿ ಕೇಳ್ಬೋದು. ಅದು ಪ್ರಿಲಿಮ್ಸ್. ತಿದ್ದುಪಡಿ ಎಷ್ಟನೇ ತಿದ್ದುಪಡಿ ಅಂಥವು? KPSC, SDA ಅಮ್ಮೀಟ್ರ್ ಯಾರು ಕಂಡಿಡಿದ್ರ, ಗ್ಯಾಲೋನೋಮೀಟ್ರ್ ಯಾರು ಕಂಡಿಡಿದ್ರ? UPSCಲಿ ಅಷ್ಟು ಡೈರೆಕ್ಟಾಗಿ ಕೇಳಲ್ಲ, ಕೇಳ್ತಾರೆ ಅಷ್ಟು ಡೈರೆಕ್ಟಾಗಿ ಕೇಳಲ್ಲ. ಇದು ಎಷ್ಟನೇ ತಿದ್ದುಪಡಿ ಮಾಡಲ್ಲ ಆಯ್ತು, ಅದು ಹೋಯ್ತು ಕಾಲ. ಯಾವ ಆ್ಯಂಗಲಿಂದ ಕೇಳ್ತಾರೆ ಹೇಳಪ್ಪ? ಒಂದು ನಿಮಿಷ, ನೀನು ಭಾಳ ಇದೀವಿ ಅಲ್ಲ. ಶೆಡ್ಯೂಲ್ಸ್ ಓಕೆ, ದಟ್ ಇಸ್ ಫೈನ್. ಮೇನ್ಸಿಂದ ಹೇಳಿ. ಮೇನ್ಸಿಂದ ಮೇನ್ಸ್ ಆ್ಯಂಗಲ್ ಹೇಳ್ರಪ್ಪ. ಈಗ ಫಿಲಿಮ್ಸಲ್ಲಿ ಕನ್ನಡ ಇಂಗ್ಲೀಷ್ ಮ್ಯಾಟ್ರ್ ಆಗುತ್ತಾ? ಫಿಲಿಮ್ಸಲ್ಲಿ ಮ್ಯಾಟ್ರ್ ಆಗುತ್ತೆ ನಮ್ಮ ಮ್ಯಾಟ್ರ್ ಆಗುತ್ತೆ. ನೀ ಅಲ್ಲೇನು ಫಿಲಿಮ್ಸಲ್ಲಿ ಏನದು ಟಿಕ್ ಹಾಕೋದು. ನಾನು ಕೇಳ್ತಕ್ಕಂಥದ್ದು ಮೇನ್ಸ್ ಆಯಾಮದಿಂದ ಹೆಂಗೆ ಬರುತ್ತೆ? ಇಲ್ಲ, ಹೋಯ್ತು. ಮುಂಬೈಯಲ್ಲಿ ಗೌರ್ಮೆಂಟ್ ಚೇಂಜ್ ಆಗಿದೆ. ಹಾಂ, ಬೇರೆ ಪಕ್ಷ ಅದ್ಮೇಲೆ ಕ್ವಶನ್ ಬರ್ಬೋದು. ಇದೇ ತಪ್ಪು. ಹಾಂ, ಹೇಳಪ್ಪ, ನೀನು ಹೇಳು. ಗೌರ್ಮೆಂಟ್ ಓಕೆ, ಎಸ್, ಅಟ್ಲೀಸ್ಟ್ ಈಸ್ ಇನ್ ದಿ ಲೈನ್. ಓಕೆ, ನೀನು ಎಷ್ಟು ವರ್ಷ ಆಯ್ತು ಪ್ರಿಪೇರ್ ಮಾಡೋಕ್ಕೆ? ಎಷ್ಟು ವರ್ಷ ಆಯ್ತು? 2 years ಆಯ್ತು. ಈ ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಯಾವುದಾದ್ರೂ ಕ್ವಶನ್ ನೋಡಿದ್ಯಾ ನೀನು? ಮೇನ್ಸಲ್ಲಿ ನೋಡಿದ್ಯಾ? ಮತ್ತೆ ದಟ್ ಈಸ್ ದಿ ಫೇಲ್ವರ್. ಏನೇನು ಅಂತಂದರೆ, ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನೀವೇನು ಮಾಡ್ತಾ ಇದ್ದೀರಾ? ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾ ಇದ್ದೀರಾ, ಜ್ಞಾನವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಅಪ್ರೋಚ್ ಇಲ್ಲ. ದಿಸ್ ಈಸ್ ದಿ ಫೇಲ್ವರ್. ಕ್ವಶನ್ ಏನಂತ ಬಂದಿದೆ? ಆ್ಯಂಟಿ ಡಿಫೆಕ್ಷನ್ ಲಾ ಹೇಗೆ ನಮ್ಮ ಪ್ರಜಾಪ್ರತಿನಿಧಿಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದೆ ಅಂತ ಕ್ವಶನ್ ಬಂದಿದೆ. ಗೊತ್ತಾ ನಿಮಗೆ? ಈ ಆ್ಯಂಗಲಿಂದ ಓದಬೇಕಮ್ಮ, ಅದು ಕ್ವಶನ್ ರಿಪೀಟ್ ಆಗುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆಗಿರ್ತಕ್ಕಂತಹ ಸವಾಲುಗಳು ಏನು? ಪಕ್ಷಾಂತರ ನಿಷೇಧ ಕಾಯ್ದೆಗಿರ್ತಕ್ಕಂಥ ಸವಾಲುಗಳು ಏನಿದಾವೆ ಸವಾಲುಗಳು? ಇಲ್ವಾ? ಇದು ಆ್ಯಂಗಲ್ ಆಫ್ ಪ್ರಿಪ್ರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಟಾಪಿಕ್ ಓದ್ಕೊಂಡಿದ್ದೀರಾ? ಯಾವ ಆ್ಯಂಗಲ್ ಅಂತ ಕೇಳಿದ್ದಾನೆ. ಏನಿದೆಯಪ್ಪ? ಯಾರು ಓದಿರಲ್ಲ ಹೇಳಿ. ಪಕ್ಷಾಂತರ ನಿಷೇಧ ಕಾಯ್ದೆಗಿರ್ತಕ್ಕಂಥ ಸವಾಲುಗಳು ಹೇಳ್ತೀರಾ? ಹೇಳಪ್ಪ ರಾಜು. ಹಾಂ, 1/3 ಇದು ಮಾಡಿದರೆ ಇದು ಪಾರ್ಟಿ ಸಬ್ಮರ್ಜ್ ಮಾಡಂಗಿಲ್ವಾ? ಪಾರ್ಟಿ ಮರ್ಜ್ ಮಾಡಂಗಿಲ್ವಾ? ಪಾರ್ಟಿ ಅಪ್ಲಿಕೇಬಲ್ ಆಗಲ್ಲ. ಹಾಂ, ಓಕೆ, ಒಂದಾಯ್ತು. ಅಂದರೆ ಆ್ಯಂಟಿ ಡಿಫೆಕ್ಷನ್ ಏನು ಮಾಡುತ್ತೆ? ಇದು ಪರ್ಸನ್ ಡಿಫೆಕ್ಟ್ ಆಗೋದು ತಪ್ಪಿಸುತ್ತೆ ಹೊರತು ಟೀಮ್ ಡಿಫೆಕ್ಟ್ ಆಗೋದನ್ನು ತಪ್ಪಿಸಲ್ಲ. ಒಂದಾಯ್ತು. ನೆಕ್ಸ್ಟ್ ಬೇರೆ ಏನಪ್ಪ? ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗೆ 6 months ಕೊಟ್ಟಿದ್ಯಾ? 6 months ಆದಮೇಲೆ ಬೇರೆ ಪಾರ್ಟಿಗೆ ಜಾಯ್ನ್ ಆದರೆ ಅವ್ರದ್ದು ಇದು ಹೆಂಗೆ ಡಿಮೆರಿಟು? 6 months ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ 6 months ಆದ್ಮೇಲೆ ಜಾಯ್ನ್ ಆಗ್ಬೇಕಾ? ಅವಾಗ ಜಾಯ್ನ್ ಆಗ್ಬೇಕಾ? ಜಾಯ್ನ್ ಆದರೆ ಅವರು ತಪ್ಪು ಮಾಹಿತಿ. ನಾಮಿನೇಟೆಡ್ ಬೇರೆ, ಇಂಡಿಪೆಂಡೆಂಟ್ ಬೇರೆ. ನಾಮಿನೇಟೆಡ್ ಮೆಂಬರ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆಪ್ಪ ಇಲ್ಲಿ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಇಂಪಾರ್ಟೆಂಟ್ ಅಲ್ಲ. ನೀವು ಯಾವ ಆಯಾಮದಿಂದ ಓದ್ತೀರಾ? ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಗೊತ್ತಿಲ್ಲ, ಈ ಆಯಾಮದಿಂದ ಕೇಳಿದ್ದಾರೆ, ಗೊತ್ತಿಲ್ಲ. ನೀವು ಮೀಡಿಯಮ್ ಯಾವುದನ್ನಾಗಿ ಅಪ್ರೋಚ್ ಚೆನ್ನಾಗಿಲ್ಲಮ್ಮ. ಅದಕ್ಕೆ ಪ್ರಿಲಿಮ್ಸಲ್ಲಿ ಕನ್ನಡ ಇಂಗ್ಲೀಷ್ ಮ್ಯಾಟ್ರ್ ಆಗಲ್ಲ, ಮೇನ್ಸಲ್ಲಿ ಮ್ಯಾಟ್ರ್ ಆಗುತ್ತೆ.
ಮೇನ್ಸಲ್ಲಿ ಈ ಆಯಾಮದಿಂದ ಓದಿ. ಇಂಥ ಆಯಾಮಗಳಿದ್ದಾಗ ಮಾತ್ರ ನೀವು ಎಕ್ಸಾಮ್ ಕ್ಲಿಯರ್ ಮಾಡಾಗುತ್ತೆ. ಡೈಮೆನ್ಷನ್ ಡೈಮೆನ್ಷನ್ ಡೈಮೆನ್ಷನ್. ಅಶೋಕ ಬಂತಂದರೆ ಯಾವ ಆ್ಯಂಗಲಿಂದ ಬರುತ್ತೆ? ಅಶೋಕನ ಎಡಿಕ್ಟ್ಸು, ಅಶೋಕನ ಧಮ್ಮ ಅಷ್ಟೇ ಬರೋದು. ಮೌರ್ಯರ ಆಡಳಿತ ಬರಲ್ಲ. ಮೌರ್ಯಸ್ ಅಡ್ಮಿನಿಸ್ಟ್ರೇಷನ್ ನೆವರ್ ಕಮ್ ಇನ್ ಟು ಎಕ್ಸಾಮ್ ಪ್ರೋಸೆಸ್. ಬರ್ಕೊಡ್ತೀನಿ, ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಮೌರ್ಯಸ್ ಅಡ್ಮಿನಿಸ್ಟ್ರೇಷನ್ ನೆವರ್ ಕಮ್. ಬಂದರೂ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ. ನಮ್ದೇನಪ್ಪ ಅಟೆಂಡ್ ಮಾಡ್ತಕ್ಕಂಥ ಕ್ವಶನ್ 20 ಕ್ವಶನ್ ಇರುತ್ತೆ. 15 ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಟೆಂಡ್ ಮಾಡಿ ಹೋಗು ಅಷ್ಟೇ. ಸಿಂಪಲ್. ನಾನು ಎಲ್ಲೋದ್ರೂ ಪ್ರೀವಿಯಸ್ ಇಯರ್ ಕ್ವಶನ್. ಈವನ್ ಇಂಟರ್ವಲ್ಲೂ ಪ್ರೀವಿಯಸ್ ಇಯರ್ ಕ್ವಶನ್ ಇದೆ. ಆಮೇಲೆ ಬರೀ ನೀವು ಇಂಟರ್ವ್ಯೂ ಬನ್ನಿ, ಹೇಳ್ಕೊಡ್ತೀನಿ ಇಂಟರ್ವ್ಯೂಲ್ ಪ್ರೀವಿಯಸ್ ಇಯರ್ ಕ್ವಶನ್ ಹೆಂಗೆ ರಿಪೀಟ್ ಆಗುತ್ತೆ ಅಂತ. ಓಕೆ, ಅರ್ಥ ಆಯ್ತಾರಮ್ಮ? ಏನು ಅರ್ಥ ಆಯಿತು? ಅಪ್ರೋಚು, ಆಯಾಮ. ಎಕ್ಸಾಮ್ ಅಪ್ರೋಚ್ ಇರಬೇಕು. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಡಿ, ಆಯಾಮ ಇರಲಮ್ಮ. ಹಾಂ, ವೆರಿ ಗುಡ್, ಸೂಪರ್. ಬೇರೆ ಸರ್, ಕನ್ನಡ ಐಚ್ಛಿಕ ವಿಷಯ ತಗೊಂಡ್ರೆ ಯಾವ ಥರ ಮಾರ್ಕ್ಸ್ ಇಂಪ್ರೂವ್ ಮಾಡೋದು, ಯಾವ ಥರ ಬರೀತೀವಿ? ಕೋಚಿಂಗ್ ಆಗಿದೆಯಾ? ಮುಗಿಸ್ಮೇಲೆ ನೋಡೋಣ. ಮುಗಿಸಿದ್ಮೇಲೆ ಅಗೇನ್ PYQs ಒಂದೊಂದು ಮುಗಿಸು. ಈಗ ಗೊತ್ತಾಗಲ್ಲ. ಈಗ ಗಂಡನ ಮನೆಯ ಸಂಕಷ್ಟ ಮದುವೆ ಆದಮೇಲೆ ಗೊತ್ತಾಗದು. ಈಗ ಹೇಳ್ಬೋದು ಅಷ್ಟೇ. ಈಗ ಮುಗಿಸು ನೀನು. ಒಡಲಾದ್ರೆ ಕಂಡು ಬರುವ ದಲಿತ ಸಂವೇದನೆ ಯಾವ ರೀತಿ ಬರೀಬೇಕು ಒಂದು ಕಂಪ್ಲೀಟ್ ಮಾಡು. ಅಂದರೆ ದಿಸ್ ಇಸ್ ನಾಟ್ ಟೈಮ್ ಇಸ್ ನಾಟ್ ರೈಪಂಡು ಟು ಆಸ್ಕ್ ದಿಸ್ ಕ್ವಶನ್. ಫಸ್ಟ್ ಯು ಕಂಪ್ಲೀಟ್ ಕೋಚಿಂಗ್. ಕಂಪ್ಲೀಟ್ ಆದ್ಮೇಲೆ ನೀನು ಒಂದರ ಓದು. ಆ್ಯಕ್ಚುಲಿ ಅದು ನಿಜವಾದ ಓದು. ಕೋಚಿಂಗ್ ಮುಗಿಸಿದ್ರೆ ಓದಲ್ಲ. ಕೋಚಿಂಗ್ ಮುಗಿಸೋದು ಬರೀ ಟ್ರೇಲರ್. ನೀವು ಓದ್ತಿರಲ್ಲ, ಅದು ಸಿನಿಮಾ. ಎಸ್, ಬೇರೆ ನ್ಯಾಷನಲ್ ಹ್ಯಾಂಡಿಕ್ರಾಫ್ಟ್ ಡೇ. ಹಾಂ ಹಾಂ, ಸ್ವರಾಜ್ ಇತ್ತು ಅದರಲ್ಲಿ. ನ್ಯಾಷನಲ್ ಹ್ಯಾಂಡಿಕ್ರಾಫ್ಟ್ ಡೇ ಆಗಸ್ಟ್ 7th 8th. ಹಾಂ ಹಾಂ, ಈಗ ನೀನು ನೋಡಿ ಭಾಳಷ್ಟು ಬೇರೆ ಏನು ಮಾಡಿದ್ರು ಲಾಸ್ಟ್ ಟೈಮು ಟ್ರಿಕ್ಸ್ ಓದು. ಥಂಬ್ ರೂಲ್ಸ್ ಎಲ್ಲ ಹೋಗ್ಬಾರ್ದ್ರಿ. ಥಂಬ್ ರೂಲ್ಸು ಯು ಶುಡ್ ನಾಟ್ ಫಾಲೋ ಥಂಬ್ ರೂಲ್ಸ್. ನೋಡಪ್ಪ, ಥೀಮ್ಸ್ ಮಾತ್ರ ರಿಪೀಟ್ ಆಗುತ್ತೆ. ಥೀಮ್ಸ್ ಮಾತ್ರ ರಿಪೀಟ್ ಆದರೆ ಸಾಕು. ಕ್ವಶನ್ ಪೇಪರ್ ರಿಪೀಟ್ ಆಗೋ ಅವಶ್ಯಕತೆ ಇಲ್ಲ. ಥೀಮ್ಸ್ ರಿಪೀಟ್ ಆಗಲಿ, ಗೊತ್ತಾಯ್ತಾ? ಆ ಥೀಮ್ಸನ್ನು ಮಾತ್ರ ತಲೆ ಕೆಡಿಸುವ. ಕ್ವಶನ್ ಆಪ್ಷನ್ ಹೆಂಗನ ಕೊಡಲಿ, ಸ್ಟೇಟ್ಮೆಂಟ್ 1 ಓನ್ಲಿ ಕರೆಕ್ಟ್, ಸ್ಟೇಟ್ಮೆಂಟ್ 2 ಓನ್ಲಿ ಕರೆಕ್ಟ್. ದಟ್ ಈಸ್ ಹಿಸ್ ಡಿಸ್ಕ್ರಿಪ್ಷನ್. ನಾನು ಹೇಳ್ತೀನಿ, ಭಾಳ ಜನ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತಾರೆ. ಅದು ಚೇಂಜ್ ಆಗಿಲ್ಲ, ನಾವು ಚೇಂಜ್ ಆಗಿರೋದು ಅಷ್ಟೇ. ಗೊತ್ತಾಯ್ತಾ? ನೀವು ಥೀಮ್ಸ್ ಮಾತ್ರ ರಿಪೀಟ್ ಆಗುತ್ತಮ್ಮ. ಆಪ್ಷನ್ಸ್ ಎಲ್ಲ ತಲೆ ಕೆಡಿಸ್ಕೊಬೇಡ. ದಟ್ ಈಸ್ ನಾಟ್ ಯುವರ್ ಕಪ್ ಆಫ್ ಟೀ. ಥೀಮ್ಸ್ ಓದ್ಕೊಳ್ಳಿ. ಥೀಮ್ಸ್ ಗೊತ್ತಿದೆಯಾ? ಥೀಮ್ಸ್ ಗೊತ್ತಿದೆಯಾ? ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಯಾವ ಥೀಮ್ಸ್ ಇದೆ ಬರ್ತೇವಪ್ಪ? ನಾನ್ ಫಂಜಿಬಲ್ ಟೋಕನ್ಸ್, NFT. ಅದು ಸೈನ್ಸ್ ಆ್ಯಂಡ್ ಟೆಕ್. ಓಕೆ, ಸೈನ್ಸ್ ಆ್ಯಂಡ್ ಟೆಕ್ ಅದು ರಿಪೀಟೆಡ್ ಥೀಮಾ? ಐ ಆಮ್ ಆಸ್ಕಿಂಗ್ ಯು, ಈಸ್ ದಟ್ ರಿಪೀಟೆಡ್ ಥೀಮ್? ಎನಿಬಡಿ ಹೂ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಮಿನಿಮಮ್ 2 years ಇನ್ ಯು. ಒಂದು ನಿಮಿಷ, ಜಸ್ಟ್ ಹೋಲ್ಡ್ ಆನ್. ನಾನ್ ಫಂಜಬಲ್ ಟೋಕನ್ ಅಂತಕ್ಕಂಥದ್ದು ರಿಪೀಟ್ ಆಗಿದೆ ಅಂತೇಳಿ ಯಾರು ಪ್ರೂವ್ ಮಾಡ್ತೀರಾ? ರಿಪೀಟ್ ಆಗಿದೆಯಾ ಇಲ್ಲ? ನೀವು ಹೇಳಿ. ಆಗಿಲ್ಲ. ದಟ್ ಈಸ್ ನಾಟ್ ಅ ರಿಪೀಟೆಡ್ ಥೀಮ್. ಸೊ ಏನಾಗುತ್ತೆ ರಜು ಅಂದರೆ, ನಮ್ಮದು ಹೇಳಿಲ್ವಾ ವರ್ಕು, ರಿಪೀಟೆಡ್ ಥೀಮ್ಸ್ ಮಾತ್ರ ಕೆಲಸ ಆಗುತ್ತೆ. ಎನಿಬಡಿ ಹ್ಯಾಸ್ ಸೀನ್ ಕಟ್ ಆಫ್? ವಾಟ್ ಈಸ್ GM ಕಟ್ ಆಫ್? 75 ಎಷ್ಟು ಕ್ವಶನ್ ಕರೆಕ್ಟ್ ಮಾಡಬೇಕು? 35 32 ಬೇಡ, ನಾವು ಇನ್ನೂ 3 ಮಾರ್ಕ್ಸ್ ಎಕ್ಸ್ಟ್ರಾ. ನೀವು ಅಕ್ಕ ಕಡಿಮೆ ಎಲ್ಲ ಸ್ವಲ್ಪ ಇಂಟೆಲಿಜೆನ್ಸ್. 35 35 ಕ್ವಶನ್ಸ್ ಹಾಕ್ತಾನೆ. ಆ 35 ಕ್ವಶನ್ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ರೆ ನಿಮಗೆ ಎಷ್ಟು? 15 ಕ್ವಶನ್ ಎಕ್ಸ್ಟ್ರಾ. 50 ಟಾರ್ಗೆಟ್ ಮಾಡಿ. ನೀವು 2024 ಕೊಡ್ರಿ, 34 ಕೊಡ್ರಿ. ನನ್ನ ಟಾರ್ಗೆಟು 50 ಕ್ವಶನ್. ನಾನ್ ಫಂಜಿಬಲ್ ಟೋಕನ್ ಈಸ್ ನಾಟ್ ಎ ರಿಪೀಟೆಡ್ ಥೀಮ್. ಯು ಶುಡ್ ನಾಟ್ ಬಾದರ್ ಅಬೌಟ್. ಅದು ಕರೆಂಟ್ ಅಫೇರ್ಸ್ ಓದ್ಕೋ, ತೊಂದರೆ ಇಲ್ಲ. ಬಟ್ ಯು ಶುಡ್ ನಾಟ್ ಫೋಕಸ್ ಆನ್ ದ್ಯಾಟ್. ಎಸ್, ಸಿಟ್ ಡೌನ್. ಬೇರೆ ಫಸ್ಟ್ ನಮ್ಮ UPSC ಫಸ್ಟ್ಗೆ ಆರಂಭ ಮಾಡ್ತೀವಿ ಸರ್. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಅವಾಗಲಿಂದ PUSC ಕ್ವಶನ್ ನಾವು ಏನು ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ನಿನಗೆ ಅನಾಲಿಸಿಸ್ ಮಾಡೋಕ್ಕೆ ಬರಲ್ಲ, ಗೊತ್ತಾಯ್ತಾ? ಈಗ ಮಗು ಹುಟ್ಟತ್ಲೆ ಓಡೋಕ್ಕಾಗುತ್ತಾ? ಸೊ ಅದಕ್ಕೆ ಏನು ಮಾಡಿ, ನಿನಗೊಬ್ಬ ಯೋಗ್ಯ ಗುರುಗಳನ್ನ ಇಟ್ಕೊಳ್ಳಿ. ಯೋಗ್ಯ ಗುರು ಅಥವಾ ಯೋಗ್ಯ ಸೀನಿಯರ್.
ಯೋಗ್ಯ ಸೀನಿಯರ್, ಅಯೋಗ್ಯ ಸೀನಿಯರ್ ಅಲ್ಲ. ಬಾರ ಏನೋ ಓದ್ತೀವಿ ಎಣ್ಣೆ ಹೊಡಿಯೋಣ ಅಂತ ಅನ್ಬಾರ್ದು. ಯೋಗ್ಯ ಅಂದ್ರೆ ಅವ್ನು ನೋಡಿದ್ರೆ ನೀನು ಪ್ರಿಪೇರ್ ಆಗಬೇಕು. ಏನಪ್ಪ ನಿಂಗೆ ಗೊತ್ತಾನೆ ಅನ್ಬೇಕು. ಗೊತ್ತಾ, ಅವನೇ ನಿನಗೆ ಹೇಳ್ಬಾರ್ದು ಏನು ಓದ್ತೀಯ ಬಿಡ ಅಂತ ಅನ್ಬಾರ್ದು. ಯೋಗ್ಯ ಸೀನಿಯರ್ ಇಟ್ಕೋ, ನಿನಗೆ ಬಿಡ್ಸೋಕ್ಕಾಗಲ್ಲ ತಮ್ಮ. ಅಂದರೆ ದಿಸ್ ಇಸ್ ನಾಟ್ ಯುವರ್ ಟೈಮ್, ನಿನಗೆ ಗೊತ್ತಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನೀವು ನೋಡಿ ಆಚಾರ್ಯ ಅಕಾಡೆಮಿ. ನಾನು ಅದಕ್ಕೆಲ್ಲ ನಮ್ಮ ಡೆಮೋಕ್ರಟೈಸ್ ಮಾಡ್ಬಿಟ್ಟಿದ್ದೀನಿ. ಹುಡುಗರು ನೋಡ್ಕೊಳ್ಳಿ, ಸತ್ಯವನ್ನು ಹೇಳೋಣ. ಯಾರಿಗೆ ಇಷ್ಟ ಅವ್ರು ನೋಡ್ತಾರೆ. ಅದಕ್ಕೆ ನೋಡಿ ಅದರೆಲ್ಲ ವ್ಯೂಸ್ ಜಾಸ್ತಿ ಆಗಿಲ್ಲ. ಯಾಕಂದ್ರೆ ನಮ್ಮ ಹುಡುಗರು ಸತ್ಯ ಬೇಕಿಲ್ಲ. ಏನಿದ್ರು ಪೋಸ್ಟ್ಪೋನ್, ಟಾಪರ್, ಸ್ಟಾಕ್. ಈಗ ಗೊತ್ತಾಗಲ್ಲ. ಬೆಟರ್ ಟೇಕ್ ಹೆಲ್ಪ್ ಫ್ರಮ್ ಯುವರ್ ಸೀನಿಯರ್ಸ್ ಆರ್ ಯುವರ್ ಮೆಂಟರ್ ಆರ್ ಯುವರ್ ಇನ್ಸ್ಟಿಟ್ಯೂಷನ್ ಎನಿವೇರ್. ಅದು ಇಲ್ಲೇ ಇದ್ದಾರಾ ಇನ್ಸ್ಟಿಟ್ಯೂಷನಲ್ಲಿ ಮಾಡಿದ್ರೆ ಇಲ್ಲಿ ಟೇಕ್ ಹೆಲ್ಪ್ ಫ್ರಮ್ ದೆಮ್. ಬಿಗ್ನರ್ಸ್ಗೆ ಗೊತ್ತಾಗಲ್ಲ. ಬಿಗ್ನರ್ಸ್ಗೆ ಪ್ರಿಲಿಮ್ಸ್ ಇಯರ್ ಕ್ವಶನ್ ಪೇಪರ್ನ ಹೆಂಗೆ ಅನಲೈಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅದು ನಿಮಗೆ ಏನೂ ಇಲ್ಲ ಅಂತಂದ್ರೆ ನಾನು ವೀಡಿಯೋಸ್ ಒಂದು ಸುಮಾರು 7-8 ವೀಡಿಯೋಸ್ ಇದ್ದಾವೆ, ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ವಿತ್ ಎವಿಡೆನ್ಸ್ ಸಮೇತ ಕೊಟ್ಕೊಂಡು ಹೋಗಿದ್ದೀನಿ, ಗೊತ್ತಾಯ್ತಾ? ಅದನ್ನು ನೋಡ್ಕೊಂಡು ನೀವು ಚೆಕ್ ಮಾಡಿ. ಫೈನಲ್ ಕ್ವಶನ್ ನೋಡಪ್ಪ ಇವ್ರು ಹೇಳಿದ್ದಾರೆ. ಓಕೆ, ನಾನೇನಾದ್ರು ನಿಮ್ಮ ಕನ್ನಡ ಬರೀತಿರೋ ಎಜುಕೇಷನ್ ನಾನು ಕನ್ನಡದಲ್ಲಿ ಬರೀತಿದ್ದೆ, ಬಟ್ ಇಂಟರ್ವ್ಯೂ ಕೂಡ ಕನ್ನಡದಲ್ಲಿ ಕೊಡೋಣ ಅನ್ಕೊಂಡಿದ್ದೆ. ಕೊನೆಗೆ ನೀವು ಒಂದು ಮಾತಾಡಿದ್ರಿ ಕನ್ನಡ ಕೊಟ್ಟು ನಾನು ತಪ್ಪು ಮಾಡಿದೆ ಅಂತ. ಬಿಕಾಸ್ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನೋಡೋದ್ರಿಂದ ನಾವು ಅದೇ ರೇಂಜ್ ಇದ್ದೀವಿ ಅನ್ನೋ ನನ್ನ ಒಪಿನಿಯನ್. ಆದರೆ ನಾವು ಕೊಟ್ಟು ಆ ಸ್ಟೇಜ್ಗೆ ಹೋಗೋದೇ ತುಂಬಾ ಕಷ್ಟ. ಅಕಸ್ಮಾತ್ ಆ ಸ್ಟೇಜ್ಗೆ ಹೋಗಿ ನಾನು ಇಂಗ್ಲೀಷಲ್ಲಿ ಕೊಟ್ಟು ಏನೋ ತಪ್ಪು ಮಾಡ್ಕೊಳ್ಳ, ಇಲ್ಲ ನಾನು ಕಾನ್ಫಿಡೆಂಟ್ ಆಗಿ ಕನ್ನಡದಲ್ಲೇ ಕೊಟ್ಟರೆ ರಿಸ್ಪೆಕ್ಟ್ ಆಗುತ್ತೆ ಅನ್ನೋದು. ಸೊ ಯು ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಆ ಸ್ಟೇಜ್ ಹೋಗೋದೇ ಹೋಗಿರ್ತೀನಿ, ರಿಸ್ಕ್ ಹೋಗಿರ್ತೀನಿ. ಬಟ್ ಅಲ್ಲಿ ಹೋಗಿ ಮತ್ತೆ ಕನ್ನಡ ಇಂಗ್ಲೀಷಲ್ಲಿ ಕೊಟ್ಟು ನಾನು ತಪ್ಪು ಮಾಡೋದು ಬೇಕಾ, ಈ ಕನ್ನಡದಲ್ಲೇ ಕಾನ್ಫಿಡೆಂಟ್ ಕೊಡೋಣ ಅಂತ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ ನಿಮ್ಮ ಒಂದು ಮಾತು, ಕಮಿಂಗ್ ಟು UPSC ಇಟ್ ಸೆಲ್ಫ್ ಇಸ್ ಅ ರಿಸ್ಕ್. ಗೊತ್ತಾಯ್ತಾ? ಬೆಟರ್ ಡೋಂಟ್ ಗಿವ್ ಇನ್ ಕನ್ನಡ. ಐ ವಾಸ್ ಬೀಟನ್. ಗೊತ್ತಾಯ್ತಾ? ಅವ್ರು ಏನು ಕೊಂಡ್ಬಿಡ್ತಾರೆ UPSCಯಲ್ಲಿ. ಅಲ್ಲಿರ್ತಕ್ಕಂಥ ಯಾವ ಮಂದಿ ಐತೆ, ದೊಡ್ಡ ಮಂದಿ ಅವರು, ಭಾಳ ದೊಡ್ಡ ಮಂದಿ. ಅವ್ರಿಗೆ ನಮ್ಮಂಥವ್ರ ಕಷ್ಟ ನಷ್ಟಗಳು ಮಿಡಲ್ ಕ್ಲಾಸ್ ಏನು ಅರ್ಥ ಆಗಲ್ಲ ರೀ. ಸೀರಿಯಸ್ಲಿ ಅರ್ಥ ಆಗಲ್ಲ. ದೇ ಆರ್ ಅರಿಸ್ಟೋಕ್ರಾಟಿಕ್ ಕ್ಲಾಸ್. ನಾನು ಫಸ್ಟ್ ಟೈಮ್ ಐ ಆಮ್ ರಿವೀಲಿಂಗ್ ಆಲ್ ದೀಸ್ ಥಿಂಗ್ಸ್. LIT ಗ್ರೂಪ್ ಅವರು ನೀನು ಕನ್ನಡ ಮೀಡಿಯಮ್ ಬಂದ ನಡಿ ಅಂತಾರೆ. ಅವ್ರಿಗೆ ಕನ್ನಡ ಮೀಡಿಯಮ್ ಅಂತ ಅನ್ನೋದ್ಲೇ ಒಂದು 5% ಮಾರ್ಕ್ಸ್ ಕಟ್ ಮಾಡಿಬಿಟ್ಟಿದ್ದಾರೆ ನಮಗೆ, ಸೀರಿಯಸ್ಲಿ. ಸೊ ಬೆಟರ್ ಯು ಶುಡ್ ಗಿವ್ ಇನ್ ಇಂಗ್ಲೀಷ್. ದೇ ಅಪ್ರಿಷಿಯೇಟ್ ಯು, ಡೋಂಟ್ ವರಿ. ನಾನು ಹೇಳಿಲ್ವಾ, ನಂದು ಮಸ್ತ್ ಮಗದಲ್ಲಿ ವಿಡಿಯೋ ನೋಡಿದ್ದೀರಾ? ಮಸ್ತ್ ಮಗದಲ್ಲಿ ಅವ್ನು ಹೇಳಿದ್ದೀನಿ ಏನಂತ, ಅವ್ರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಥರ ಮಾತಾಡ್ತಾರೆ ಅಂತ ಹೇಳಿದ್ದೀನಿ. ಬಟ್ ಮಾರ್ಕ್ಸ್ ಕೊಡಲ್ಲ. ಬನ್ನಿ ಸರ್, ಕುಂದಿ ಸರ್, ಟೀ ಬೇಕಾ ಸರ್, ಕಾಫಿ ಬೇಕಾ ಸರ್, ಮಾರ್ಕ್ಸ್ ಬೇಕಾ ಸರ್ ಅಂತ ಕೇಳಲ್ಲ. ಅವರು ನೋಡೋದಕ್ಕೆ ಮಾತ್ರ ಹೃದಯ ಸ್ಫೂರ್ತಿಯಾಗಿರ್ತಾರೆ. ಮಾರ್ಕ್ಸ್ ಕೊಡಬೇಕಾದ್ರೆ ಕಲ್ಲು ಹೃದಯ, ಹಿಟ್ಲರ್, ಬಿಸ್ಮಾರ್ಕ್. ಬೆಟರ್ ಗಿವ್ ಇನ್ ಇಂಗ್ಲೀಷ್ ಅಂಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫ್ರಮ್ ದಿಸ್ ಡೇ ಇಟ್ ಸೆಲ್ಫ್. ಡೋಂಟ್ ವರಿ, ವೆನ್ ಕಂಪೇರ್ ಟು ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ ಯು ಆರ್ ಫಾರ್ ಮೋರ್ ಬೆಟರ್. ಅವ್ರನ್ನ 4 ಅಂತಾರೆ ಅವರು. ಗೊತ್ತಾಯ್ತಾ? ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸು ನಮ್ಗೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಇದ್ದಾರೆ. ಯು ಆರ್ ಫಾರ್ ಮೋರ್ ಬೆಟರ್. ಹಾಂ, ಎಸ್ ಅಮ್ಮ. ಯಾರು ಡೈಲಿ ಮಾತಾಡಬೇಕು ನೀವು? ಅದ್ಯಾವುದೋ ರ್ಯಾಪಿಡೆಕ್ಸ್ ಇಂಗ್ಲೀಷ್ ಕೋರ್ಸ್ 30 ದಿನಗಳಲ್ಲಿ ಇಂಗ್ಲೀಷ್ ಕಲೀರಿ ಅಂತೆಲ್ಲ ಆಗಲ್ಲ. ವರ್ಕ್ ಡೈಲಿ ಹ್ಯಾವ್ ಟು ಸ್ಪೀಕ್, ಡೈಲಿ ಹ್ಯಾವ್ ಟು ಸ್ಪೀಕ್. ನೋ ಅದರ್ ಆಪ್ಷನ್ಸ್ ಅಟ್ ಆಲ್. ನೀವು ಯಾರ ಜೊತೆ ಮಾತಾಡಬೇಕು? ನಿಮ್ಗಿಂತ ಚೆನ್ನಾಗಿರೋ ಜೊತೆ ಮಾತಾಡಬೇಕು. ಮತ್ತೆ ನಿಮ್ಗಿಂತ ಕಡಿಮೆ ನೇಚರ್ನ ನಟೂರಿ ಅಂತಂದ್ರೆ ಮಾತಾಡಿದ್ರೆ ಮುಗೀತು. ಫ್ಯೂಚರ್ನ ಫುಟೂರಿ ಅಂದ್ರೆ ಮುಗೀತು. ಅಲ್ಲಿ ನಿಮ್ಮ ಫುಟೂರಿ ಹೋಯ್ತು. UPSCಯಲ್ಲಿ ನಿಮ್ಮ ಫುಟೂರಿ ಹೇಳಪ್ಪ. ಹೇಳಿದಲ್ಲ ಫಸ್ಟಿಗೆ, ಅವಶ್ಯಕತೆಗೆ ತಕ್ಕಷ್ಟು ಬಳಸು ರಜಾ, ಬಳಸು. ಅವಶ್ಯಕತೆಗೆ ತಕ್ಕಷ್ಟು. ನಿನಗೆ ಎಲ್ಲೂ ಕನ್ನಡ ಗೊತ್ತಿಲ್ಲ ಅಂದ್ರೆ ನನಗಂತೂ ನಾನು 4 ಅಟೆಂಪ್ಟ್ ಮೇನ್ಸ್ ಬರ್ತೀನಿ. ಐ ನೆವರ್ ಫೆಲ್ಟ್ ಎನಿ ಡಿಫಿಕಲ್ಟೀಸ್. ಐ ನೆವರ್ ಫೆಲ್ಟ್. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ನೀವು ಬರ್ದಿಲ್ಲ ಆನ್ಸರ್ಸ್, ಪ್ರಾಮಾಣಿಕವಾಗಿ ಒಪ್ಕೊಳ್ತೀರಾ? ಅದಕ್ಕೆ ಡಿಫಿಕಲ್ಟಿ. ನೀವಂದ್ರೆ ಸಮುದ್ರದಾಗ ಇಳಿಬೇಕು, ಅವಾಗ ಗೊತ್ತಾಗುತ್ತೆ ಅಲ್ಲಿ ಎಲ್ಲಿ ಮೀನುಗಳು ಬರ್ತವೆ, ಎಲ್ಲಿ ತಿಮಿಂಗಲಗಳು ಬರ್ತವೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅಮ್ಮ, ನಾನು ಏನು ಗೊತ್ತಾ, UPSCನೇ ನೋಟ್ಸ್ ನನಗೆ ನಿಜ ಹೇಳ್ತೀನಿ. UPSC ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಳ್ಳೋದು, ಅದ್ರ ಮೇಲೆ ನನಗೆ ಗೊತ್ತು ಥೀಮ್ಸ್ ಯಾವ ಬರ್ತವೆ ಅಂತ ಗೊತ್ತು. ಈಗ ಬೇಕಾದ್ರೆ 2024 ಇಲ್ಲಿ ಹೇಳ್ತೀನಿ, ಬರ್ಕೊಳ್ಳಿ. ಅವು ಬರ್ತವೆ, ಮತ್ತು ವೀಡಿಯೋ ತಗೊಳ್ತೆ, ಚೆಕ್ ಮಾಡಿ. ಇಲ್ಲ ಅಂದರೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ. ಬಂದರೆ ನೀವೇ ನಾನು ನಿಮಗೆ ಗುರುದಕ್ಷಿಣೆ ಕೊಡಿ. ಏನು ಗುರುದಕ್ಷಿಣೆ? ಪಾಸ್ ಆಗಿ ಅಷ್ಟೇ. ಐ ಡೋಂಟ್ ವಾಂಟ್ ಮಾನಿಟರಿ ಬೆನಿಫಿಟ್ ಫ್ರಮ್ ಯು. ನಾನು ಭಾಳಷ್ಟು ಬೇರೆ ಏನು ಹೇಳಿದ್ದೀನಿ, ಗುರುದಕ್ಷಿಣೆ ಏನಪ್ಪ ಅಂತಂದರೆ ಪಾಸ್ ಆಗಬೇಕು. ನಿಮ್ಮ ಒಂದೇ ಒಂದು ಫಿಲಿಮ್ಸ್ ಕ್ಲಿಯರ್ ಆಗೋದೈತಲ್ಲ, ಅಬಾಬಾಬಾಬಾಬಾ, ಲಾಟ್ರಿ. ಆವಾಗ ನಾನೇ ಫೋನ್ ಮಾಡ್ತೀನಿ, ಕಂಗ್ರಾಚುಲೇಷನ್ ಬ್ರದರ್. ನಿಜ, ನನ್ನ 3 ಅಟೆಂಪ್ಟಲ್ಲಿ ಫಿಲಿಮ್ಸ್ ಆಗಿದ್ದಿಲ್ಲಲ್ಲ,
ನನಗೇನು ಅನ್ಸ್ಬಿಟ್ಟು ಗೊತ್ತಾ, ಪ್ರಪಂಚದಲ್ಲಿ ಒಂದೇ ಒಂದು ಸಾಧನೆ, ಫಿಲಿಮ್ಸೇ ಕ್ಲಿಯರ್ ಮಾಡ್ಬೇಕು. ನನಗೆ ಇಂಟ್ರೂ ಲಿಸ್ಟ್ ಬೇಡ, ಮೇನ್ಸ್ ಲಿಸ್ಟ್. ಏನಕ್ಕಂತಂದರೆ ಐ ವಾಸ್ ಸೋ ಡೆಸ್ಪರೇಟ್. ನನಗೆ ಯಾರಾದರೂ ಫಿಲಿಮ್ಸ್ ಕ್ಲಿಯರ್ ಅಂತ ಕಂಡುಬಿಟ್ರ, ಇವ್ನು ದೇವರಪ್ಪ ಇವನು ಅಂತ. ಸರ್ ಹೆಂಗೆ ಕ್ಲಿಯರ್ ಮಾಡಿದೆ ಸರ್ ಫಿಲಿಮ್ಸ್? ಅವನು ಏನಾರ ಸಿಂಪಲ್ ಅಂತಿದ್ದ, ಒಂದು ಸಿಂಪಲ್, ನನಗೆ ಕಷ್ಟ ಅಂತಿದ್ದೆ. ನಿಜ ಹೇಳ್ತೀನಿ, ನನಗೆ ಲೀಸ್ಟಲ್ಲಿ ಬರ್ಬೇಕಂತ ಯಾವುದೇ ಒಂದೇ ಒಂದು ಏಮಿದ್ದಿಲ್ಲ. 4ನೇ ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಮಾಡಿದ್ದು ಫಿಲಿಮ್ಸ್. ಯಾಕಂದರೆ ನನಗೆ ಗೊತ್ತಿದ್ದಿಲ್ಲ, ಬರೀ ಮಿಸ್ಗೈಡೆಡ್. ದೆನ್ ಐ ಕಮ್ ಟು ನೋ, ಬಿಕಾಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಓದ್ಕೊಂಡ್ರೆ ಐ ಕೇಮ್ ಟು ನೋ ದಿ ಪಲ್ಸ್. ಒಂದು ಬರೀ ಗೊತ್ತಾಯ್ತು. ಆಮೇಲೆ ನಾನು ಯಾರು ಸ್ಟಾಪ್ ಮಾಡೋಕ್ಕಾಗಿಲ್ಲ. ನನ್ನ ಎಲ್ಲ ಅಟೆಂಪ್ಟ್ಗಳಲ್ಲಿ GS ಸ್ಕೋರ್ ಮೋರ್ ದೆನ್ ಅವರ್ ಏಜ್ ವೈಲ್ ವರ್ಕಿಂಗ್. ಗೊತ್ತಾಯ್ತಾ? ಸಮ್ಟೈಮ್ಸ್ ಐ ಟೇಕನ್ ಲೀವ್, ಬಟ್ ಓನ್ಲಿ ಟ್ಯಾಬ್. ನೋ ಲಕ್ಷ್ಮೀಕಾಂತ್, ನೋ NCERT, ನೋ ಸ್ಪೆಕ್ಟ್ರಮ್, ನಥಿಂಗ್. ಏನಕ್ಕೆ ಗೊತ್ತಿತ್ತು ಆಲ್ರೆಡಿ ಅವೆಲ್ಲ. ವಿಷನ್ ಒಂದು 10 ಪೇಪರ್ ತರೋದು, ಪ್ರತಿ ಪೇಪರಲ್ಲಿ 30 ಕ್ವಶನ್ ತಗೊಳ್ಳೋದು ಹೋಗೋದು. ಸೊ ವಿಚಾರ ಏನಿದೆ ಅಂದರೆ, ನೀವು ಪ್ರೀವಿಯಸ್ ಇಯರ್ ಕೊಡಲ್ಲಿ ಮೈನಿಂಗ್ ಮಾಡಬೇಕು. ಮೈನಿಂಗ್ ಮಾಡಿದಾಗ ನಾನೇನೇ ಇನ್ನೊಂದು 100 ತಾಸು ಮಾತಾಡಿದ್ರು ಸಹ ಪ್ರಿಲಿಮ್ಸ್ ಪಾಸ್ ಆದಷ್ಟು ಅಂತಹ ಕಾನ್ಫಿಡೆನ್ಸ್ ನಿಮಗೆ ಯಾರು ಕೊಡಲ್ಲ. ಓಕೆನಾ? ಎಸ್. ನೆಕ್ಸ್ಟ್ ಹೇಳ್ರಪ್ಪ. ಈಗ ನಮ್ದು ಇದೆಯಲ್ಲ, ಇಲ್ಲೆಲ್ಲ ಗ್ರಾಮೀಣ ಭಾಗದವ್ರು ಇದ್ದೀರಾ, ಕೃಷಿಕ, ಮಧ್ಯಮ ವರ್ಗದವ್ರಂತ 100% ಇದ್ದೀರಾ. ಡೋಂಟ್ ಯು ಥಿಂಕ್ ನನ್ನ ಒಂದು ರಿಸಲ್ಟ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಖುಷಿ ಪಡೋಂಥ ಸುದ್ದಿನ? ಹಾಂ, ಕರೆಕ್ಟ್ ಅಲ್ವಾ? ಏನಕ್ಕೆ ಅಂತಂದರೆ, ಇದ್ದಂಥವ್ರು ಮಾಡೋದು ಬೇರೆ, ನಮ್ಮಂಥವ್ರು ಮಾಡೋದು ಬೇರೆ. ಗೊತ್ತಾಯ್ತೇನ್ರಿ ಕಣಪ್ಪ? ಬೇರೆಯವ್ರದ್ದು ಸಕ್ಸಸ್ಸು, ನಮ್ಮದು ಅಚೀವ್ಮೆಂಟು. ನಂದಂತಲ್ಲ, ನಮ್ದೆಲ್ಲರದು ಅಚೀವ್ಮೆಂಟು. ಸೊ ನಾನು ನಿಮ್ಮ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿದ್ದೀನಿ. ಬಟ್ ನಿಮ್ಮ ನೀವು ನನ್ನ ಪ್ರತಿನಿಧಿ, ನೀವು ಪ್ರತಿನಿಧಿ ಆಗ್ಬೇಕಂತಂದರೆ ಬೆವರನ್ನು ಸುರಿಸ್ಬೇಕು. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಮತ್ತು ಭಾಳ ಬರೀ ಹೇಳ್ತಿದ್ದೀನಿ, ಏನಂತಂದರೆ, ಎಕನಾಮಿಕ್ಸ್ ಬಂತ, ಬಡ್ಜೆಟ್ ಬಂತ, ಇವೆರಡು ಓದೋಟಿಗೆಲ್ಲ ಪ್ರಿಲಿಮ್ಸ್ ಎವಾಪರೇಟ್ ಆಗಿರುತ್ತೆ. ಯಾವುದೋ ಪೊಲಿಟಿ ಎವಾಪರೇಟ್ ಆಗಿರುತ್ತಾ? ಪೊಲಿಟಿ ಓದೋಟಿಗೆಲ್ಲ ಎಕನಾಮಿಕ್ಸ್ ಇದು ಎನ್ವೈರ್ಮೆಂಟ್ ಆದಲ್ಲಿ ಟೆಸ್ಟ್ ಸೀರೀಸ್ ಆಗಲಿಲ್ಲ, ಇನ್ನೂ ಒಂದು ಬಂದಿರುತ್ತೆ. ನಮಗೆ ಈ ರೀತಿ ಕೆರ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಇದರಲ್ಲೂ ನಮ್ಮ ಲೆಜೆಂಡ್ಸ್ ಲವ್ ಮಾಡ್ತಾರಲ್ಲ, ಇದು ಯಾವ ರೀತಿಯ ನ್ಯಾಯ? ಇವು ದಂತಕಥೆಗಳು. ನನಗಂತೂ ಆಗ್ತಿದ್ದಿಲ್ಲ. ನನಗೆ ಹಿಂಗೆ ತಲೆ ಎತ್ತೋದಕ್ಕೆ ಟೈಮ್ ಇದ್ದಲ್ಲ, ಅದು ಓದ್ಬೇಕಪ್ಪ. ನನಗೆ ಅನ್ಸುತ್ತೆ, ವೈ ಯು ಆರ್ ಕಮಿಂಗ್ ಟು UPSC? ನೋ ಡೌಟ್ ವಯೋಸಹಜ ಭಾವನೆಗಳು ಇರುತ್ತೆ. ನನಗೂ ಇತ್ತು, ನಿಮಗೂ ಇತ್ತು, ಎಲ್ರಿಗೂ ಇರುತ್ತೆ. ಇದ್ದಿಲ್ಲ ಅಂದರೆ ನನಗೆ ಅನುಮಾನ. ಇರಬೇಕು, ಆದರೆ ನಿಯಂತ್ರಣದಲ್ಲಿರಬೇಕು. ಗೊತ್ತಾಯ್ತಾ? ಅಂದರೆ ನನ್ನ ಪರಮೋದ್ದೇಶ ಏನಿಲ್ಲ, ಸಾಧನೆ ಮಾಡಕ್ಕೆ ಬಂದಿನಲ್ಲ. ಆಯಿತು, ಸಾಧನೆ ಮಾಡು. ಗೊತ್ತಾಯ್ತಾ? ನಾನು ಸಬ್ ಇನ್ಸ್ಪೆಕ್ಟರ್ ಆದಮೇಲೆ ನನ್ನ ಒಂದು ಸುಮ್ಮನೆ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೆ ಫೇಸ್ಬುಕ್ಕಲ್ಲಿ. ಮೆಸೇಜಲ್ಲಿ ಬರೋದೇ ಬರುತ್ತೆ, ನೀವು ಸೂಪರ್ ಆಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ. ಇನ್ನೂ ಸ್ವಲ್ಪ 4 ದಿವಸ ಸ್ಟಾರ್ಟ್ ಮಾಡಿದ್ರೆ ನಾನು ನಿಮ್ಮನ್ನು ಇಷ್ಟಪಡಬಹುದೇ? ಬೇಡಮ್ಮ ತಾಯಿ, ಬ್ಲಾಕ್ ಮಾಡಿ ಜೈ ಅನ್ಸೋದು. ವಿಚಾರ ಹೇಳ್ತಂದ್ರೆ, ನೀವು ಸಾಧಕರಾಗಿ ಅವೆಲ್ಲ ಬರುತ್ತೆ. ಅಂದರೆ ಇದು ಏನಾಗುತ್ತೆ ಅಂತಂದರೆ, 2 ದೋಣಿಯಲ್ಲಿ ನೀವು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಐ ಹ್ಯಾವ್ ಸೀನ್, ಅಂದರೆ ನಾನು ಡೆಲ್ಲಿಯಲ್ಲಿ ಅಂತ ನೋಡ್ತಾ ಇದ್ದಲ್ಲ, ಲವ್ ಮಾಡಿದವರು ಸಕ್ಸಸ್ ಆಗಿದ್ದಾರೆ, ಬಟ್ ರೇರೆಸ್ಟ್ ಆಫ್ ದಿ ರೇರ್. ಏನಕ್ಕೆ? ಆ ಹುಡುಗಿ ಬರ್ತ್ಡೇ ದಿವಸ ಹೋಗಿ ನೀವು ರಾತ್ರಿ 12 ಗಂಟೆ ವಿಶ್ ಮಾಡಬೇಕು, ಹೋಗಿ ಗಿಫ್ಟ್ ಕೊಡಬೇಕು, ವ್ಯಾಲೆಂಟೈನ್ಸ್ ಡೇಸ್ ಅಲ್ಲಿ ರೆಸ್ಟೋರೆಂಟ್ ಪಬ್ಬಿಗೆ ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ನಿನಗೆ ಇಲ್ಲಿ ಟೆಸ್ಟ್ ಸೀರೀಸ್ಗೆ ಟೈಮ್ ಇಲ್ಲ. ಇವೆಲ್ಲ ಬೇಕಾ? ಸ್ಟೇಟಸ್ ಇಡಬೇಕು, ಸ್ಟೇಟಸ್ ಅವಮಾನ ನೋಡಬೇಕು, ಅದಕ್ಕೆ ರಿಪ್ಲೈ ಕೊಡಬೇಕು, ನೀನು ಹಾರ್ಟ್ ಸಿಂಬಲ್ ಕೊಡ್ಬೇಕು. ಹಿಂಗೆ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ನನ್ನ ಇಗ್ನೋರ್ ಮಾಡ್ತಾ ಇದೆಯಾ? ಸೊ ಅದಕ್ಕೆ ಇಂಥ ಲೆಜೆಂಡ್ಸ್ಗಳಿಂದ ಸ್ವಲ್ಪ ದೂರ ಇದೆ. ಇದು ತುಂಬ ಡೇಂಜರ್ ಇದೆ, ತುಂಬ ಡೇಂಜರ್. ಎಲ್ಲರೂ ಇಲ್ಲ, ಸ್ವಲ್ಪ ಐ ಹ್ಯಾವ್ ಸೀನ್. ನನ್ನ ಒಂದು 7-8 ವರ್ಷ ಲೈಫಲ್ಲಿ ಸ್ವಲ್ಪ ಲವ್ ಮಾಡ್ತಾ ಇರ್ತಾರೆ. ಐ ಡೋಂಟ್ ನೋ ವೆದರ್ ದೇ ಆರ್ ಸೀರಿಯಸ್ ಆರ್ ನಾಟ್. ನನಗಂತೂ ನಿಜ ಹೇಳ್ತೀನಿ, ಅಪ್ಪ ಅಮ್ಮ ಕೊಟ್ಟಂಥ ದುಡ್ಡಿಗೆ ಒಂದೊಂದು ರೂಪಾಯಿಗೂ ನ್ಯಾಯ ಕೊಡಬೇಕು. ನನ್ನ ಲೈಫ್ಗೆ ನ್ಯಾಯ ಕೊಡಬೇಕು. ಆಲ್ರೆಡಿ ನಮ್ಮ ಖರಾವಾಗಿಂದ ನಮ್ಮದು ಬ್ಯಾಕ್ಗ್ರೌಂಡ್ ಇದೆ. ಆ ಬ್ಯಾಕ್ಗ್ರೌಂಡ್ ನಾನು ಚೇಂಜ್ ಮಾಡಬೇಕು. ನೋಡಿ, ಅಂದರೆ ನಿಜ ಹೇಳ್ತೀನಿ, ಇವತ್ತು ನನ್ನ ಮಾರ್ಕ್ಸ್ ಕಾರ್ಡು, ನನ್ನ ಪರ್ಸೆಂಟೇಜು ನಿನ್ನೆ ನಮ್ಮ ADGP ಅವರು ಸನ್ಮಾನ ಮಾಡಿದರು. ಅವ್ರ ಗ್ರೂಪಲ್ಲೆಲ್ಲ ಡಿಸ್ಕಷನ್ ನಡೀತಾ ಇದೆ. ಹೌ ಕಮ್ 39% ಮಾಡೋದು PUC ಫೇಲ್ ಅಂತ. ಅವತ್ತು ನನಗೆ ಯಾವುದು ಸಂಕಷ್ಟ ಆಗಿದೆ, ಇವತ್ತು ನನಗೆ ಸಂತಸ ಆಗಿದೆ PUC ಮಾರ್ಕ್ಸ್ ಕಾರ್ಡು. ಬಟ್ ಆ ಸಂಕಷ್ಟವನ್ನು ಸಂತಸವಾಗಿ ಪರಿವರ್ತನೆ ಮಾಡೋಕ್ಕೆ ನಾನು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ನೀವಷ್ಟು ಪಡಲೇಬೇಕು. ಮಗುವಿನ ಆನಂದವನ್ನು ನೋಡ್ಬೇಕಂತಂದ್ರೆ ಹೆರಿಗೆಯ ಬೇನೆಯನ್ನು ಅನುಭವಿಸಲೇಬೇಕು. ಇದನ್ನೆಲ್ಲರೂ ಹೇಳ್ತಿದ್ರೆ ನಾನು ಹೇಳ್ತಾ ಇದ್ದೀನಿ, ಬಟ್ ನೀವು ಫಾಲೋ ಮಾಡೋದು ಭಾಳ ಕಡಿಮೆ. ಈಗೇನಾಗುತ್ತೆ, ದೇ ವಾಂಟ್ ಸಿಸರಿನ್ ಸೆಕ್ಷನ್, ನನಗೆ ನೋವೇ ಬೇಡ, ಆ ಥರ ಆಗಲ್ಲ. ಯು ಹ್ಯಾವ್ ಟು ಡೂ ಸಮಥಿಂಗ್ ಬೇರೆ. ಇಷ್ಟೇನಪ್ಪ? ಬೇಜಾರಾಯ್ತಾ? ನೇರವಾಗಿ ಅವ್ರಿಗೆ ಆನ್ಸರ್ ಕೊಡ್ತಾರೆ.
ಏನಪ್ಪ? ಹಾಂ, ಇದು ಒಳ್ಳೆ ಕ್ವಶನ್. ನಿಜ ಒಳ್ಳೆ ಕ್ವಶನ್ ನೋಡಿ. ಅವಾಗ ಗುರುದತ್ ಹೆಗಡೆ ಮತ್ತು ಲಕ್ಷ್ಮಣ್ ನಿಂಬರಿಗೆ ಅವರು ಟಾಪರ್ಸ್ ಆಗಿದ್ದರು. ನನಗೂ ಇದು ಕನ್ನಡ ಮೀಡಿಯಮ್ದು ಎಷ್ಟು ಕಷ್ಟ ಇರುತ್ತೆ, ರಿಸಲ್ಟ್ ಇಷ್ಟು ಡಿಲೇ ಆಗುತ್ತೆ ಅಂತ ಗೊತ್ತಿದ್ದಿಲ್ಲ. ನಂತರ 2016 ರಿಸಲ್ಟ್ ಬಂತು, ಕನ್ನಡ ಮೀಡಿಯಂ ಬಗ್ಗೆ ಒಳ್ಳೆ ಬೆಳೆ ಬಂತು. ಆಮೇಲೆ ಗೊತ್ತಾಯಿತು ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕ. ನಾನು ಏನ್ಕೊಂಡ್ಬಿಟ್ಟಿದ್ದೆ ಗೊತ್ತಾ, ಅಯ್ಯೋ ನಾನು ಪಾಪ ಇಷ್ಟು ಬಡತನ ಹಿನ್ನೆಲೆ, ಕೃಷಿಕ ಪರಂಪರೆ, ಇಷ್ಟು 3rd ಕ್ಲಾಸ್ ಸ್ಟೂಡೆಂಟ್ UPSC ಇಂಟ್ರ್ಯೂಗೆ ಹೋದ್ರೆ ನನಗೆ ಒಳ್ಳೆ ಅಪ್ರಿಷಿಯೇಷನ್ ಮಾಡ್ತಾರೆ, ಬಾಕಂತ ನೀನು ಚೆನ್ನಾಗಿ ಓದ್ಕೊಂಡಿದ್ದೆ ಅಂತ ಅನ್ಕೊಂಡೆ. ಬಟ್ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದು ನಮ್ಮ ಡಿಮೆರಿಟ್ ಅಂತ ಗೊತ್ತಾಗ್ಬಿಡ್ತು ನನಗೆ. ಆಮೇಲೆ ಏನು ಮಾಡಿದೆ, ಇಲ್ಲ ಇವೆಲ್ಲವೂ ನಮ್ಗೆ ವರ್ಕ್ ಆಗಲ್ಲ, ಇವೆಲ್ಲ ನಮ್ಮನ್ನು ಕಾಲು ಹೇಳ್ತಕ್ಕಂಥ ಕೆಲಸ. ಸೊ ವಿ ಶುಡ್ ಮೋರ್ ಫೋಕಸ್ ಆನ್ ವಾಟ್ UPSC ವಾಟ್ಸ್ ಅಂತ ಮತ್ತೆ ಫರ್ದರ್ ಇದು ಮಾಡಿದೆ. ನಾನು ಆಲ್ರೆಡಿ 16 ನನಗೇನು ಗೊತ್ತೇನಮ್ಮ, ಈಗ ಬರೆದ್ರೂ ನಾನು ಇಂಟ್ರ್ಯೂಗೆ ಹೋಗ್ತೀನಿ. ಇವತ್ತೇ ಈ ಕ್ಷಣದಲ್ಲಿ ಬರೆದ ಸಹ ಇಂಟ್ರ್ಯೂಗೆ ಹೋಗ್ತೀನಿ. ಏನಕ್ಕೆ ಅಂತಂದರೆ ನನಗೆ ಕನ್ನಡ ಮಾಧ್ಯಮ ಜ್ಞಾನ ಮತ್ತು ಅಪ್ರೋಚ್ ಮೇಲೆ ಇರ್ತಕ್ಕಂಥ ಹಿಡಿತ. ಇಂಗ್ಲೀಷಲ್ಲಿ ಐ ಮೇ ನಾಟ್ ಪಾಸಿಬಲ್ ಟು ಎಕ್ಸ್ಪ್ರೆಸ್ ಆಸ್ ಇಟ್ ಈಸ್ ಪಾಸಿಬಲ್ ಇನ್ ಕನ್ನಡ. ಐ ಡೋಂಟ್ ನೋ ದೋ ಮೈ ಇಂಗ್ಲೀಷ್ ಇಸ್ ಓಕೆ, ಬಟ್ ಸ್ಟಿಲ್ ಐ ಹ್ಯಾವ್ ಚೋಸನ್ ಕನ್ನಡ ಮೀಡಿಯಂ. ಒಂದಲ್ಲಿ ಬರೆದ್ಬಿಟ್ಟಿದ್ದಲ್ಲ 2000 ನೋಡಿ. ಅಂದರೆ ಐ ರೋಟ್ ಮೇನ್ಸ್ ಇನ್ 2016. I didn't get interview call. You know why? Not because of my main score. I was very sure getting interview call. My compulsory English was failed. Despite I am a student of BSc and I was preparing in English medium. See, this is all called luck. ಲಕ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ನೋಡಿ. ಕಂಪಲ್ಸರಿ ಇಂಗ್ಲೀಷಲ್ಲಿ ಫೇಲ್ ಆಗೋದು ದುರಂತ. 30ಕ್ಕೆ ಕೇವಲ 75 ಆಗಲ್ವಾ? ಆಮೇಲೆ ನೆಕ್ಸ್ಟ್ ಇಯರ್ 125 ಬಂದುಬಿಡಿ, ಅದು ಬೇರೆ ವಿಚಾರ. ನೆಕ್ಸ್ಟ್ ಇಯರ್ ಐ ಗಾಟ್ ಇಂಟ್ರ್ಯೂ ಕಾಲ್. ವೆನೆವರ್ ಐ ರೋಟ್ ಮೇನ್ಸ್ ಮಿನಿಮಮ್ ಇಂಟ್ರ್ಯೂ ಕಾಲ್ ನಂದು. ಇವತ್ತು ಬರೆದು ಇಂಟ್ರ್ಯೂ ಕಾಲ್. ಇದು ಅತಿಯಾದ ಆತ್ಮವಿಶ್ವಾಸ ಅಲ್ಲ, ಇದು ನನ್ನ ಬಗ್ಗೆ ನನಗಿರ್ತಕ್ಕಂತಹ ಒಂದು ದೃಢವಾದ ನಂಬಿಕೆ ಮತ್ತು ನನ್ನ ವರ್ಕ್ ಮೇಲೆ ಇರ್ತಕ್ಕಂಥ ನಂಬಿಕೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಇರ್ತಕ್ಕಂಥ ನನ್ನ ಸ್ಟ್ರೆಂತ್. ಓಕೆನಾ? If you are comfortable with English medium, go with English medium. Oh, you want result without effort? Actually, you should put more effort in Kannada medium rather than English medium. Okay, na? Yes. There. General question, sir. General studies, General studies, amma general. General studies ಅಲ್ಲ, general question, social question. ಈಗ ನೀವು ಅಧಿಕಾರಿ ಆಗಿದ್ದೀರಾ ಅಲ್ವಾ? ಮುಂಚೆ ನಿಮಗೆ ಸೋಷಿಯಲ್ ಕನ್ಸರ್ನ್ ಎಲ್ಲ ತುಂಬಾ ಇದೆ. ಐ ವಿಲ್ ರಿಯಲಿ ರೆಸ್ಪೆಕ್ಟ್ ದಟ್ ಕನ್ಸರ್ನ್. ಥ್ಯಾಂಕ್ ಯು. ಅಪಾರ್ಟ್ ಫ್ರಮ್ ದಟ್ ಸರ್, ಒಂದು ಸಮಾಜನ ತಿದ್ದಲಿಕ್ಕೆ ಎಲ್ರಿಗೂ ಏನೇನೋ ಏಮ್ಸ್ ಇರುತ್ತೆ, ಅದನ್ನ ತಿದ್ದಲಿಕ್ಕೆ ಒಬ್ಬ ನಾರ್ಮಲ್ ಸಿಟಿಸನ್ ಆಗಿ ನಮ್ಮ ಕೈಯಲ್ಲಿ ಬಲಿಷ್ಠವಾದ ಶಕ್ತಿ ಇರುತ್ತೋ ಅಥವಾ ಅಧಿಕಾರ ಬೇಕೇ ರೈಟ್ ನಾವಿರೋ ಡೆಮೋಕ್ರೆಟಿಕ್ ನಾಡಿದ್ರೆ. ಓಕೆ, ಸಿ, ಸಮಾಜ ಸೇವೆ ಮಾಡೋಕ್ಕೆ ಅಧಿಕಾರ ಇದ್ರೆ ಚಂದ, ಅಧಿಕಾರ ಇದ್ರೆ ಚಂದ, ಆದರೆ ಅಧಿಕಾರದಿಂದಲೇ ಬದಲಾವಣೆ ಆಗಕ್ಕೆ ಸಾಧ್ಯವಿಲ್ಲ. ಸಿದ್ಧಿಗಂಗಾ ಸ್ವಾಮೀಜಿ IAS IPS ಅವರು ಯಾರೇ ಅವರು? ಒಬ್ಬ ಸಾಮಾನ್ಯ ಸ್ವಾಮೀಜಿ, ಸಾಮಾನ್ಯ ಸಂತ. ಇಡೀ ಒಂದು ಶೈಕ್ಷಣಿಕ ಕ್ರಾಂತಿ ಮಾಡಿದ್ರಾ? ಇಲ್ಲ, ಮಾಡಿದ್ರು. ದೇವರಾಜ್ ಅರಸು, ಓಕೆನಾ? ಅಬ್ದುಲ್ ಕಲಾಂ ಅವ್ರ ಕೈಗೆ ಯಾವ ಅಧಿಕಾರ ಇತ್ತು? ಈ ಅಧಿಕಾರ ಅಂತಕ್ಕಂಥದ್ದು ಇವೆಲ್ಲ ಫಾಲ್ಸ್ ಕನ್ಸೆಪ್ಟ್. ಸಿ, ನಾನು PS ಆಗಿದ್ದಾಗ ಐ ಹ್ಯಾವ್ ಡನ್ ಮೆನಿ ಸೋಷಿಯಲ್ ಆಕ್ಟಿವಿಟೀಸ್, ದೋ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಮೈ ಡಿಪಾರ್ಟ್ಮೆಂಟ್. ನನ್ನ ಇಲಾಖೆಗೆ ಯಾವುದೇ ಸಂಬಂಧ ಇಲ್ಲ. ಬಿಕಾಸ್ ಇಫ್ ಯು ಹ್ಯಾವ್ ಎ ವಿಲ್ ಪವರ್, ನಿಮ್ಮೊಳಗಡೆ ಕನ್ವಿಕ್ಷನ್ ಇದ್ದಾಗ ಮಾತ್ರ ಅಂಥವೆಲ್ಲ ಮಾಡೋಕ್ಸಿದೆ. ಈಗ ಭಾಳಷ್ಟು ಬೇರೆ UPSC ಇಂಟರ್ವ್ಯೂಲ್ ನಾನು ರಿಪೀಟೆಡ್ ಕ್ವಶನ್ಸ್ ಬರ್ತಲ್ಲ, ಹೇಳೋದಲ್ಲ. PVQs ಏನು? PVQs ನೀನು ಯಾಕೆ IAS ಆಗ್ತಿದ್ರೆ ನಾನು ಬಡವ್ರ ಸೇವೆ ಮಾಡೋಕೆ IAS ಆಗ್ತಿದ್ರೆ, ಅದರಷ್ಟು ಶುದ್ಧ ಸುಳ್ಳು ಇನ್ನೊಂದಿಲ್ಲ. ಯಾಕಂದ್ರೆ ಅಂಥವರೇ ಒಂದು 200 ಕೋಟಿ ಭ್ರಷ್ಟಾಚಾರದಲ್ಲಿ ಸಿಕ್ಕೊಂಡ್ಬಿಡ್ತಾರೆ. ಅವೆಲ್ಲ ಸುಳ್ಳು. ಸೊ ವಿಲ್ ಪವರ್ ಬೇಕಮ್ಮ. ನಾನು ಭಾಳಷ್ಟು ಬೇರೆ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೀನಿ, ಸರ್ ಏನು ನಿಮ್ಮದು ಇದು ಎಂಡ್, ಇದು ದಿಸ್ ಇಸ್ ನಾಟ್ ಮೈ ಎಂಡ್, ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ದಟ್. ಓಕೆನಾ? ಸೊ ಇದಕ್ಕೇನು ಬೇಕು? ವಿಲ್ ಪವರ್ ಬೇಕು, ಮನಸ್ಸಿದ್ದರೆ ಮಾರ್ಗ. ಎಸ್, ಓಕೆನಾ? ಫೈನ್. ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಐ ಆಮ್ ಆಲ್ವೇಸ್ ಅವೈಲಬಲ್. ಇಫ್ ಯು ವಾಂಟ್ ಟು ಮೆಂಟರ್ಶಿಪ್ ಐ ವಿಲ್ ಆಲ್ಸೋ ಪ್ರೊವೈಡ್. ನಾನು ಪ್ರೊವೈಡ್ ಮಾಡಲ್ಲ, ನಮ್ಮ ಟೀಮನ್ನು ಪ್ರೊವೈಡ್ ಮಾಡುತ್ತೆ. ಬಟ್ ದಿ ಥಿಂಗ್ ಈಸ್, ನಿಮ್ಮನ್ನು ನೀವು 100% ಸಮರ್ಪಣೆ ಮಾಡ್ಕೊಳ್ಬೇಕು. ಸಮರ್ಪಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೆಟರ್ ಲೀವ್ ದಿಸ್ ಪ್ರಿಪ್ರೇಷನ್. ಇಫ್ ಯು ಬಿಲಾಂಗ್ಸ್ ಟು IT field, go and join IT field. They are good. They are earning lump sum salary. ಇಲ್ಲೇ ಪಾಪ ಹಾಫ್ ರೈಸ್ ತಿನ್ಕೊಂಡು, ಹಾಫ್ ರೈಸ್ ಅಲ್ವಾ?
ನಿಜ ಹಾಫ್ ರೈಸ್ ಅಂದರೆ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಹಾಫ್ ರೈಸ್ ಇರುತ್ತೆ, ಅಂದರೆ ಒಂದು ಮುದ್ದೆ ಅಥವಾ ಹಾಫ್ ರೈಸ್, ಒಂದು ಚಪಾತಿ ಅಥವಾ ಹಾಫ್ ರೈಸ್. ಸೊ ಫುಲ್ ಮೀಲ್ಸ್ ಊಟ ಸಿಗುತ್ತೆ ನೀವು IT ಫೀಲ್ಡ್ಗೆ ಹೋದಾಗ. ಇಲ್ಲ 100% ಸಮರ್ಪಣಾ ಭಾವ ಇತ್ತು ಅಂತಂದರೆ ಇರೀರಿ, ಒಂದೊಂದು ಶೋರು ನೀವು ಸೀರಿಯಸ್ ಆಗಿದ್ರೆ ನಿಮಗೆ ಸೀರಿಯಸ್ ಆಗಿ ಗುರು ಸಿಗ್ತಾನೆ, ನೀವೇ ಡೂಪ್ಲಿಕೇಟ್ ಆದರೆ ನಿಮಗೆ ಡೂಪ್ಲಿಕೇಟ್ ಗುರು ಸಿಗ್ತಾನೆ. ಗೊತ್ತಾಯ್ತಾ? ನನಗೆ ಈ UPSC ನಾನು ಬಂದಾಗ ನಿಜ ಹೇಳ್ತೀನಿ, ನನಗೇನು ಅಂತಿದ್ದಿಲ್ಲ ರ್ಯಾಂಕ್ ಬರುತ್ತೆ ಅದರೊಂದು ಇದೆ ಇಷ್ಟೇ ಅಟೆಂಪ್ಟಲ್ಲಿ ಆಗುತ್ತೆ ಅಂತ. ನನಗೆ ಜಸ್ಟ್ ಫಿಲ್ಮ್ಸ್ ಕ್ಲಿಯರ್ ಮಾಡೋಣ ನೋಡೋಣ ಅಂತ ಅಂದ್ಕೊಂಡಿದ್ದೆ ಹೊರತು ಬೇರೆ ಅದ ಯುವರ್ ಪ್ರಿಪ್ರೇಷನ್ ಶುಡ್ ಬಿ ಪ್ರಾಕ್ಟಿಕಲಲ್ಲಿ ಆಪ್ಟಿಮಿಸ್ಟಿಕ್ ಆಗಿರಲಿ. ಎಸ್ ರವಿ. ಆಲ್ ಇಂಡಿಯಾ ಸರ್ವಿಸ್ ಇಷ್ಟೆಲ್ಲ 10 ವರ್ಷ ಪ್ರಿಪರೇಷನ್ ಆಲ್ ಇಂಡಿಯಾ ಸರ್ವಿಸ್ ಇನ್ನು IAS IPS ಮತ್ತೆ ಇಲ್ಲ IPS ಅಥವಾ IRS ಚಾನ್ಸಸ್ ಇದೆ, ಗೊತ್ತಾಯ್ತಾ? ಇಟ್ ಈಸ್ ನಾಟ್ ಯುವರ್ ಚಾಯ್ಸ್, ಡೋಂಟ್ ವರಿ ದಟ್ ಥಿಂಗ್. ನಾನೇನು ಹೇಳ್ತಿದ್ದೀನಿ, ಫ್ರಮ್ ಹೌ ಲಾಂಗ್ ಯು ಆರ್ ಪ್ರಿಪೇರಿಂಗ್? 3 years. How many attempts you have given? 2 attempts you have given. Okay. Then you are a serious aspirant. Okay. ಮೂರು ಅಟೆಂಪ್ಟ್ ಕೊಟ್ಟರೆ ಅವ್ರು ಸೀರಿಯಸ್ ಆಸ್ಪಿರೆಂಟ್. ಓಕೆ. ದೆನ್ ವಾಟ್ ಈಸ್ ದಿ ಪ್ರಾಬ್ಲಮ್? ಯಾಕೆ ಏನಕ್ಕೆ ಆಗ್ತಾಯಿಲ್ಲ? CSET ಅಲ್ಲಿ ಹೋಯ್ತು, GS ಅಲ್ಲಿ ಹೋಯ್ತು. GS ಬರ್ತಾ ಇದೆಯಾ ಸ್ಕೋರು? ದೆನ್ ಇಟ್ ಇಸ್ ಫೈನ್. CSET ಕಾನ್ಸಂಟ್ರೇಷನ್ ಮಾಡಿ, ಡೈಲಿ 5 hours ಮಾಡಿ. ಬ್ಯಾಕ್ಗ್ರೌಂಡು M.Tech ನೋಡಿ ಅಣ್ಣ, M.Tech ನಿಮ್ಮದು ಡಿಗ್ರಿ ತುಂಬ ದೊಡ್ಡದು, ಅವ್ರದ್ದು MA M.Tech ನೋಡಿ ವ್ಯತ್ಯಾಸ. ನಮಗೆ ರ್ಯಾಂಕಿಂಗೇ ಸಿಗಲಿಲ್ಲ ಇಂಜಿನಿಯರಿಂಗ್, ಅಣ್ಣ M.Tech ಆತ ಇದಾಗೇನಂತಂದರೆ ಇನ್ನು ನಿಮ್ಮ ಕತೆ ಹೆಂಗಿರ್ಬೇಡ. ಎಷ್ಟು ಅಟೆಂಡ್ ಮಾಡಿದ್ರಿ ಕ್ವಶನ್ CSET ಅಲ್ಲಿ? ಹಾಂ, ಫೇರ್ ನಂಬರ್, ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀ ಟೈಮ್. ಅವತ್ತು ದೇವ್ರಿಗೆ ಪೂಜೆ ಮಾಡಿದ್ರೆ ಇಲ್ಲ? ನಿಜ. ಮ್ಯಾಥ್ಸ್ ಸೆಕ್ಷನ್ ಸ್ವಲ್ಪ ಅಲ್ಲ, ಕಬ್ಬಿಣದ ಕಡೆ ಇಲ್ಲಲ್ಲ, ವಜ್ರದ ಕಡೆ ಇಲ್ಲ ಅದು. ನಾನು ನೋಡ್ದಲ್ಲ, ಸ್ಕಿಪ್ ಮಾಡ್ಕೊಂತ ಹೋಗಿ ಇಡೀ ಕ್ವಶನ್ ಪೇಪರ್ ಸ್ಕಿಪ್ ಮಾಡಿ ಬಂದಿದ್ದೀನಿ. 33 ಕ್ವಶನ್ ಅಟೆಂಡ್ ಮಾಡಿದ್ದೆ. ಅಂದರೆ ನಮ್ಮದು ಸಿನ್ನ ಫಿಲ್ಮ್ ಸ್ಕೋರ್ ಚೆಕ್ ಮಾಡಿಲ್ಲ. ಐ ಆಮ್ ವೆರಿ ಶೋರ್ ನನ್ನ ಸ್ಕೋರು ಎಷ್ಟು, ಕಟ್ ಆಫ್ ಎಷ್ಟು 66 ಅಲ್ವಾ? 66ರಿಂದ 68 ಇರುತ್ತೆ, ಜಾಸ್ತಿ ಇರಲ್ಲ. ಲಕ್ ರೀ, ಟೀನಾ ಡಾವಿ ಲಕ್. ಬಟ್ ಲಕ್ ಫೇವರ್ಸ್ ದಿ ಬ್ರೇವ್. ಹಂಗಂತೇಳಿ ನನಗೆ ಲಕ್ ಬರುತ್ತೆ ಅಂತೇಳಿ ಹಾಸಿಗೆ ಮೇಲೆ ಮಕ್ಕಂಡ್ರೆ ಬರಲ್ಲ, ರೋಗ ಬರುತ್ತೆ ಅಷ್ಟೇ. ಓಕೆನಾ? ಡೋಂಟ್ ಥಿಂಕ್ ಬಿಯಾಂಡ್ ಇಂಟರ್ವ್ಯೂ. ದಟ್ ಈಸ್ ನಾಟ್ ಯುವರ್ ಹ್ಯಾಂಡ್. ಗೊತ್ತಾಯ್ತಾ? ಇಲ್ಲಿ ದೇರ್ ಆರ್ ಮೆನಿ ಪರ್ಮುಟೇಷನ್ ಕಾಂಬಿನೇಷನ್ ಫ್ಯಾಕ್ಟರ್ ಆಗುತ್ತೆ. ನೀವು ಯಾವ ಬೋರ್ಡ್ಗೆ ಹೋಗ್ತೀರಿ, ಆ ಬೋರ್ಡ್ ಅಟಿಟ್ಯೂಡ್ ಏನು ಗೊತ್ತಾಯ್ತು. ನನಗೆ ಚೇರ್ಮನ್ ಕೇಳಿದ್ದು ಒಂದೇ ಒಂದು ಕ್ವಶನ್ ಅಷ್ಟೇ. ಯು ವಾಸ್ ನಾಟ್ ಗ್ರೇಲಿಂಗ್ ಮೀ. ಒಂದೇ ಒಂದು ಕ್ವಶನ್ ಕೇಳ್ದ, ಸ್ಕಿಪ್, ನೆಕ್ಸ್ಟ್ ಕ್ವಶನ್ ಮೆಂಬರ್ ಸ್ಟಾರ್ಟ್ ಮಾಡಿದೆ. ಆ ಯೂನಿಫಾರ್ಮ್ಸ್ ಇವ್ರು ಕೊಡ್ರಿ, ಅವು ಹೇಳ್ದೆ ಆ ಮೇಡಮ್ ಒಪ್ಕೊಳ್ಳೇ ಇಲ್ಲ. ಇನ್ನೂ ಬೇಕು, ಇನ್ನೇನು ಬೇಕು ಮೇಡಮ್ ನನಗೆ ಗೊತ್ತಿಲ್ಲ ಇಷ್ಟೇ ಅಂತ ಹಿಂಗೇಳಿಲ್ಲ, ಮನಸ್ಸಿಗೆ ಅನ್ಕಂಡೆ. ಮತ್ತೆ ಇನ್ನೇನು ಬೇಕಂತಂದ್ರೆ ನೀನು ನಡಿ ಬಿಡು ಗಾಡಿ, ನಿನಗೆ ಬೀಳ್ತಾವ ಮಾರ್ಕ್ಸ್ ಅಂತ. ಅದೇ ಒಂದೇ ರೂಲ್ಸ್ ಇದೆ UPSC ಅಲ್ಲಿ, ಮೇನ್ಸ್ ಇಂಟರ್ವ್ಯೂಲ್ಲಿ. ನೀವು ಅವ್ರಿಗೆ ಇರಿಟೇಷನ್ ಮಾಡಿದ್ರೆ ನಿಮ್ಗೆ ಇರಿಟೇಷನ್ ಆಗಿ ಮಾರ್ಕ್ಸ್ ಕೊಡ್ತಾರೆ. ನೀವು ಅವ್ರಿಗೆ ಕಣ್ಣೀರು ತರಿಸಿದ್ರೆ ನಿಮಗೆ ರಕ್ತ ಕಣ್ಣೀರು. ಚಕ್ರಬಡ್ಡಿ, ನಿಮ್ಗೆ ಸರಳ ಬಡ್ಡಿ ಆದರೆ ಅವ್ರು ಚಕ್ರಬಡ್ಡಿ. ಗೊತ್ತಾಯ್ತಾ? ಸೊ ಅದಕ್ಕೆ ಆ ಮೇಡಮ್ ಭಾಳ ಯಾಕೆ ಯೂನಿಫಾರ್ಮ್ ಸುಳ್ಳು ಕೊಡ ಬಗ್ಗೆ ನಾನು ಹೇಳ್ದೆ ಎಲ್ಲ ಹೇಳಿದ್ರು ಐ ವಾಂಟ್ ಮೋರ್. ಎಲ್ಲಿಂದ ತರಲಮ್ಮ, ನಾನೇ ಒಂದು ಹೊಸ ರೂಟ್ ಹಾಕ್ಬೇಕಾಗತ್ತೆ. ಯೂನಿಫಾರ್ಮ್ಸ್ ಮೊದಲೇ ನಾನು ಕುಂತಿರೋದು ಇಂಟ್ರೂ ಪ್ಯಾನಲಲ್ಲಿ 10 ಪಾಯಿಂಟ್ ಗೊತ್ತಿದ್ರೆ 3 ಪಾಯಿಂಟ್ ನೆನಪಾತವೆ, ಇನ್ನು 7 ಗೋವಿಂದ ಆಗ್ಬಿಟ್ಟಿರ್ತವೆ. ಅದ್ರಾಗೆ ಇನ್ನೂ 7 ಅಂತಾರೆ. ಏನೇನು ಹೇಳ್ಬೇಕು ನಾನು ನಿಂದ್ರೆ ಮೇಡಮ್ KK ಮತ್ತು ಉತ್ತರಾಖಂಡ್ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರು. ಉತ್ತರಾಖಂಡ್ ಅವತ್ತು ಐ ಆಮ್ ಇಷ್ಟಪಟ್ಟಿದ್ದು ಒಂದೊಂದೇ ಪಾಕಿಸ್ತಾನ ಎಲೆಕ್ಷನ್ ಮಾತ್ರ ಇಷ್ಟಪಟ್ಲ. ಪಾಕಿಸ್ತಾನ ಎಲೆಕ್ಷನ್ದು ನಂದು ಮಸ್ತ್ ಮಗದಲ್ಲಿ ನೀಟಾಗಿ ಹೇಳಿದ್ದೀನಿ, ಎಲ್ಲ ಪ್ರಾಕ್ಟಿಕಲ್ ಆಗೂ ಹೇಳಿದ್ದೀನಿ. ಐ ನೆವರ್ ಟೆಲ್ ಲೈಸ್. ಸುಮ್ಮನೆ ಹೇಳ್ತನಲ್ಲ, ನನಗೆಲ್ಲ ಈಗ ಇಂಥವ್ರನ್ನೆಲ್ಲ ನಂಬಬೇಡಿ. UPSC ಅಲ್ಲಿ ನನಗೆ ಗೊತ್ತಿದ್ದ ರಿಸಲ್ಟ್ ಪಕ್ಕ, ಅವೆಲ್ಲ ಸುಳ್ಳು. ಇನ್ನೂ ನನಗೆ ದುರಂತ ಅಂದ್ರೆಪ್ಪ ಒಬ್ರು ಹೇಳ್ತೀನಿ ನೋಡಿ, ಏನು ದುರಂತ ಅಂದರೆ, ಸರ್ ಬರ್ತಾರೆ ನನಗೆ, ಸರ್ ಮೆಂಟರ್ಶಿಪ್ ಮಾಡ್ಕೊಡ್ಬೇಕು. ಓಕೆಪ್ಪ ಸರಿ ಆಯ್ತು ಮೆಂಟರ್ಶಿಪ್. ಸರ್ ನನ್ನೊಂದು ಗುರಿ ಇದೆ ಸರ್. ಏನಪ್ಪ ಸರ್? ಫಸ್ಟ್ ಅಟೆಂಪ್ಟಲ್ಲಿ ಟಾಪ್ 50 ಒಳಗೆ ಇರ್ಬೇಕಪ್ಪ ಅಂತಂದ್ರೆ. ಹಂಗೆ ನಾನು ನಿನಗೆ ಮೆಂಟರ್ ಆಗಲ್ಲಪ್ಪ, ನೀನು ಇನ್ನೊಬ್ರು ಯಾರೋ ದೊಡ್ಡವರು ಇರ್ತಾರೆ ಹೋಗೋದು. ಏನು ರೀ ಇದು ಉಚಿತನ? ಟಾಪ್ 50 ನಿಮ್ಮ ಕೈಗಿರಲ್ಲ ರೀ. ಟಾಪ್ 1 ಅಂತ ನಿಮ್ಮ ಕೈಗಿರೋದೇ ಇಲ್ಲ. ಅದೆಲ್ಲ ಲಕ್ ಫ್ಯಾಕ್ಟ್ರು, ಏನೇನೋ ಫ್ಯಾಕ್ಟ್ರ್ ಆಗುತ್ತೆ. N ನಂಬರ್ ಆಫ್ ಫ್ಯಾಕ್ಟರ್ಸ್. ಟಾಪ್ 50 ಒಳಗೆ ನನ್ನ ತರೋಕ್ಕಾಗಲ್ಲಪ್ಪ ನಿನ್ನ.
ಎಸ್ ಸರ್, ನನಗೆ ಒಂದು ಲೀಸ್ಟ್ ಕೊಡ್ರಿ ಇಲ್ಲಿ ರ್ಯಾಂಕಲ್ಲಿ, ರ್ಯಾಂಕ್ ಲಿಸ್ಟಲ್ಲಿ ಒಂದು ದಟ್ ಹೋಲಿ ಪಿ ಡಿ ಎಫ್, ಆ ಪವಿತ್ರ ಪಿ ಡಿ ಎಫ್ ಅಲ್ಲಿ ನಿಜ ಅದೊಂದು ಪವಿತ್ರವಾದ ಪಿ ಡಿ ಎಫ್. ಯಾವ ಪವಿತ್ರಪ್ಪ? ನಿಮ್ಮ ಕ್ಲಾಸ್ಮೇಟ್ ಅಲ್ಲ, ಪವಿತ್ರ ಅಂದರೆ ಶ್ರೇಷ್ಠವಾದದ್ದು ಅಂತ. ಆ ಶ್ರೇಷ್ಠವಾದ ಪಿ ಡಿ ಎಫ್ ಅಲ್ಲಿ ಇದೆಯಲ್ಲ, ಹೆಸರು ಬರೋದು. ನಾವೆಲ್ಲ ಆ್ಯಕ್ಚುಲಿ ಇಂಟ್ರೋದು ಗ್ರೂಪ್ ಮಾಡ್ತಾ ಇದ್ವಿ, ಗೊತ್ತಾಯ್ತು? ಇಂಟ್ರೋದು ಗ್ರೂಪ್ ಹೋಯ್ತು. ಈ ಅಂದರೆ ಬೆಳಗ್ಗೆಯಿಂದ ಎಲ್ಲರೂ ಪ್ರಾರ್ಥನೆ ಪಿ ಡಿ ಎಫ್ ಅಲ್ಲಿ, ನಿನ್ನ ಹೆಸರಲ್ಲಿ ನನ್ನ ಹೆಸರಲ್ಲಿ ಎಲ್ಲರ ಹೆಸರಲ್ಲಿ ತಕ್ಕಂಥದ್ದು. ಆ ಪಿ ಡಿ ಎಫ್ ಅಲ್ಲಿ ಹೆಸರು ಇರೋದಿದಲ್ಲ, ದಟ್ ಇಟ್ಸ್ ಅಫ್ ಇಸ್ ಅಚೀವ್ಮೆಂಟ್ ಏನೋ. ಆಮೇಲೆ ನಿಮ್ಮ ಲಕ್ ಫ್ಯಾಕ್ಟರ್ಸು, ಆ ಫ್ಯಾಕ್ಟ್ರು ಈ ಫ್ಯಾಕ್ಟ್ರು ಎಲ್ಲ ಕೌಂಟರ್ ಆಗುತ್ತೆ. ನೀವು ಈಗಲೇ ನನಗೆ ಟಾಪ್ 50 ಒಳಗಡೆ ಬರಬೇಕು, ಟಾಪ್ 20 ಒಳಗಡೆ ಬರಬೇಕು, ಅವೆಲ್ಲ ಮೂರ್ಖತನದ ಪರಮಾವಧಿ. ನಿಮ್ದು ಎಷ್ಟು ಅಟೆಂಪ್ಟ್ ಆಗಿದೆ ಮೀನ್ಸ್ ಎಷ್ಟು ಒಳಗೆ ಬಂದಿರಾ? ಅದು ಅವಾಗ ಸ್ಟಾರ್ಟ್ ಮಾಡಿದೆ, ಪ್ರಿಪ್ರೇಷನ್ ಮಾಡಿ. ಫಿಲಿಮ್ಸ್ ಆಗಿದೆಯಾ? ಆಗಿತ್ತಾ? ಓಕೆ. ಏನು ಪ್ರೊಫೆಷನ್ ನಿಮ್ಮದು? ವರ್ಕಿಂಗ? ಗೌರ್ಮೆಂಟಾ? ಪ್ರೈವೇಟ್ ಕಂಪ್ನಿಲಿ ತುಂಬ ಕಷ್ಟ ಆಗುತ್ತೆ ಪಾಪ. ಆದರೂ ನೋಡಿ, ವಿ ಅಪ್ರಿಷಿಯೇಟ್ ಹಿಮ್ ಡಿಸ್ಪೈಟ್ ಈಸ್ ವರ್ಕಿಂಗ್ ಇನ್ ಅ ಪ್ರೈವೇಟ್ ಸೆಕ್ಟರ್. ಈ ಕ್ಲಿಯರ್ ಫಿಲಿಮ್ಸ್ ಅಂಡ್ ಈಸ್ ಪ್ರಿಪೇರಿಂಗ್ ಕನ್ನಡ ಮೀಡಿಯಂ. ಸೊ ವಿ ಕ್ಯಾನ್ ಹೆಲ್ಪ್ ದಿಸ್ ಟೈಪ್ ಆಫ್ ಆಸ್ಪಿರೆಂಟ್ಸ್. ನಿಮಗೇನಿದೆ ಕಷ್ಟ? ಚಂದಲ್ ಹೋಟೆಲಲ್ಲಿ ಅಷ್ಟು ಬಿಟ್ಟರೆ ರೂಮು, ಲೈಬ್ರರಿ, ಪಿ ಜಿ ಇಷ್ಟೇ ತಾನು ಇರೋದು. ಮತ್ತು ಪಿ ಜಿಯಲ್ಲಿ ಊಟ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿರಬಾರ್ದು. ಚೆನ್ನಾಗಿದ್ರೆ ಸಮಸ್ಯೆ ಆಗುತ್ತೆ. ಚೆನ್ನಾಗಿದ್ದರೆ ಭಾವನೆಗಳು ಕೆರಳ್ತವೆ. ಊಟ ಚೆನ್ನಾಗಿಲ್ಲ ಅಂದರೆ ಅವಾಗ ಸಪ್ಪೆ ಇದ್ದರೆ ನೀವು ಓದಬೇಕಾಯ್ತು. ಅದಕ್ಕೆ ಉಪ್ಪು ಖಾರ ಹುಳಿ ಸ್ವಲ್ಪ ಕಡಿಮೆ ತಿನ್ನಬೇಕು ಈ ಪ್ರಿಪ್ರೇಷನ್ ಮಾಡೋ ಸಮಯದಲ್ಲಿ. ನೀವು ನೋಡಿ, ನೀವೇನೇನು ಊಟ ಮಾಡ್ತೀರ ಅದಾಗ್ತೀರ. ಅದಕ್ಕೆ ಭಾರತೀಯ ಹಿಂದೂ ಧರ್ಮದ ಪದ್ಧತಿಯಲ್ಲಿ ಊಟಕ್ಕೆ ಹೆಚ್ಚು ಮಹತ್ವ. ನೀವೇನಾದರೂ ಫಿಲಿಮ್ಸ್ ನಾಳೆ ಐತೆ, ಇವತ್ತೇನಾದರೂ ಚಿಕನ್ ಮಟನ್ ತಿಂದ ನೀನು ಚಿಕನ್ ಆಗ್ಬಿಡ್ತೀಯ, ಗೊತ್ತಾಯ್ತಾ? ಸ್ವಲ್ಪ ಎಕ್ಸಾಮಲ್ಲಿ ಓದೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಡೇ ಹೆಂಗಿರ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಇನ್ನೂ ಒಂದು ಕೆಟಗರಿ ಐತೆ. ನಾನು ಇವರು ಬರೆದಾಗ ಇದ್ರ ಹತ್ರ ಬರಿತಾ ಇದ್ದೆ, ಹಲ್ಸೂರು ಗೇಟ್ ಹತ್ರ ಒಂದು ಕಾಲೇಜ್ ಇತ್ತು. GS ಎಲ್ಲ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿತ್ತು. ಥೀಮ್ಸ್ ಚೇಂಜ್ ಆಗಿತ್ತಾ? ಇಲ್ಲ, ಚೇಂಜ್ ಆಗಲ್ಲ ಬಿಡಿ. ಪ್ಯಾಟರ್ನ್ ಚೇಂಜ್ ಆಗಿತ್ತು. ನಾನೇನು ಐ ನೆವರ್ ಬಾದರ್ಡ್ ಅಬೌಟ್ ಪ್ಯಾಟರ್ನ್, ಹೆಂಗಾನ ಚೇಂಜ್ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ನಾನು ಚೆನ್ನಾಗಿ ಮಾಡಿ ಬಂದಿನಿ. ಪ್ಯಾಟರ್ನ್ ಚೇಂಜ್ ಆಗ್ಬಿಡುತ್ತಲ್ಲ, ಇವ್ರೇನು ಕಂಪ್ಯೂಟರ್ ಫ್ರೆಶರ್ಸ್ ನಿಮ್ಮಂಥವ್ರು, ಹೇ UPSC ಚೇಂಜ್ ಆಯಿತು ಯಾವ ಒಬ್ಬೊಮ್ಮೆ ಬರೋದ್ಲಿ ಹಿಂಗೆ ಹತ್ಕೊಂತ, ಅಪ್ಪ ಏನಮ್ಮ ಚೇಂಜ್ ಆಯ್ತಪ್ಪ ಕ್ವಶನ್ ಪೇಪರು ಈ ರೀತಿ. ಮತ್ತೆ ಇನ್ನೊಂದು ಗ್ಯಾಂಗ್ ಇರುತ್ತೆ, ಏನಂತ A B ಇಲ್ಲ C ನೋಡು ನೆಟ್ಟಲ್ಲಿ ನೋಡು ಅಂತರ್ದಕ್ಕಿರಬೇಡಿ. ಎಕ್ಸಾಮ್ ಆದಮೇಲೆ ಏನು ಮಾಡಬೇಕು? ಆನ್ಸರ್ ಹುಡುಕ್ಬೇಕಾ? ಇಲ್ಲ. ನಿಮ್ಮದು ಪೋಸ್ಟ್ ಮಾರ್ಟಮ್ ಏನು ಮಾಡಬೇಕು? ಪೋಸ್ಟ್ ಮಾರ್ಟಮ್ ಆಗ್ಬಿಟ್ಟಿರುತ್ತೆ. ಪೋಸ್ಟ್ ಮಾರ್ಟಮಲ್ಲಿ ಜೀವನ ತರಕ್ಕಾಗುತ್ತಾ? ಜೀವನ ತರಕ್ಕಾಗುತ್ತೇನ್ರಿ? ಎಕ್ಸಾಮ್ ಪ್ಯಾಟರ್ನ್ GS 1 ಆದಮೇಲೆ ಹೋಗ್ಬೇಕು, ಸೈಡ್ ಒಗೆದು ಬಿಡ್ಬೇಕು ನೀವಲ್ಲಿ ಪೇಪರ್ನ. ಏನಾಗಲಿ, ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ CSAT. ಒಂದು ಲೈಟ್ ಫುಡ್ ತೊಗೋಬೇಕು, 10 ನಿಮಿಷ ನ್ಯಾಪ್, 10 ಮಿನಿಟ್ಸ್ ನ್ಯಾಪ್ ಮೋಸ್ಟ್ ಇಂಪಾರ್ಟೆಂಟ್. 10 minutes nap is the most important, crucial thing. ಸರ್, ಸಪೋಸ್ 10 ನಿಮಿಷ ಮಕ್ಕೊಂಬೇಕು, ಹೋಗಿ 2 ತಾಸು ಮಕ್ಕೊಂಬಿಟ್ರೆ ಮಲಿಕೊಳ್ಳಲ್ಲ. ಯುವರ್ ಬ್ರೈನ್ ಈಸ್ ಮೋರ್ ಸ್ಟ್ರಾಂಗ್, ಯುವರ್ ಮೈಂಡ್ ಈಸ್ ಮೋರ್ ಸ್ಟ್ರಾಂಗ್ ದೆನ್ ದಿ ಅಲ್ರಾಮ್. ಗೊತ್ತಾಯ್ತಾ? 10 ನಿಮಿಷ ನ್ಯಾಪ್ ತಗೊಳ್ಳಿ. ಬಂದ್ಬಿಡ್ತಾರೆ ರೀ ನಮಗೆ ಪಕ್ಕ. ನಾನು ಎಲ್ಲಿ ಹೋಗ್ಬಿಟ್ಟಿರ್ತೀನಿ, ಸೈಡಲ್ಲಿ ಕುಂತ್ಕೊಂಡಿರ್ತೀನಿ, ನಾನು ಪಕ್ಕದಾಗ ಬರ್ತಾರೆ, ಇದು C ಆನ್ಸರ್. ನಾನು ನೆಟ್ಟಲ್ಲಿ ನೋಡಿದೆ. ಯಾಕಪ್ರಿ ಆನ್ಸರ್ ನೋಡ್ತೀರಾ? ನಾನು ಅಟೆಂಡ್ ಮಾಡಿದ್ರೆ 90 ಕ್ವಶನ್ ಅಟೆಂಡ್ ಮಾಡಿದ್ದೀನಿ, 20 ದೇವ್ರಿಗೆ ಬಿಟ್ಬಿಟ್ಟಿರ್ತೀನಿ ನಾನು ಆಲ್ರೆಡಿ. ಇವ್ರು ಅದಕ್ಕೆ ಬಂದು ತಪ್ಪು ಅಂತ. ನಾನು ಅದಕ್ಕೆ ಒಂದೇ ಡಿಸೈಡ್ ಮಾಡ್ತೀನಿ. ಏನು ಮಾಡ್ತೀನಿ? ಎಕ್ಸಾಮ್ ಆಯಿತಾ, ಫಸ್ಟು ಗಿವ್ ಟು ಪ್ರಿಫರೆನ್ಸ್ ಟು ಫ್ಯಾಮಿಲಿ. 4-5 ದಿವಸ ಫುಲ್ಲು ಫ್ಯಾಮಿಲಿಗೆ ಕೊಡೋದು. ಯಾರಾದರೂ ಫೋನ್ ಮಾಡ್ತಾರೆ ಎಷ್ಟಾಯ್ತು ಅಂತ ಕೇಳಿದ್ರೆ, ನಾನು ಹೇಳಲ್ಲ, ನೀನು ಹೇಳ್ಬೇಡ. ಐ ವಾಂಟ್ ಟು ಎಂಜಾಯ್ ಮೈ ಲೈಫ್. ಆಲ್ರೆಡಿ 3 ತಿಂಗಳು ಸತ್ತೋಗ್ಬಿಟ್ಟಿರ್ತವ. ಡೈಲಿ ಸಾಯ್ತಕ್ಕಂಥ ಕೆಲಸ ಇದು. ಮತ್ತೆ ಸಾಯ್ಬೇಕಾ? ಮತ್ತು ಇನ್ನೊಂದು ಗಂಟೆಗೊಂದು ತಪ್ಪಾಗೋದಕ್ಕಿಂತ ಒಂದೇ ಬರೀ ಎಲ್ಲ ತಪ್ಪಾಗ್ಬಿಡ್ಲು, ಒಂದೇ ಬರೀ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಗಂಟೆಗೊಂದು ಹಾರ್ಟ್ ಅಟ್ಯಾಕ್. ಒಂದು ತಪ್ಪಾಯ್ತಾ, ಅಯ್ಯೋ ಇದೆ ಚುಸ್ತಾ ಇದೆ. ನಾವು ಹೆಂಗಿರ್ತೀವಿ ಅಂದರೆ ಎಕ್ಸಾಂಪಲಲ್ಲಿ ಎಸ್ ಇದು ರೈಟ್, ಆಮೇಲೆ ಬಂದು ನೋಡಿದಾಗ ಅಯ್ಯೋ ಇದು ಹಿಂಗೆ ಅಣ್ಣ. ಯಾವಾಗ ಒಂದೊಂದು ಓದಂಗೆಲ್ಲ ಕುಸಿತತೆ, ಅಯ್ಯೋ ಏನೇ ಚುಚ್ಚುತ್ತೆ, ಎಲ್ಲ ಇರುತ್ತೆ. ಊಟ ಹೋಗ್ತಾ ಇಲ್ಲ. ಯಾಕೆ? ಒಂದರೆ ತಗೋಬೇಕು, ಯಾವುದೋ ಬೆಸ್ಟ್ ಇನ್ಸ್ಟಿಟ್ಯೂಷನ್ ತಗೋಬೇಕು, ಕೀ ಆನ್ಸರ್ಸು ಚೆಕ್ ಮಾಡಬೇಕು. ಸೇಫರ್ ಝೋನಲ್ಲಿ ಇದ್ರೆ ಮೇನ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಟ್ರಾನ್ಸಿಷನ್ ಝೋನಲ್ಲಿ ಇದ್ರೆ ತಲೆ ಕೆಟ್ಟೋಗುತ್ತೆ ನಿಮಗೆ. ಟ್ರಾನ್ಸಿಷನ್ ಝೋನಲ್ಲಿ ಇದ್ರೆ ನಿಮ್ಮದು 105 ಕಟ ಅಂದರೆ 90 ಕಟ್ ಆಫ್ ಇದ್ದು ನಿಮಗೆ 85ರಿಂದ 95 ಬಂದರೆ ನೀವು ರೆಡ್ ಝೋನಲ್ಲಿ ಇದ್ದೀರ ಅಂತ. 100+ ಇದ್ದರೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಫೈನ್. ಎಸ್, ಇದೆಷ್ಟು ಮಾತಾಡಿದ್ರು ಇಷ್ಟೇ. ಓಕೆ, ಒಂದು ಎಂಟರ್ಟೈನ್ಮೆಂಟ್ ಆಯಿತಾ?
ಕರೆಕ್ಟ್ ಇದ್ದಾರೆ ಅಲ್ವಾ? ಈ ಕೇಮ್ ಇಯರ್ ಟು ಗೆಟ್ ಎಂಟರ್ಟೈನ್ಮೆಂಟ್. ಓಕೆ ಫೈನ್. ಎಂಟರ್ಟೈನ್ಮೆಂಟ್ ವಿತ್ ನಾನು ಪರ್ಪಸ್ಫುಲಿ ಕೆಲವೊಂದು ಶಬ್ದಗಳನ್ನು ಬಳಸಿದ್ದೇನೆ ಟು ಎಂಟರ್ಟೈನ್ ಯು ಅಷ್ಟೇ, ಗೊತ್ತಾಯ್ತಾ? ಇಲ್ಲಾಂದ್ರೆ ಸರ್ ಇದೇ ಇರುತ್ತಲ್ಲಪ್ಪ ಕತೆ ಅಂತೇಳಿ ಕೆಲವು ನಾವೇನು ನೋಡಬೇಕು. ಈಗ ಶಿಕ್ಷಕರು ಹೆಂಗಾಗಿದ್ದಾರೆ ಈ UPSC ಆಸ್ಪಿರೆಂಟ್ಸಲ್ಲಿ, UPSC ಫೀಲ್ಡಲ್ಲಿ ಶಿಕ್ಷಕರು ಸಕಲ ಕಲಾವಲ್ಲಭರಾಗಬೇಕು. ಹೇಗೆ? ಫಸ್ಟ್ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇಲ್ಲ ಅಂದ್ರೆ ಅವ್ನು ಟೀಚರ್ ಹಾಕಾಗಲ್ಲ. ಆಮೇಲೆ ಅಲ್ಲಾರೊಬ್ರು ಅಂತ ಇರ್ತಾರ, ನಾನು ಅವಾಗ ನೋಡ್ಬೇಕು, ನೋಡ ಹಿಂಗೆ ಮುಚ್ಚಿಬಿಟ್ರು. ಇನ್ನೊಬ್ಬತ ಮಕ್ಕಂದಿರ್ತಾನ, ತಮ್ಮ ಕ್ವಶನ್ ಆನ್ಸರ್ ಹೇಳಪ್ಪ, ಒಂದು ಜೋಕ್ ಹೇಳ್ಬೇಕು. ಈಗ ನಾವು ಅದೇ ಸಕಲ ಹಾಸ್ಯ ಶೃಂಗಾರ ರಸ, ಶೃಂಗಾರ ಬೇರೆ ಬಿಡಿ, ಶೃಂಗಾರ ರಸ ಇಲ್ಲ, ಇಲ್ಲಿ ವೀರರಸ ಬೇಕು. ವೀರರಸ ಅಂತ ಬೇಕೇ ಬೇಕು. ಒಟ್ಟು ನವರಸ ಇರಬೇಕು. ಶೃಂಗಾರ ಅಂದ್ರೆ ಅದೇ ಪ್ರೀತಿ ಪ್ರೇಮ, ಅದು ಆಕ್ಚುಲಿ ಅಶ್ಲೀಲ ಬೇಡ. ಶೃಂಗಾರ ಇದ್ರೆ ಓಕೆ. ಶೃಂಗಾರ ಅಂತಂದ್ರೆ ಶೃಂಗಾರವನ್ನು ಕಡಿಮೆ ಇಟ್ಕೋಬೇಕು ಅಷ್ಟೀಗ. ಶೃಂಗಾರದ ಕಡೆ ಗಮನ ಇರಬಾರ್ದು. ಈಗ ಏನಿದ್ರೆ ನಿಮ್ದು ವೀರರಸ ಇರಬೇಕು, ಗೊತ್ತಾಯ್ತಾ? ಏನು ಬಂದದ್ದು ಬರಲಿ ಎದೆಗೊಟ್ಟು ನಿಲ್ಬೇಕಂತ ಜನಪದ ಸಾಹಿತ್ಯದಲ್ಲಿ ಇದೆಯಲ್ಲ, ಬಂದದ್ದು ಬರಲವ ಎದೆಗೊಟ್ಟಿ ನಿಲ್ಲಬೇಕು, ಜನಪದ ಸಾಹಿತ್ಯದಲ್ಲಿದೆ. ಸೊ ಈ ಹಾಸ್ಯರಸ ವೀರರಸಗಳನ್ನು ನಾವು ಜಾಸ್ತಿ ಒತ್ತುಕೊಂಡು ಪಾಠ ಮಾಡಬೇಕಾಗಿದೆ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ನಮಗೆ ಅವಮಾನ ಆಗಿ ಏನ್ ಮಾಡಿ, ನಾನು ಭಾಳ ಕಡೆ ನೋಡಿರ್ತೀನಿ, ಇನ್ನ ಹಿಂಗೆ ಸ್ಟಾರ್ಟ್ ಮಾಡಿರ್ತೀನಿ. ಇಂದಿನ ಪಾಠ ಪಾರ್ಲಿಮೆಂಟ್ ಅಂತ ಬರೀ ತಟ್ಟಿಗೆಲ್ಲ ಇನ್ನೊಬ್ಬ ತಾವಲ್ಲಿ ಎದ್ದೋಗ್ಬಿಟ್ಟಿರ್ತಾನೆ. ಇನ್ನೊಬ್ಬ ಯಾವಾಗ ಮಾಮೂಲು ಮನೆಗೆ ಬಂದಂಗೆ ಬರ್ತಿರ್ತಾನೆ. ಇನ್ನೊಬ್ಬ ಫೋನ್ನಾಗ, ನನಗೆ ಗೊತ್ತಿರುತ್ತೆ ಅವ್ರು ಫೋನ್ನಾಗ ಇರ್ತಾರೆ ಬಿಜಿ ಅಂತ. ದೇ ಆರ್ ಬಿಜಿ ವಿತ್ ಫೋನ್. ನನ್ನ ಎದುರುಗಡೆ ಚಾಟಿಂಗ್ ಮಾಡ್ತಾರ, ಇನ್ನೂ ದುರಂತ. ನನಗೆ ಗೊತ್ತಾಗುತ್ತೆ ಅವಲೇ ಟೈಂಗ್ ಟೈಂಗ್ ರಿಂಗಿಂಗ್ ಅಂತಂದ್ರೆ ಚಾಟ್ ಮಾಡ್ತಾರಂತ ಅರ್ಥ. ಏನ್ರಿ ಇದು ಇಷ್ಟು ದುರಂತ. ನಾವೇನು ಮಾಡೋಕ್ಕಾಗುತ್ತೆ? ಇದೇನು ಚಿಕ್ಕ ಮಕ್ಕಳ ಪಾಠನಾ? ಹೊಡಿಯೋದು ತಿಂಗ ಕ್ಲಾಸ? ನಿಮ್ಮ ಲೈಫು ನಿಮ್ಮ ದುಡ್ಡು ಹಾಳಾಗೋಗ್ತೀರಾ. ಇನ್ನೇನು ಮಾಡೋಕ್ಕಾಗಲ್ಲ. ಫೋನನ್ನು ಅವಾಯ್ಡ್ ಮಾಡ್ತಕ್ಕಾಗಲ್ಲ. ನಿಮ್ಗೆ ಅನ್ಸುತ್ತೆ ಅವ್ರಿಗೇನು ಕಾಣಿಸಲ್ಲ ಅಂತೇಳಿ. ಇದ್ರಾಗ ಎಷ್ಟು ಜನ ಆಕಳಿಸಿದ್ದೀರಿ, ಎಷ್ಟು ಜನ ಆಕಳಿಕೆಯನ್ನು ಸ್ಟಾಪ್ ಮಾಡಿದಿರಿ ಅಂತ ನಿಮ್ಗೆ ಕೌಂಟ್ ಕೊಡ್ತೀನಿ ಬರೀ ಹೊರಗಡೆ, ಗೊತ್ತಾಯ್ತಾ? ಇರಲಿ, ಅದೇನೇ ಇರಲಿ. ಬಟ್ ಆದರೂ ಇದರಲ್ಲಿ ಒಂದು ನಾನು 5% ಆಸಕ್ತಿದಾಯಕ ವಿದ್ಯಾರ್ಥಿಗಳು ನೋಡಿದೆ. ಐ ಆಮ್ ವೆರಿ ಹ್ಯಾಪಿ. ಯಾರು ಅವರು 5% ಅಂದರೆ ಅವ್ರು ಆಲ್ರೆಡಿ 2 ಬಾರಿ ಹೊಡ್ತಾ ತಿಂದವರು. ಈಗ ಬಿಗಿನರ್ಸ್ಗೆ ಓನ್ಲಿ IAS. ದೇ ಡೋಂಟ್ ವಾಂಟ್ ಟು ಕ್ಲಿಯರ್ ಫಿಲಿಮ್ಸ್, ದೇ ವಾಂಟ್ ಓನ್ಲಿ IAS. ಫೈನ್, ತೊಂದರೆ ಇಲ್ಲಪ್ಪ. ಇನ್ನೇನಾದ್ರೂ ಇದೆಯಾ? ಲಾಸ್ಟ್ ಕ್ವಶನ್ನು ನೀವು ಬಿಟ್ಟರೆ ಅದೇ ಕ್ವಶನ್ ಇರ್ತೀರ. ನೀವು ಯಾವಾಗ ಬಿಡ್ತೀರ ಅದೇ ಕ್ವಶನ್ನ ಮಾಡಿ. ಒಳ್ಳೇದಾಗಲಿ, ಭಗವಂತ ತಮಗೆಲ್ಲ ಒಳ್ಳೇದು ಮಾಡಲಿ. ನನ್ನ ಏನೇ ವ್ಯಂಗ್ಯ ವಿನೋದಗಳಿದ್ರು ನಿಮ್ಮ ಒಳ್ಳೇದಕ್ಕೆ ಅಂತ ಹೊರತು ನಿಮ್ಮನ್ನು ಟೀಕೆ ಮಾಡ್ತಕ್ಕಂಥದ್ದು ಏನಿಲ್ಲ. ಮತ್ತು ಇದರಲ್ಲಿ ಹೇಳ್ತಕ್ಕಂಥದ್ದು ನಾನೇನು ಕಹಿ ಸತ್ಯಗಳನ್ನು ಹೇಳಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಕಹಿ ಸತ್ಯಗಳನ್ನು ನೀವು ಸಿಹಿ ಸತ್ಯಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಜವಾಬ್ದಾರಿ ನಿನ್ನದು, ನಿನ್ನ ಕಡೆ ಇದೆ. ಈಗ ನನಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ತೀವ್ರವಾದ ನಿರಾಸಕ್ತಿ ಇದೆ. ಏನಕ್ಕೆ ಅಂತಂದರೆ ನನ್ನ ಅನುಭವಗಳಿದೆ. ನನ್ನ ಅಭಿಪ್ರಾಯವನ್ನು ಬದಲಾವಣೆ ಮಾಡುವಂತಹ ಗುರುತರ ಜವಾಬ್ದಾರಿ ನಿಮ್ಮ ಕೈಲಿದೆ. ಇಲ್ಲಪ್ಪ ಒಬ್ಬರು ಸ್ಟೂಡೆಂಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದರು, ಎಸ್ ಐ ಅಪ್ರಿಷಿಯೇಟ್ ದೆಮ್ ಅಂತ ನಾನೇ ಹೇಳ್ತೀನಿ. ಎಕ್ಸಾಂಪಲ್ ಕೊಡ್ತೀನಿ, ಗೊತ್ತಾಯ್ತಾ? ಈಗ ಡಾಕ್ಟರ್ ಮಹೇಶ್ ಮಡಿವಾಳ್ ಈ ಕೇಮ್ ಟು ಇಂಟರ್ವ್ಯೂ. ಅವ್ರು ನನಗೆ ಗೊತ್ತು, ಅವ್ರು ನಮ್ಗೆ ಏನು ಹೇಳಿ ಅಂತ ಹೇಳಿಲ್ಲ, ಬಟ್ ಅವ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಿದ್ದೀನಿ ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್ ಆ್ಯಂಡ್ ಹಿಸ್ ಕನ್ಸಿಸ್ಟೆನ್ಸಿ. ಈಸ್ ವರ್ಕಿಂಗ್ ಆಸ್ ಎ ಡಾಕ್ಟರಾಗಿ ವರ್ಕ್ ಮಾಡ್ಕೊಂಡು ಈ ಕನ್ನಡದಲ್ಲಿ ಬರ್ಕೊಂಡು ಇಂಟರ್ವ್ಯೂ ಬರ್ತಾರಲ್ಲ, ದಟ್ ಈಸ್ ಸೆಕೆಂಡ್ ಇಂಟರ್ವ್ಯೂ. 2 ಇಂಟರ್ವ್ಯೂ ಬಿಜಾಪುರದಲ್ಲಿದ್ದಾರೆ. ಈಸ್ ನಾಟ್ ಇನ್ ಎ ಬೆಂಗಳೂರು. ಬಿಜಾಪುರದಲ್ಲಿ ವರ್ಕ್ ಮಾಡ್ತಾರಲ್ಲ, ಅವರ ಒಂದು ಡೆಡಿಕೇಶನ್ ನಾನು ಮೆಚ್ಚಿದೆ. He was very junior to me, but I appreciate him like anything because of his caliber and approach, ಆ ಒಂದು ಇಂಟೆನ್ಸಿಟಿ. ಏನು ಕೊಟ್ಟರು ಕೆಲಸ ಮಾಡ್ತಾರೆ ಗೊತ್ತಾ? ಏನು ಕೊಟ್ಟರು ಕೆಲಸ ಮಾಡ್ತಾರೆ. ಅವ್ರು ಮೆಡಿಕಲ್ ವರ್ಕ್ ಮಾಡ್ಕೊಂಡು ಮಾಡ್ತಾರೆ. ಅಂಥವ್ರ ಬಗ್ಗೆ ನನಗೆ ತೀವ್ರವಾದ ಗೌರವ, ಒಂಥರ ಅಭಿಮಾನ ಜಾಸ್ತಿ ಇದೆ. ಇಂಥವ್ರು ಬರ್ಬೇಕ್ರಿ, ಕನ್ನಡ ಮಾಧ್ಯಮದ ಕೀರ್ತಿ ಪತಾಕೆ ನಾಡ್ಸೋದಂದ್ರೆ ಇಂಥವ್ರು. ನೋಡಿ, ಡಾಕ್ಟರ್ ರೀ ಅವರು ಕಂಪ್ಲೀಟ್ ಇಂಗ್ಲೀಷ್ ಮೀಡಿಯಂ ಓದಿರೋದವರೆಲ್ಲ ಅವ್ರು ಕನ್ನಡದಲ್ಲಿ ಬೀಳ್ತಾ ಇದ್ದಾರೆ. ದಟ್ ಈಸ್ ದಿ ಪವರ್. ನಿಮ್ಗೆ ಯಾರಾದರೂ ಆಸಕ್ತಿ ಇದ್ರೆ ಅವ್ರನ್ನಂದ್ರೆ ಅವರಿಂದ ಕಲ್ತ್ಕೊಳ್ಳಿ. ಡಾಕ್ಟರ್ ಮಹೇಶ್ ಮಡಿವಾಳ್, ಗೊತ್ತಾಯ್ತಾ? ಈಸ್ ಅ ವೆರಿ ಗುಡ್ ಮ್ಯಾನ್ ಆ್ಯಂಡ್ ಈಸ್ ದಿ ಫ್ಯೂಚರ್ ಫಾರ್ ದಿಸ್ ಕನ್ನಡ ಮೀಡಿಯಂ. ಅವರೇ ಮುಂದಿನ ಭವಿಷ್ಯದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ದೆಹಲಿಯ ಕಂಪಿಕೋಟ ಮೇಲೆ ಏನಾದರೂ ಆರಿಸ್ಬೇಕಂತಿದ್ರೆ ಈಸ್ ದಿ ಒನ್ ಮ್ಯಾನ್. ಓಕೆನಾ? ಫೈನ್. ಸೊ ಅದ್ರ ನಡುವೆ ನೀವು ಯಾರಾದರೂ ಆರಿಸ್ಬೇಕಂತಿದ್ರೆ ಆರಿಸಿ. ಸಂತೋಷ.